ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಅಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಸೃಷ್ಟಿಯ ಮಜಲುಗಳನ್ನು ಹೇಗೆ ವಿವರಿಸಿದರು ಅನ್ನೋದನ್ನು ನಾವು ನಿನ್ನೆ ನೋಡಿದ್ದೇವೆ. ಆ ಸೃಷ್ಟಿ ಆದಾಗ ಏನು ನಡೆಯಿತು, ಅದರ ಮೊದಲ ಅವತಾರದ ಕಥೆ 3ನೇ ಸ್ಕಂಧದಲ್ಲಿ ಬಂದಿರತಕ್ಕಂಥದ್ದು. ಪಂಚಭೂತಗಳ ಸೃಷ್ಟಿಯಾಯಿತು, ಇಂದ್ರಿಯಗಳ ಸೃಷ್ಟಿಯಾಯಿತು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಅಂತಃಕರಣದ ಸೃಷ್ಟಿಯಾಯಿತು, ಅದರಿಂದ ಬ್ರಹ್ಮಾಂಡದ ಸೃಷ್ಟಿಯಾಯಿತು. ಬ್ರಹ್ಮಾಂಡದ ಸೃಷ್ಟಿಯಾದ ಮೇಲೆ ಈ ಲೋಕಗಳ ಸೃಷ್ಟಿಯಾಯಿತು, ಭೂಗೋಳ ಖಗೋಳಗಳ ಸೃಷ್ಟಿಯಾಯಿತು. ಇದರ ನಿಯಂತ್ರಣಕ್ಕೋಸ್ಕರ ಇದು ಮೊದಲ ಮನ್ವಂತರದ ಪ್ರಾರಂಭದ ಸೃಷ್ಟಿಯ ಮೊದಲ ಕಥೆ, ಸ್ವಯಂಭುವ ಮನ್ವಂತರದ ಕಥೆ. ಆ ಸ್ವಯಂಭುವ ಮನುವನ್ನು ಈ ಮನ್ವಂತರದ ವ್ಯವಸ್ಥೆ ನಿನ್ನದು, ಈ ಲೋಕದ ವ್ಯವಸ್ಥೆಯನ್ನು ನೋಡಿಕೋ ಅಂತ ಚತುರ್ಮುಖ ಸ್ವಯಂಭುವ ಮನುವಿಗೆ ಆದೇಶ ಮಾಡಿದನಂತೆ. ಆಗ ಒಂದು ಪ್ರಸಂಗ ನಡೆಯಿತು ಅಂತ ಹೇಳ್ತಾರೆ. ಬಹಳ ವಿಚಿತ್ರವಾದಂಥ ಒಂದು ಪ್ರಸಂಗ ಏನು ಅಂತಂದರೆ, ಈ ಭೂಮಿ ಗ್ರಹಗೋಲಗಳು ತನ್ನ ತನ್ನ ಕಕ್ಷೆಯಲ್ಲಿ ಇರಬೇಕಲ್ಲ, ಅದು ಕಕ್ಷೆ ಕುಸಿದು ಬೀಳಲಾರಂಭಿಸಿತು ಅಂತ ನಮಗೆ ಇವತ್ತು ಗೊತ್ತಿದೆ. ಭೂಮಿಯಾಗಲಿ ಸೂರ್ಯಚಂದ್ರರಾಗಲಿ ಕಕ್ಷೆಯಿಂದ ಕಳಚಿ ಹೋದರೆ ಅದು ಒಂದಕ್ಕೊಂದು ದಿಕ್ಕಿ ಹೊಡೆದು ಸರ್ವನಾಶವಾಗುತ್ತೆ. ಆ ಕಕ್ಷೆಯಲ್ಲಿ ಆ ದೂರದಲ್ಲಿ ಇರೋದ್ರಿಂದ ಒಂದನ್ನೊಂದು ಎಳೆದುಕೊಂಡು ಇದು ಒಳ್ಳೆ 100 ದಾರ ಹಾಕಿ ಕಟ್ಟಿಟ್ಟು ಹಾಗೆ ನಿಂತಿವೆ. ಆ ಕಕ್ಷೆಯಿಂದ ಕಳಚಿ ಹೋಯಿತು ಅಂದರೆ ಅದು ಆಚೆಗೆ ಹೋದರೂ ಸರಿ, ಈಚೆಗೆ ಹೋದರೂ ಸರಿ, ಒಂದಕ್ಕೊಂದು ಡಿಕ್ಕಿ ಹೊಡೆದು ಈ ಇಡೀ ವಿಶ್ವ ಚೂರು ಚೂರಾಗಿ ನಾಶವಾಗಿ ಹೋಗುತ್ತೆ. ಹಾಗೆ ಆಗುವ ಒಂದು ಪ್ರಸಂಗ ಸೃಷ್ಟಿಯ ಆರಂಭದಲ್ಲೇ ಆಯ್ತಂತೆ. ಭೂಮಿ ತನ್ನ ಕಕ್ಷೆಯನ್ನು ಕಳಚಿಕೊಂಡು ಕುಸಿಯಲಾರಂಭಿಸಿತು ಅಂತ ಹೇಳ್ತಾರೆ. ಇಂಥ ಪ್ರಸಂಗ 2 ಬಾರಿ ನಡೆದಿದೆ ಈ ಸೃಷ್ಟಿಯಾದ ಮೇಲೆ. ಭೂಮಿ ತನ್ನ ಕಕ್ಷೆಯನ್ನು ಕಳಚಿಕೊಂಡು ಕುಸಿಯಲಾರಂಭಿಸಿದ ಪ್ರಸಂಗ 2 ಬಾರಿ ಆದದ್ದನ್ನು ವಿಜ್ಞಾನವೂ ಒಪ್ಪುತ್ತೆ. ಆದರೆ ಆ 2 ಬಾರಿ ಆದಾಗ ಭೂಮಿಯ ಕಕ್ಷೆಯಿಂದ ಕಳಚಿದ ಭೂಮಿ ಮತ್ತೆ ಕಕ್ಷೆಯಲ್ಲಿ ಯಾಕೆ ಬಂದು ಕೂತಿತು ಅನ್ನೋದು ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಅದು ವರಾಹನಿಂದ ಕೂತಿತು ಅಂತ ನಮ್ಮ ಶಾಸ್ತ್ರಕಾರರು ಹೇಳಿದ್ದಾರೆ. ಅದನ್ನು ಕಕ್ಷೆಯಲ್ಲಿ ಕೂಡಿಸಿದ ದೇವತಾ ಶಕ್ತಿ ವರಾಹ ಅಂತ. ಭೂಮಿ ಕಳಚಿ ಕೆಳಕ್ಕೆ ಬಿದ್ದಾಗ ಸ್ವಯಂಭುವ ಮನು ಹೋಗಿ ಚತುರ್ಮುಖನ ಹತ್ರ ಪ್ರಾರ್ಥಿಸಿಕೊಂಡ ಅಂತೆ. ನೀನು ಮನ್ವಂತರಾಧಿಪತಿ, ನೀನು ವ್ಯವಸ್ಥೆ ಮಾಡು ಅಂತ ಹೇಳ್ತಾ ಇದ್ದಿ. ಈ ಭೂಗೋಳ ಈ ಲೋಕಗಳು ಇದ್ರೆ ತಾನೇ ವ್ಯವಸ್ಥೆ ಮಾಡೋದು, ಅದು ಕುಸಿದು ನಾಶವಾಗ್ತಾ ಇದೆ. ಯಾವುದರ ವ್ಯವಸ್ಥೆ ಮಾಡಲಿಕ್ಕೆ ನಾನಿರೋದು? ಇದನ್ನು ರಕ್ಷಿಸುವುದು ನನ್ನಿಂದ ಸಾಧ್ಯವಿಲ್ಲ. ಇದು ಇಡೀ ನೀನು ಸೃಷ್ಟಿ ಮಾಡಿದಂಥ ಭೂಗೋಳ ಖಗೋಳಗಳೆಲ್ಲ ಸಿಡಿದು ನಾಶವಾಗುವಂಥ ಸ್ಥಿತಿ ಬಂದಿದೆ, ತಮ್ಮ ಕಕ್ಷೆಯನ್ನು ಕಳಚಿಕೊಂಡು ಕುಸಿತಾ ಇವೆ ಅಂತ ಹೇಳಿದಾಗ ಬ್ರಹ್ಮದೇವನಿಗೆ ಯೋಚಿಸಿದ ಅಂತೆ, ಯಾಕೆ ಹೀಗಾಯಿತು? ಇದು ಸೃಷ್ಟಿ ಮುಂದುವರಿಯಬೇಕಾದ್ದು ಭಗವತ್ ಸಂಕಲ್ಪ, ಇದಕ್ಕೆ ವಿರುದ್ಧವಾಗಿ ಇದು ಯಾಕೆ ಕೆಳಕ್ಕೆ ಕುಸಿತಾ ಇದೆ ಅಂತ ಯೋಚನೆ ಮಾಡಿದಾಗ ಒಂದು ಸಣ್ಣ ರೂಪ ಅವನ ಎದುರು ಕಾಣಿಸಿಕೊಂಡಿತು. ಅವನ ನಾಸಾಪುಟದಿಂದ ಕೆಳಕ್ಕೆ ಜಿಗಿದಂತೆ ಆ ಸಣ್ಣ ರೂಪ ದೊಡ್ಡದಾಗಿ 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 ವರಾಹ ರೂಪವಾಗಿ ಕಾಣಿಸಿತು. ಬ್ರಹ್ಮದೇವರ ಪ್ರಾರ್ಥನೆಗೆ ಒಲಿದು ವರಾಹ ರೂಪದಿಂದ ಕಾಣಿಸಿತು. ಆ ವರಾಹ ರೂಪ ಮತ್ತೆ ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟು ಆಗಬೇಕಾಗಿದ್ದ ದುರಂತವನ್ನು ಭಗವಂತ ವರಾಹ ರೂಪದಿಂದ ತಪ್ಪಿಸಿದ. ಇದು ಮೊದಲನೆಯ ವರಾಹ ಅವತಾರ. ಆಗ ಭೂಮಿ ಕಕ್ಷೆಯಿಂದ ತಪ್ಪಿದ್ದು ತನ್ನ ತಾನೇ ಯಾರೋ ಅಸುರ ಹಿರಣ್ಯಾಕ್ಷ ಭೂಮಿಯನ್ನು
ಅಪಹಾರ ಮಾಡಿದ್ದು ಅಲ್ಲ. ಪ್ರಥಮಂ ಜಲಧೌ ಮಗ್ನಾಂ ದ್ವಿತೀಯಂ ತೇನ ಮಜ್ಜಿತಾಂ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಮೊದಲ ಬಾರಿ ಭೂಮಿ ತನ್ನ ಕಕ್ಷೆಯಿಂದ ಕಳಚಿತು ಅನ್ನುವುದನ್ನು ಶಾಸ್ತ್ರಕಾರರು ಹಾಗೆ ಹೇಳುವುದಿಲ್ಲ, ಅವರ ಭಾಷೆ ಬೇರೆ ಇದೆ. ಭೂಮಿ ಸಮುದ್ರದಲ್ಲಿ ಮುಳುಗತೊಡಗಿತು ಅಂತಾರೆ ಅವರು. ಸಮುದ್ರ ಅಂದರೆ ಏನು? ಸಮುದ್ರದಲ್ಲಿ ಮುಳುಗುವುದು ಅಂದರೆ ಎಲ್ಲಿ? ಇದು ಸಮುದ್ರ ಇರುವುದೇ ಎಲ್ಲಿ? ಯಾವ ಸಮುದ್ರದಲ್ಲಿ ಭೂಮಿ ಮುಳುಗೋದು? ಸಮುದ್ರ ಇರಬೇಕಾಗಿದ್ದರೆ ಭೂಮಿ ಇರಬೇಕು, ಭೂಮಿಯಲ್ಲಿ ಸಮುದ್ರ ಇರುವುದು, ಸಮುದ್ರದಲ್ಲಿ ಭೂಮಿ ಮುಳುಗೋದು ಅಂದರೆ ಹೇಗೆ? ಸಮುದ್ರ ಅಂತಂದರೆ ಅದಕ್ಕೆ ನಮ್ಮ ಪ್ರಾಚೀನವಾಗಿರತಕ್ಕಂಥ ಸಮುದ್ರ ಅನ್ನುವ ಶಬ್ದವನ್ನು, ಸಮುದ್ರವಾಚಕವಾದ ಎಲ್ಲ ಶಬ್ದಗಳನ್ನು ಪ್ರಾಚೀನರು ಆಕಾಶ ಅನ್ನುವ ಅರ್ಥದಲ್ಲಿ ಬಳಸ್ತಿದ್ದರು. ನಾನು ವೈದಿಕ ಕೋಶವನ್ನು ಅನೇಕ ಬಾರಿ ಉಲ್ಲೇಖ ಮಾಡಿದಾಗ ಈ ಮಾತು ಹೇಳಿದ್ದುಂಟು. ಸಮುದ್ರ ಅಂತಂದರೆ ಆಕಾಶ ಅಂತರ್ಥ, ಅಂತರಿಕ್ಷ ಅಂತಂದರೆ ಸಮುದ್ರ ಅಂತರ್ಥ. ಈ ಶಬ್ದಗಳು ತಿರುವುಮುರುವಾಗಿ ಪ್ರಾಚೀನ ಸಂಸ್ಕೃತದಲ್ಲಿ ಉಲ್ಲೇಖಗೊಂಡಿವೆ. ಸಮುದ್ರ ಅಂತಂದರೆ ನಾವೇನು ಹೇಳ್ತೇವೆ? ಸಮುದ್ರ ಅಂದರೆ ಓಷನ್ ಅಲ್ಲ, ಸಮುದ್ರ ಅಂದರೆ ಸ್ಕೈ, ಅಂತರಿಕ್ಷ ಅಂತಂದರೆ ಓಷನ್. ಈಗ ಇದು ತಿರುವುಮುರುವಾದ ಅರ್ಥದಲ್ಲಿ ಬಳಕೆಯಲ್ಲಿದೆ. ಈ ಅರ್ಥ ಅಲ್ಲ ಅಂತಲ್ಲ, ಇದಕ್ಕೆ ಭಿನ್ನವಾದಂಥ ಸಮುದ್ರ ಅಂದರೆ ಆಕಾಶ ಅಂತಲೂ, ಅಂತರಿಕ್ಷ ಅಂದರೆ ಸಮುದ್ರ ಅಂತಲೂ ಅನ್ನುವ ಅರ್ಥದಲ್ಲಿ ವೇದದಲ್ಲಿ ಧಾರಾಳವಾಗಿ ಪ್ರಯೋಗ ಇದೆ. ಮತ್ತು ಸಾಂಕೇತಿಕವಾಗಿ ಹೇಳುವಾಗ ಪ್ರಾಚೀನ ಶಾಸ್ತ್ರಕಾರರು ಆಕಾಶವನ್ನು ಸಮುದ್ರ ಅಂತ ಅಂದರೆ ವಾತಾವರಣದಲ್ಲಿ ಮುಳುಗಿತು ಅಂತ ಅರ್ಥ. ವಾತಾವರಣದಲ್ಲಿ ಕುಸಿಯಿತು ಅನ್ನುವುದಕ್ಕೆ, ಆಕಾಶದಲ್ಲಿ ಭೂಮಿ ಕುಸಿಯಿತು ಅನ್ನುವುದಕ್ಕೆ ಸಮುದ್ರದಲ್ಲಿ ಭೂಮಿ ಮುಳುಗಿತು ಅಂತ. ಯಾಕೆ ಸಮುದ್ರ? ಅದು ಸೃಷ್ಟಿಗೆ ಮೂಲ ಕಾರಣವಾಗಿರತಕ್ಕಂಥ ಮೂಲ ಪ್ರಕೃತಿಯ ಅನಂತಾನಂತ ಅಣುಗಳ ಅಲೆಯಿಂದ ತುಂಬಿರತಕ್ಕಂಥ ವಾತಾವರಣವನ್ನೇ ಅವರು ಪ್ರಳಯ ಸಮುದ್ರ ಅನ್ನೋ. ಬೇರೆ ಪ್ರಳಯ ಸಮುದ್ರದಲ್ಲಿ ನೀರಿಲ್ಲ. ಯಾಕೆಂದರೆ ನಾ ಸದಾಸೀನ್ ನೋ ಸದಾಸೀತ್ ತದಾನಿ, ಆಗ ಮಣ್ಣು ಇಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಆಗ ಪ್ರಳಯ ಸಮುದ್ರ ಇತ್ತು ಅಂತಾರೆ. ಪ್ರಳಯ ಸಮುದ್ರ ಅಂತಂದರೆ ಅವರ ಆಕಾಶ ಅಣುಗಳಿಂದ, ಸೂಕ್ಷ್ಮಾಣುಗಳಿಂದ, ಮೂಲ ಪ್ರಕೃತಿಯಿಂದ ಅಲೆ ಅಲೆಯಾಗಿ ಮೂಲ ಪ್ರಕೃತಿ ತುಂಬಿರತಕ್ಕಂಥ, ಆದರೆ ಕಣ್ಣಿಗೆ ಏನೂ ಕಾಣದಂಥ ಸೂಕ್ಷ್ಮ ರೂಪದ ಪ್ರಕೃತಿಯಿಂದ ತುಂಬಿರುವ ಆಕಾಶವನ್ನು, ಅವಕಾಶವನ್ನು, ಸ್ಪೇಸನ್ನು ಅವರು ಸಮುದ್ರ ಅಂತಾರೆ. ಆದ್ದರಿಂದ ಸಮುದ್ರಕ್ಕೆ ಮುಳುಗಿತು ಅಂತಂದರೆ ಆಕಾಶದಲ್ಲಿ ತನ್ನ ಕಕ್ಷೆಯನ್ನು ಕಳಚಿಕೊಂಡು ಈ ಗ್ರಹಗೋಲಗಳು ಕಳಚಿಕೊಂಡು ಕುಸಿದವು ಅಂತ ಅರ್ಥ. ಇದು ಕುಸಿದದ್ದ ಹಾಗೇ ಉಳಿದಿದ್ದರೆ ಅದು ಕುಸಿದು ನಾಶವಾಗಿ ಹೋಗ್ತಿತ್ತು. ಅದನ್ನು ಮತ್ತೆ ತನ್ನ ಕಕ್ಷೆಯಲ್ಲಿ ನಿಲ್ಲುವಂತೆ ಮಾಡಿದ ಭಗವಂತ. ಅದರಿಂದ ವರಾಹ ರೂಪದಿಂದ ಭೂಮಿಯನ್ನು ಉದ್ಧಾರ ಮಾಡಿದ ರೂಪ ಅಂತ ಭೂವರಾಹ ಅನ್ನೋ ಹೆಸರನ್ನು ವರಾಹ ರೂಪಕ್ಕೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವನನ್ನು ತಡೆಯಲಿಕ್ಕೆ ಒಬ್ಬ ಅಸುರು ಬಂದಿದ್ದ. ಆವಾಗ ಕೂಡ ಬ್ರಹ್ಮದೇವರ ಪುತ್ರನಾದ ಹಿರಣ್ಯಾಕ್ಷ ಆಗಲೂ ತಡೆಯಲಿಕ್ಕೆ ಬಂದಿದ್ದ. ಆಗ ತಡೆಯಲಿಕ್ಕೆ ಬಂದಿದ್ದಾಗ ಅವನನ್ನು ತನ್ನ ಕೋರೆ ದಾಡೆಯಿಂದ ತಿವಿದು ಕೊಂದು ಹಿರಣ್ಯಾಕ್ಷನ ಸಂಹಾರವನ್ನೂ ಮಾಡಿದ್ದ. ಆದರೆ ಹಿರಣ್ಯಾಕ್ಷ ಭೂಮಿಯನ್ನು ಅಪಹಾರ ಮಾಡಿಲ್ಲ. ಭೂಮಿಯನ್ನು ಕಕ್ಷೆಯಲ್ಲಿ ಇಟ್ಟಾಗ ತಡೆಯಲಿಕ್ಕೆ ಬಂದ. ಅವರಿಗೆ ಅಸುರ ಶಕ್ತಿಗೆ ಏನು ಅಂದರೆ ಈ ದೇವತೆಗಳ ವ್ಯವಸ್ಥೆ ನಾಶವಾಗುವುದರಲ್ಲಿ ಇಷ್ಟ. ಅದನ್ನು ನಾಶವಾಗ್ತಾ ಇದೆ ಅನ್ನುವಾಗ ಖುಷಿಪಟ್ಟ ಅವ. ಈ ಭೂಮಿ ನಾಶವಾಗುತ್ತೆ ಅಂತ ಸಂತೋಷದಲ್ಲಿದ್ದಾಗ ಭಗವಂತ ವರಾಹ ರೂಪದಿಂದ ಅದನ್ನು ಕಕ್ಷೆಯಲ್ಲಿ ನಿಲ್ಲಿಸಿದಾಗ ತಡೆಯಲಿಕ್ಕೆ ಬಂದ. ತಡೆದಾಗ ಅವನನ್ನು ಕೊಂದು ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ಭಗವಂತ ನಿಲ್ಲಿಸಿದ. ಇದು ಸ್ವಯಂಭುವ ಮನ್ವಂತರದಲ್ಲಿ ನಡೆದಂಥ ಘಟನೆ. ಆಮೇಲೆ ಮತ್ತೆ ಭೂಮಿ ಕಕ್ಷೆಯಿಂದ ಕಳಚದೆ ಸ್ವಯಂಭುವ ಮನ್ವಂತರ ಪೂರ್ತಿ ಕಳೆಯಿತು. ಅಂದರೆ ಒಂದೊಂದು ಮನ್ವಂತರ ಸುಮಾರು ಸ್ಥೂಲವಾಗಿ 30 ಕೋಟಿ ವರ್ಷಗಳು ಅಂತ ಇಟ್ಟುಕೊಳ್ಳಿ. ಆಮೇಲೆ ಸ್ವಾರೋಚಿಷ ಮನ್ವಂತರವೂ ಕಳೆಯಿತು. ಆಮೇಲೆ ಉತ್ತಮ ಮನ್ವಂತರ ಕಳೆಯಿತು, ತಾಪಸ ಮನ್ವಂತರ ಕಳೆಯಿತು, ರೈವತ ಮನ್ವಂತರ ಕಳೆಯಿತು, ಚಾಕ್ಷುಷ ಮನ್ವಂತರವೂ ಕಳೆಯಿತು. 7ನೇ ಮನ್ವಂತರದಲ್ಲಿ ಮತ್ತೊಮ್ಮೆ ಭೂಮಿ ಕುಸಿಯಿತು. 2 ಬಾರಿ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಿ. 7ನೇ ಮನ್ವಂತರದಲ್ಲಿ ಮತ್ತೊಮ್ಮೆ ಭೂಮಿ ತನ್ನ ಕಕ್ಷೆಯಿಂದ ಕಳಚಿಕೊಂಡಾಗ ಅದು ಕಕ್ಷೆಯಿಂದ ತನ್ನಷ್ಟಕ್ಕೆ ಕಳಚಿದ್ದಲ್ಲ. ಆಗ ಈ ಆದಿ ಹಿರಣ್ಯಾಕ್ಷ ಇದ್ದನಲ್ಲ, ಅವನು ಮತ್ತೊಮ್ಮೆ ಹಿರಣ್ಯಾಕ್ಷ, ಅವರ ಅಣ್ಣ ತಮ್ಮಂದಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಮತ್ತೊಮ್ಮೆ ಭೂಮಿಯಲ್ಲಿ ಹುಟ್ಟಿದ್ದರು. ಆಗ ಹುಟ್ಟಿದ್ದು ಬ್ರಹ್ಮದೇವರಿಂದ ಅಲ್ಲ. ಇದು ನಿಮಗೆ ಗೊತ್ತಿದೆ. ಅದಿತಿ ಕಶ್ಯಪರ, ದಿತಿ ಕಶ್ಯಪರ, ಅದಿತಿ ಕಶ್ಯಪರು, ಅದಿತಿ ಮತ್ತು ದಿತಿ ಇಬ್ಬರು ಅಕ್ಕ ತಂಗಿಯರು, ಕಶ್ಯಪನ ಹೆಣ್ಣಂದಿರು. ಕಶ್ಯಪ ಮತ್ತು ದಿತಿ ಇವರ ದಾಂಪತ್ಯದ ಫಲವಾಗಿ ಕಾಶ್ಯಪ ಮುನಿಯ ಮಗನಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇವರಿಬ್ಬರು ಹುಟ್ಟಿದ್ರು.
ಈ ಇಬ್ಬರು ಅಣ್ಣ ತಮ್ಮಂದಿರು ಹುಟ್ಟಲಿಕ್ಕೆ ಮತ್ತೊಂದು ಕಾರಣ ಇತ್ತು. ಅವರು ಬರೇ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಸುರರು ಮಾತ್ರ ಅಲ್ಲ. ಈಗ ಹುಟ್ಟಿದಾಗ ಅವರೊಳಗೆ ಅದು ಒಂಥರ ಜೀವದ್ವಯ ಸಮಾವೇಶ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೇಳ್ತಾರೆ ಇವತ್ತು ಸೈಕಾಲಜಿಯಲ್ಲಿ. ಒಬ್ಬನೇ ವ್ಯಕ್ತಿ ಪರಸ್ಪರ ವಿರುದ್ಧವಾದ ಸ್ವಭಾವವುಳ್ಳವನಾಗಿ ಕಂಡ್ರೆ ಒಮ್ಮೊಮ್ಮೆ ಅಂಥವರಲ್ಲಿ ಜೀವದ್ವಯ ಸಮಾವೇಶ ಇರುತ್ತೆ ಅಂತ. ಈ ಜೀವದ್ವಯ ಸಮಾವೇಶದ ಥಿಯರಿಯನ್ನು ಮತ್ತು ತ್ರೈಗುಣ್ಯದ ಪ್ರಭಾವ, ಜೀವದ್ವಯದ ಸಮಾವೇಶ, ಸ್ಪ್ಲಿಟ್ ಪರ್ಸನಾಲಿಟಿ ಅನ್ನುವುದಕ್ಕೆ ಈ ವಿವರಣೆಯನ್ನು ಕೊಟ್ಟವರು ವಿಶೇಷವಾಗಿ ಈ ಜೀವದ್ವಯ ಸಮಾವೇಶದ ವಿವರಣೆಗೆ ಒತ್ತು ನೀಡಿದವರು ಆಚಾರ್ಯ ಮಧ್ವರು. ಇದು ನಮ್ಮ ಜನರಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಹಿತ್ತಲ ಗಿಡ ಮದ್ದಲ್ಲ ಅಂತ. ಎಂಥದ್ದು ಜೀವದ್ವಯ, ಒಂದು ದೇಹದೊಳಗೆ ಎರಡು ಜೀವ ಇರುವುದೊಂದು ಎಂಥದ್ರಿ, ಅದೆಲ್ಲ ಸುಮ್ಮನೆ ಪುರಾಣದ ಕಥೆ ಅಂತ ಕೆಲವರು ಹೇಳುವುದನ್ನು ನಾನು ಕೇಳಿಸಿಕೊಂಡದ್ದುಂಟು. ಆದರೆ ಒಬ್ಬ ವಿದೇಶದ ವಿದ್ಯಾರ್ಥಿ, ಅವನ ಹೆಸರು ಕೇಳಿದರೆ ವಿದೇಶಿಯನ ಹಾಗೆ ನಿಮಗೆ ಅನಿಸುವುದಿಲ್ಲ. ಅವನ ಹೆಸರು ಪ್ರದ್ಯುಮ್ನ ದಾಸ ಅಂತ. ಅವನು ಅಮೇರಿಕನ್. ಅವನು ಭಾಗವತ ಪಾಠ ಕೇಳ್ತಿದ್ದ ನನ್ನ ಹತ್ರ. ಆಗ ಅವನಿಗೆ ಭಾಗವತ ತಾತ್ಪರ್ಯದ ಈ ಜೀವದ್ವಯ ಸಮಾವೇಶದ ವಿವರಣೆ ಕೇಳಿ, ಕಂಸ ಯಾಕೆ ಹಾಗೆ ನಡ್ಕೊಂಡ, ಮೊದಲು ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿಡೋದು, ಆಮೇಲೆ ಹೋಗಿ ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಮನುಷ್ಯ ಹುಟ್ಟಿದ ಮೇಲೆ ಸಾವು ಇದ್ದದ್ದೇ, ಆ ಸಾವಿನ ಭಯದಿಂದ ನಿಮ್ಮನ್ನು ಸೆರೆಮನೆಯೊಳಗೆ ಇಟ್ಟುಬಿಟ್ಟೆ, ನಾನು ತಪ್ಪು ಮಾಡಿದೆ ಕ್ಷಮಿಸಿ ಅಂತ ಬಿಡುಗಡೆ ಮಾಡೋದು, ಇಂಥದ್ದೆಲ್ಲ ನಡೆಯುತ್ತೆ ಭಾಗವತಲ್ಲಿ. ಇದು ಯಾಕೆ ಅಂದರೆ ಅವನಲ್ಲಿ ಒಂದು ಸಾತ್ವಿಕ ಜೀವ, ಒಂದು ದುಷ್ಟ ಚೇತನ. ಹೀಗೆ ಹಿರಣ್ಯಾಕ್ಷ ಹಿರಣ್ಯಕಶಿಪುವಿನಲ್ಲಿ ಎರಡು ಬಗೆಯ ಚೇತನಗಳು ಒಳಗೆ ಸೇರಿಕೊಂಡು ಒಂದು ಸಾತ್ವಿಕ ಚೇತನ, ಒಂದು ತಾಮಸ ಚೇತನ ಸೇರಿಕೊಂಡಿತ್ತು ಅನ್ನುವ ವಿವರಣೆಯನ್ನು ಕೇಳಿದಾಗ ಆ ಪ್ರದ್ಯುಮ್ನದಾಸ ಹೇಳಿದ, ಇದು ತುಂಬ ಅದ್ಭುತವಾದ, ಇಟ್ ಈಸ್ ಮೋಸ್ಟ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಆ್ಯಂಡ್ ವೆರಿ ಕನ್ವಿನ್ಸಿಂಗ್ ಆಲ್ಸೋ. ಆದರೆ ನಮ್ಮವರಿಗೆ ಅಷ್ಟು ಪಕ್ಕ ಕನ್ವಿನ್ಸಿಂಗ್ ಆಗೋದಿಲ್ಲ. ಅವರಿಗೆ ಏನು ಅಂದರೆ ಎಲ್ಲವೂ ಮೂಢನಂಬಿಕೆ ಎನ್ನುವ ಭ್ರಮೆ ಬಂದುಬಿಟ್ಟಿದೆ. ನಮ್ಮ ಪ್ರಾಚೀನರು ಹೇಳಿದ್ದನ್ನೆಲ್ಲವನ್ನು ಸಾರಾಸಗಟಾಗಿ ಮೂಢನಂಬಿಕೆ ಎನ್ನುವ ಮೂಢನಂಬಿಕೆ ಅಂತ ತಿಳ್ಕೊಳ್ಬೇಕು ಅನ್ನುವ ಮೂಢನಂಬಿಕೆ ಈಗ ಧಾರಾಳವಾಗಿ ಬೆಳೀತಾ ಇರುವುದರಿಂದ ಅದರ ಹಿಂದೆ ಇರತಕ್ಕಂಥ ಸೈಂಟಿಫಿಕ್ ಆಸ್ಪೆಕ್ಟೂ ಕಾಣದಷ್ಟು ಮೂಢರಾಗ್ತಾ ಇದ್ದಾರೆ ನಮ್ಮ ಹುಡುಗರು. ಆದರೆ ಆ ಅಮೇರಿಕನ್ನು ಇಷ್ಟು ಸಂತೋಷಪಟ್ಟ, ಬಹಳ ಅದ್ಭುತವಾದ ವಿಶ್ಲೇಷಣೆ ಇದು. ಒಬ್ಬ ವ್ಯಕ್ತಿಯಲ್ಲಿ ಇರತಕ್ಕಂಥ ಸ್ಪ್ಲಿಟ್ ಪರ್ಸನಾಲಿಟಿ, ಅವನೊಳಗಿರತಕ್ಕ ಎರಡು ಜೀವಗಳ ಕ್ರಿಯೆ ಅನ್ನುವಂಥ ವಿವರಣೆ ತುಂಬ ರೋಚಕವಾದದ್ದು, ಬಹಳ ಇಷ್ಟವಾಯಿತು ನನಗೆ ಅಂತ ಹೇಳಿದ. ಇಲ್ಲಿ ಇವನಲ್ಲಿ ಈ ಎರಡು ಜೀವದ್ವಯ ಸಮಾವೇಶ ಯಾಕಾಯಿತು ಅನ್ನೋದರ ಕಥೆಯನ್ನು ಭಾಗವತದಲ್ಲಿ ಹೇಳ್ತಾರೆ. ನಿಮಗೆ ಗೊತ್ತಿದೆ ಅದೆಲ್ಲ. ಜಯ ವಿಜಯರು ದ್ವಾರಪಾಲಕರಾಗಿದ್ದಾಗ ಸನಕ, ಸನಂದನ, ಸನಾತನ, ಸನತ್ಕುಮಾರ ಇವರು 4 ಮಂದಿ ಭಗವಂತನನ್ನು ಕಾಣಲೆಂದು ವೈಕುಂಠಕ್ಕೆ ತೆರಳಿದಾಗ, ಜಯ ವಿಜಯರು ಒಳಗೆ ಬಿಡದೇ ಇದ್ದಾಗ, ನೀವು ಭೂಲೋಕದಲ್ಲಿ ದೈತ್ಯರಾಗಿ ಹುಟ್ಟಿ ಅಂತ ಅನ್ನತಕ್ಕಂಥ ಶಾಪ. ಆಮೇಲೆ ಭಗವಂತ ಅದನ್ನು ಅನುಮೋದನೆ ಮಾಡಿದ್ದು, 3 ಜನ್ಮದಲ್ಲಿ ನೀವು ನನ್ನನ್ನು ವಿರೋಧ ಮಾಡಿ 3ನೇ ಜನ್ಮದಲ್ಲಿ ನನ್ನ ಬಳಿಗೆ ಬರುವಂತೆ ಆಗಲಿ ಅಂತ ಭಗವಂತ ಕರುಣಿಸಿದ್ದು. ಆ ಸನಕ ಸನಂದನಾದಿಗಳಿಗೆ ನಾಚಿಕೆ ಆದದ್ದು. ಇದು ವಿಚಿತ್ರ ಅಂದರೆ ಶಾಪ ಕೊಟ್ಟು ಬಿಡ್ತಾರೆ ಅವರು. ಆಮೇಲೆ ನಾವು ಎಂಥ ತಪ್ಪು ಮಾಡಿದೆವು, ನಾವು ವೈಕುಂಠಕ್ಕೆ ಬಂದು ಕೋಪಿಸಿಕೊಂಡೆವಲ್ಲ, ಅವರು ತಪ್ಪು ಮಾಡಿದರು ಅಂತ ನಾವು ಸರಿ ಮಾಡಿದ್ದೇನು, ನಮಗೂ ಸಿಟ್ಟು ಬಂದು ನಾವು ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ಅಂದರೆ ಏನು ಅಂತ ಶಾಪ ಕೊಟ್ಟೆವು. ಹಾಗಾದರೆ ನಾವು ವೈಕುಂಠಕ್ಕೆ ನಾಲಾಯಕ್ಕೆ, ಜಯ ವಿಜಯರು ಮಾತ್ರ ಅಲ್ಲ, ನಾವು ಒಳ್ಳೆಯ ಕೆಲಸ ಮಾಡಿದ್ದಲ್ಲ ಅಂತ ಭಗವಂತನ ಹತ್ತಿರ ಸನಕಾದಿ ಮುನಿಗಳು ಕ್ಷಮೆ ಕೋರಿದಾಗ ಭಗವಂತ ಒಂದು ಮಾತು ಹೇಳ್ತಾನೆ, ನೀವು ತಪ್ಪು ಮಾಡಲಿಲ್ಲ, ನೀವು ಸರಿಯಾದ್ದನ್ನೇ ಮಾಡಿದ್ದೀರಿ. ಯಾಕೆಂದರೆ ಇವರಿಗೆ ಏನು ಆಗಬೇಕಿತ್ತು ಅಂತ ನನ್ನ ಸಂಕಲ್ಪ ಇತ್ತೋ ಅದನ್ನು ನಿಮ್ಮ ಬಾಯಿಯಿಂದ ನುಡಿಸಿ ಮಾಡಿದೆ ನಾನು. ಮತ್ತು ನಿಮಗೆ ಅನ್ಯಾಯ ಮಾಡಿದವರಿಗೆ ಆ ಶಿಕ್ಷೆ ಆಗಲೇಬೇಕು. ಬಹಳ ಚಂದದ ಒಂದು ಮಾತು ಹೇಳ್ತಾನೆ ಆವಾಗ ಭಗವಂತ, ಛಿಂದ್ಯಾಂ ಸ್ವಬಾಹುಮಪಿ ವಃ ಪ್ರತಿಕೂಲ ವೃತ್ತಿಂ. ನಿಮಗೆ, ನಿಮ್ಮಂಥ ಜ್ಞಾನಿಗಳಿಗೆ ವಿರೋಧವಾಗಿ ನಡ್ಕೊಂಡ್ರೆ ನನ್ನ ತೋಳನ್ನು ನಾನು ಕಡ್ದು ಹಾಕ್ತೇನೆ ಅಂತಾನೆ ಭಗವಂತ. ನನ್ನ ಇಡೀ ಉದ್ದೇಶ ಏನು ಅಂದರೆ ಜ್ಞಾನಿಗಳಿಗೆ ಅನುಗುಣವಾಗಿ ಇಡೀ ಪ್ರಪಂಚ ಇರಬೇಕು, ಜ್ಞಾನಿಗಳಿಗೆ ಮಹತ್ವ ಸಿಗಬೇಕು ಅಂತ. ಎಲ್ಲಿಯಾದರೂ ನನ್ನ ಕೈಯೇ ನಿಮಗೆ ವಿರೋಧವಾಗಿ ಮಾಡಿದ್ರೆ ನಾನು ಅದನ್ನು ಕಡ್ದು ಬಿಸಾಡ್ತೇನೆ ಅಂತಾನೆ. ಅಂದರೆ ಎಷ್ಟು ಪ್ರೀತಿ ಜ್ಞಾನಿ ತ್ವಾತ್ಮೈವ ಮೇಮತಂ, ಜ್ಞಾನಿಗಳು ಅಂದರೆ ತನಗೆ ಎಷ್ಟು ಪ್ರೀತಿ ಅನ್ನುವುದನ್ನು ಆ ಮಾತಿನಲ್ಲಿ ವ್ಯಕ್ತಪಡಿಸಿದ್ದಾನೆ ಭಗವಂತ. ಹಾಗೆ ಜಯ ವಿಜಯರು ಈ ಹಿರಣ್ಯಾಕ್ಷ ಹಿರಣ್ಯಕಶಿಪುವೊಳಗೆ ಸೇರಿಕೊಂಡು 3 ಜನ್ಮ, ಹಿರಣ್ಯಾಕ್ಷ ಹಿರಣ್ಯಕಶಿಪು, ಈ 2 ಅಣ್ಣ ತಮ್ಮಂದಿರು ಇಬ್ಬರನ್ನು ಕೊಲ್ಲುವುದಕ್ಕೆ 2 ಅವತಾರಗಳು. ಅವ್ರ ಭಾಗ್ಯ ಎಷ್ಟು ದೊಡ್ಡದು ನೋಡಿ, ವರಾಹ ನರಸಿಂಹ. ಆಮೇಲೆ ಅವರೇ ಕುಂಭಕರ್ಣ ರಾವಣರಾಗಿ ಹುಟ್ಟಿದರು, ಅಲ್ಲಿಯೂ ಅಣ್ಣ ತಮ್ಮಂದಿರಾಗಿ. ಆಗ ರಾಮಾವತಾರದಿಂದ ಅವರನ್ನು ಸಂಹಾರ ಮಾಡಿದ. ಅದರ ನಂತರ ಶಿಶುಪಾಲ ದಂತವಕ್ರರಾಗಿ ಇಲ್ಲಿ ತನಕ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗದಾಗ ಅವರು ಟ್ವಿನ್ಸ್, ಅವಳಿ ಜವಳಿಯಾಗಿ ಹುಟ್ಟಿದರು. ಅಲ್ಲಿಂದ ರಾವಣ ಕುಂಭಕರ್ಣ ಟ್ವಿನ್ಸ್ ಅಲ್ಲ, ಒಂದೇ ತಂದೆ ತಾಯಿಯ ಮಕ್ಕಳು. ಇಲ್ಲಿ ಹಾಗಲ್ಲ, ಬೇರೆ ತಂದೆ ತಾಯಿಯ ಮಕ್ಕಳಾಗಿ ಹುಟ್ಟಿದರು.
ಶಿಶುಪಾಲ, ದಂತವಕ್ರ ಇವರು ಒಂದೇ ತಾಯಿಯ ಮಕ್ಕಳಲ್ಲ, ಅಕ್ಕ ತಂಗಿಯ ಮಕ್ಕಳು. ಹೀಗೆ 3 ಜನ್ಮಗಳಲ್ಲಿ ಅವರು ಹುಟ್ಟಿ ಮೊದಲು ಇಬ್ಬೆರಡು ರೂಪಗಳನ್ನು ಪ್ರತ್ಯೇಕವಾಗಿ ವರಾಹ ನರಸಿಂಹಾವತಾರಗಳಿಂದ ಸಂಹಾರ ಮಾಡಿ, ಆಮೇಲೆ ರಾಮಾವತಾರದಿಂದ ಅವರು ರಾವಣ ಕುಂಭಕರ್ಣರಾದಾಗ ಅವರನ್ನು ಸಂಹಾರ ಮಾಡಿ, ಕೃಷ್ಣಾವತಾರದಲ್ಲಿ ಶಿಶುಪಾಲ ದಂತವಕ್ರರ ಸಂಹಾರದಿಂದ ಅವರ ಶಾಪ ಮೋಕ್ಷವಾಗಿ ಜಯ ವಿಜಯರು ಶಾಪ ಮೋಕ್ಷವಾಗಿ ಅವರು ತಮ್ಮ ಮೂಲಸ್ಥಾನವನ್ನು ಪಡೆದರು. ಇವರು ಹಿರಣ್ಯಕಶಿಪುಗಳು ಅವರು ಶಾಪ ಮೋಕ್ಷವಾಗಿ ಅವರ ಮೂಲಸ್ಥಾನವನ್ನು ಪಡೆದರು. ಅವರ ಮೂಲಸ್ಥಾನ ಕೆಳಗೆ, ಅವರ ಮೂಲಸ್ಥಾನ ಮೇಲೆ, ಅಷ್ಟೇ. ಇಬ್ಬರದ್ದು ಮೂಲಸ್ಥಾನವೇ. ಅವರು ಖಾಯಂ ಇರಬೇಕಾದ ಕಡೆ ಇಬ್ಬರು ಹೋದರು. ಹೀಗೆ ಜಯ ವಿಜಯರ ಆವೇಶದಿಂದ ಕೂಡಿರತಕ್ಕಂಥ ಈ ಹಿರಣ್ಯಕಶಿಪುಗಳು ಕಾಶ್ಯಪ ಮತ್ತು ದಿತಿ ಇವರ ದಾಂಪತ್ಯದ ಫಲವಾಗಿ ಹುಟ್ಟಿದರು. ಅಲ್ಲಿ ಒಂದು ಪ್ರಸಂಗ, ಬಹಳ ವಿಚಿತ್ರವಾದ ಪ್ರಸಂಗ ಹೇಳ್ತಾರೆ. ದಿತಿ ಒಂದು ದಿವಸ ಕಾಶ್ಯಪರನ್ನು ತನಗೆ ಸಂತಾನಕ್ಕೋಸ್ಕರ ಪ್ರಾರ್ಥಿಸಿದಳಂತೆ. ಅದು ಅಕಾಲದಲ್ಲಿ ಪ್ರಾರ್ಥಿಸಿದರು. ಆವಾಗ ಇವರು ಯೋಚನೆ ಮಾಡ್ತಾರೆ, ಯಾಕೆ ಈ ಹೆಣ್ಣಿಗೆ ಈಗ ಈ ಬುದ್ಧಿ ಬಂತು? ಹೇಳ್ತಾರೆ, ನಾನು ನಿನ್ನ ರತಿಭಿಕ್ಷೆಯನ್ನು ನಿರಾಕರಿಸುವುದಿಲ್ಲ, ನಿನಗೆ ಸಂತಾನ ಸುಖವನ್ನು ಕೊಡುತ್ತೇನೆ. ಆದರೆ ನೀನು ಅಕಾಲದಲ್ಲಿ ಬಯಸಿದೆ, ಈ ಬಯಕೆಯ ಫಲವಾಗಿ ಘೋರವಾದ ಮಗು ಹುಟ್ಟುತ್ತಪ್ಪ, ಮಹಾಭಯಂಕರ ದುರ್ಬುದ್ಧಿಯ ಮಕ್ಕಳು ಹುಡ್ತಾರೆ ನಿನಗೆ, ಇದು ಒಳ್ಳೆಯದಾಗೋದಿಲ್ಲ. ಅವಳು ಪ್ರಾರ್ಥಿಸ್ತಾಳೆ, ಹಾಗಾಗಬಾರದು, ಒಳ್ಳೆಯ ಮಕ್ಕಳು ಹುಟ್ಟುವಂತೆ ತಾವು ಆಶೀರ್ವದಿಸಬೇಕು ಅಂತ. ನಾನು ಆಶೀರ್ವದಿಸಿದ್ರೂ ಉಪಯೋಗ ಬೀಳೋದಿಲ್ಲ, ಆದರೆ ಒಳ್ಳೆ ಮಗ ಆಗತ್ತೆ. ಯಾರಿಗೆ ಅಂದರೆ ನಿನಗಲ್ಲ, ನಿನ್ನ ಮಗನಿಗೆ, ನಿನ್ನ ಮೊಮ್ಮಗ ಪ್ರಹ್ಲಾದ ಅವನು, ನಿನ್ನ ಮಗನಿಗೆ ಒಳ್ಳೆ ಮಗ ಹುಡ್ತಾನೆ. ನಿನ್ನ ಮಗ ಮಾಡಿದ ಎಲ್ಲ ಅಪಚಾರಗಳನ್ನು ತೊಳೆದು ಹಾಕುವಷ್ಟು ಒಳ್ಳೆಯ ಮೊಮ್ಮಗ ಹುಡ್ತಾನೆ ಅಂತ ಹೇಳಿ ಅವರು ತನ್ನ ಹೆಂಡತಿಗೆ ವರ ಕೊಟ್ಟರು. ಅದರ ಫಲವಾಗಿ ಹಿರಣ್ಯಕಶಿಪು, ಈ ಹಿರಣ್ಯಾಕ್ಷ ಮತ್ತೊಮ್ಮೆ ಭೂಮಿಯನ್ನು ಕಕ್ಷೆಯಿಂದ ಕಳಚಿದ. ಇದು ಒಂದು ವಿಶಿಷ್ಟವಾದ ವಿಷಯ. ಈ ಹಿರಣ್ಯಕಶಿಪು ಅನ್ನುವ ಶಬ್ದದ ಅರ್ಥವನ್ನು ಸ್ವಲ್ಪ ನೀವು ಯೋಚಿಸಬೇಕು. ಇವಾಗ ಹಿರಣ್ಯಕಶಿಪು ಸತ್ತೇ ಹೋದರು, ಅವರು ಇಲ್ಲೇ ಇಲ್ಲ ಅಂತ ತಿಳ್ಕೋಬಾರದು. ಅವ್ರು ಈಗಲೂ ಇರ್ತಾರೆ, ನಮ್ಮೊಳಗೆ ಇದ್ದು ಬಿಡ್ತಾರೆ ಅವರು. ಹಿರಣ್ಯಾಕ್ಷ ಅಂದರೆ ಯಾವಾಗಲೂ ದುಡ್ಡಿನ ಮೇಲೆಯೇ ಕಣ್ಣಿರುವವ ಅಂತ ಅರ್ಥ. ಶಬ್ದದ ಅರ್ಥ ನೋಡ್ರಿ ಸ್ವಲ್ಪ. ದುಡ್ಡಿನ ಮೇಲೆಯೇ ಕಣ್ಣು. ಹೀ ಈಸ್ ಆಲ್ವೇಸ್ ಆಫ್ಟರ್ ವೆಲ್ತ್, ಆಫ್ಟರ್ ಗೋಲ್ಡ್ ಆ್ಯಂಡ್ ನಾಟ್ ಆಫ್ಟರ್ ಗಾಡ್. ದೇವರ ಹಿಂದೆ ಬೆನ್ನು ಹತ್ತುವವನಲ್ಲ, ಬಂಗಾರದ ಹಿಂದೆ ಬೆನ್ನು ಹತ್ತುವವನು. ಬಂಗಾರದ ಬೆನ್ನು ಹತ್ತುವವರು ಅವರು ಹಿರಣ್ಯಾಕ್ಷರು. ಇನ್ನೂ ಮುಂದುವರೆದವನು ಹಿರಣ್ಯಕಶಿಪು ಅಂದರೆ ಅವನು ಬಂಗಾರದ ಗಟ್ಟಿಯನ್ನು ತಲೆದಿಂಬಿನ ಅಡಿಯಲ್ಲೇ ಇಟ್ಟುಕೊಳ್ಳೋನು. ಇನ್ಯಾರಾದ್ರೂ ಹಿಡ್ಕೊಂಡು ಹೋಗ್ತಾರದು. ಕಶಿಪು ಅಂದರೆ ತಲೆಗಿಂಬು. ಅವನು ಬಂಗಾರದ ಮೇಲೆ ಕಣ್ಣು ಒಬ್ಬನಿಗೆ, ಇವನಿಗೆ ಇನ್ಯಾರಾದರೂ ಕೊಂಡು ಹೋಗ್ತಾರೋ ಅಂತ ಕಣ್ಣು. ಅದಕ್ಕೆ ತಲೆಗಿಂಬಿನ ಅಡಿಯಲ್ಲೇ ಬಂಗಾರದ ಗಟ್ಟಿಯನ್ನು ಇಟ್ಟುಕೊಂಡು ನಿದ್ರೆ ಬರೋದಿಲ್ಲ ಅವನಿಗೆ. ಅದು ತಲೆದಿಂಬಿನ ಅಡಿಯಲ್ಲಿ ಇತ್ತು ಅಂದರೆ ರಾತ್ರಿ ನಿದ್ರೆ ಬರುತ್ತೆ, ಅದನ್ನು ತೆಗೆದು ಕವಾಟಿನಲ್ಲಿ ಇಟ್ಟರೆ ನಿದ್ರೆ ಬರೋದಿಲ್ಲ ಅವನಿಗೆ. ಹಿರಣ್ಯಕಶಿಪು ಅಂದರೆ ತಲೆಗಿಂಬಿನ ಅಡಿಯಲ್ಲಿ ಬಂಗಾರವನ್ನು ಇಟ್ಟುಕೊಂಡು ಮಲಗುವವ ಅಂತ ಅರ್ಥ. ಈ ಹೆಸರೇ ಬಹಳ ರೋಚಕವಾದದ್ದು. ಆದ್ದರಿಂದ ಈ ದುಷ್ಟಶಕ್ತಿಗಳು ಇವತ್ತಿಗೂ ಹಿರಣ್ಯಾಕ್ಷರು ಹಿರಣ್ಯಕಶಿಪುಗಳು ನಮ್ಮೊಳಗೆ ಕೂತು ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ಕಾಡ್ತಾ ಇರುವಂಥ ಅಸುರಿ ಶಕ್ತಿಗಳಿವು. ಇವು ಬಿಡುಗಡೆ ಇಲ್ಲದ ಯಾಕಂದರೆ ಒಬ್ಬ ಹಿರಣ್ಯಾಕ್ಷ ತಮಸ್ಸೆ ಹೋದರೆ ಮತ್ತೊಬ್ಬ ಹಿರಣ್ಯಾಕ್ಷ ಬರ್ತಾನೆ, ಒಬ್ಬ ಹಿರಣ್ಯಕಶಿಪು ತಮಸ್ಸೆ ಹೋದರೆ ಮತ್ತೊಬ್ಬ ಹಿರಣ್ಯಕಶಿಪು ಬರ್ತಾರೆ. ಅವರದ್ದು ಪರ್ಮನೆಂಟಾಗಿ ನಮ್ಮನ್ನು ಕಾಡ್ತಾ ಇರ್ತಾರೆ. ನಾವು ಈ ಹಿರಣ್ಯಾಕ್ಷತ್ವದಿಂದ, ನಾವು ಈ ಹಿರಣ್ಯಕಶಿಪುತ್ವದಿಂದ ಎಷ್ಟು ಪಾರಾಗಿದ್ದೇವೆ ಅಂತ ಇದು ಒಂದು. ಏವ ಮಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಯತೆ ಅಂತುಂಟಲ್ವ, ಹಾಗೆ ಏವ ಮಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾಗವತಂ ಸ್ಮೃತಂ. ಪ್ರತಿಯೊಂದು ಪುರಾಣದಲ್ಲಿ ಬರತಕ್ಕಂಥ ದೇವದಾನವ ಕಥೆಯನ್ನು ನಮ್ಮ ಆತ್ಮಚರಿತ್ರೆಯಲ್ಲಿ ಅನ್ವಯಿಸಿಕೊಂಡು ನಮ್ಮ ಜೀವನಕ್ಕೆ ಅದು ಕೊಡತಕ್ಕ ಸಂದೇಶ ಏನು ಅನ್ನೋದನ್ನು ನೋಡುವುದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಹಿರಣ್ಯಕಶಿಪುಗಳ ಕಥೆ ಓದಿದರೆ ಮುಗಿಯಲಿಲ್ಲ. ಓದಿ ಆದಮೇಲೆ ನಮ್ಮಲ್ಲಿ ಎಷ್ಟು % ಹಿರಣ್ಯಾಕ್ಷ ಇದ್ದಾನೆ, ನಮ್ಮಲ್ಲಿ ಎಷ್ಟು % ಹಿರಣ್ಯಕಶಿಪು ಇದ್ದಾನೆ ಅಂತ ಆತ್ಮವಿಶ್ಲೇಷಣೆ ಮಾಡಬೇಕು. ಇದು ಪುರಾಣ ಶ್ರವಣದ ಫಲ. ನಮ್ಮಲ್ಲೇ ಹಿರಣ್ಯಕಶಿಪು ಕೂತಿದ್ರೆ ನಾವು ಭಾಗವತ ಶ್ರವಣ ಮಾಡಿ ಎಲ್ಲ ಮಾಡಿ ಕಡೆಗೆ ಅವನು ಖಾಯಮಿಲ್ಲೇ ವಾಸ್ತವ್ಯ ಆದರೆ ಏನು ಉಪಯೋಗ ಬಂತು? ಅವನನ್ನು ನಾವು ನಮ್ಮ ಒಳಗೆ ವಾಸ ಮಾಡಿದರೆ ಅವನನ್ನು ಒದ್ದೋಡಿಸುವ ಪ್ರಯತ್ನ ನಾವು ಎಷ್ಟು ಮಾಡ್ತೇವೆ ನಮ್ಮ ಜೀವನದಲ್ಲಿ, ಇದು ಬಹಳ ಮುಖ್ಯವಾದದ್ದು. ಈ ಹಿರಣ್ಯಾಕ್ಷ ಭೂಮಿಯನ್ನು ಮೊದಲು ತನ್ನಷ್ಟಕ್ಕೆ ಕಕ್ಷೆಯಿಂದ ಕಳಚಿದ್ದು ಸ್ವಾಯುಂಭವ ಮನ್ವಂತರದಲ್ಲಿ, ವೈವಸ್ವತ ಮನ್ವಂತರದಲ್ಲಿ ಭೂಮಿಯನ್ನು ಅದರ ಕಕ್ಷೆಯಿಂದ ಕಳಚುವಂತೆ ಮಾಡಿದ ಆಸುರಿ ಶಕ್ತಿಯನ್ನು ಹಿರಣ್ಯಾಕ್ಷ ಅಂತ ಕರೆದರು. ನಿಮಗೆ ಗೊತ್ತಿದೆ, ನಮ್ಮಲ್ಲಿ ವಿಜ್ಞಾನ ಓದಿದ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಏನು ಅಂದರೆ, ನ್ಯೂಟನ್ನು ಒಂದು ಮಾತು ಹೇಳಿದ್ದಾರೆ. ಏನು ಅಂದರೆ, ನಿಲ್ಲಲಿಕ್ಕೆ ಒಂದು ಜಾಗು ಮತ್ತು ಒಂದು ಉದ್ದದ ಕೋಲು ಸಿಕ್ಕಿದರೆ ನಾನು ಭೂಮಿಯನ್ನು ಕಕ್ಷೆಯಿಂದ ಕಳಚಬಲ್ಲ. ಅದೇನು ಕಷ್ಟದ ಕೆಲಸ ಅಲ್ಲ, ಆದರೆ ಎಲ್ಲಿ ನಿಲ್ಲೋದು?
ಅದಕ್ಕೆ ಬಡಿಗೆ ಯಾವುದು ಅನ್ನೋ ಪ್ರಶ್ನೆ. ಹಿರಣ್ಯಾಕ್ಷನಿಗೆ ಅವನಿಗೆ ಭೂಮಿಯ ಪರಿಧಿಯನ್ನು ದಾಟಿ ಅಂತರಿಕ್ಷದಲ್ಲೇ ನಿಲ್ಲುವಂಥ ಶಕ್ತಿ ಇದ್ದವನು, ಈ ಕಕ್ಷೆಯಿಂದ ಕಳಚಲಿಕ್ಕೆ ಬೇಕಾದಂಥ ಶಕ್ತಿ ಇದ್ದಂಥ ಮಹಾಶಕ್ತನಾದ ಒಬ್ಬ ಅಸುರ. ಆದ್ದರಿಂದ ಅವನು ಭೂಮಿಯನ್ನು ತನ್ನ ಕಕ್ಷೆಯಿಂದ ಕಳಚುವಂತೆ ಮಾಡಿದ. ಸಾಮಾನ್ಯವಾಗಿ ಇದನ್ನು ಮಕ್ಕಳಿಗೆ ಹೇಳುವುದಕ್ಕೋಸ್ಕರ ಹಿಂದೆ ಹೀಗೆ ಕಥೆ ಹೇಳ್ತಿದ್ರು, ನೀವು ಕೆಲವರು ಕೇಳಿರ್ಬೋದು, ನಾನು ಕೇಳಿದ್ದೆ, ನಾನು ಸಣ್ಣದಿರು. ಏನು ಅಂದರೆ ಭೂಮಿಯನ್ನು ಚಾಪೆಯ ಹಾಗೆ ಮಡಚಿ ಬಗಲಲ್ಲಿ ಇಟ್ಟುಕೊಂಡು ಹೋದ ಅಂತ. ಹಾಗೆ ಯಾವ ಪುರಾಣವೂ ಹೇಳೋದಿಲ್ಲ. ಅದು ಮಕ್ಕಳಿಗೆ ಖುಷಿಯಾಗಿ, ಯಾಕೆಂದರೆ ಮಕ್ಕಳಿಗೆ ಚಾಪೆಯಲ್ಲೇ ಆ ಕಥೆ ಹೇಳೋದು ನಿದ್ರೆ ಬರೋವರೆಗೆ. ಆದ್ದರಿಂದ ಚಾಪೆ ರೆಫರೆನ್ಸ್ ಬಂದರೆ ಮಕ್ಕಳಿಗೆ ಇಷ್ಟವಾಗುತ್ತೆ ಅಂತ ಹಾಗೆ ಹೇಳ್ತಿದ್ರು ಹೊರತು ಪುರಾಣದಲ್ಲಿ ಭೂಮಿಯನ್ನು ಚಾಪೆಯ ಹಾಗೆ ಮಡಚಿ ಹಿಡ್ಕೊಂಡು ಹೋದ ಅಂತ ಯಾವ ಪುರಾಣದಲ್ಲಿಯೂ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಅದನ್ನು ತನ್ನ ಕಕ್ಷೆಯಿಂದ ಕಳಚಿದ ಅನ್ನುವ ಮಾತು ನರಸಿಂಹ ಪುರಾಣದಲ್ಲೇ ಇದೆ. ಪುರಾಣದಲ್ಲೇ ಸ್ಪಷ್ಟವಾಗಿದೆ. ಭಾಗವತದಲ್ಲಿ ಸಮುದ್ರದಲ್ಲಿ ಮುಳುಗಿತು ಅಂತಿದ್ದರೆ ನರಸಿಂಹ ಪುರಾಣದಲ್ಲಿ ಅದು ಕಕ್ಷೆಯಿಂದ ಕಳಚಿ ಬಿತ್ತು ಅಂತನ್ನೋ ಮಾತೇ ಇದೆ. ಈ ಚಾಪೆಯಂತೆ ಮಡಚಿದ್ದೆಲ್ಲ ಮಕ್ಕಳಿಗೆ ರೋಚಕವಾಗಿ ಹೇಳೋದು, ಮತ್ತೆ ದೊಡ್ಡವರಾದ ಮೇಲೆ ಸರಿಯಾದ ಅರ್ಥ ಆಗುತ್ತೆ. ಈಗ ಮಕ್ಕಳಿಗೆ ಅದನ್ನೆಲ್ಲ ಕಕ್ಷೆಯಿಂದ ಕಳಚಿ ಹೋಯಿತು, ಆಕರ್ಷಣೆ ಶಕ್ತಿ ತಪ್ಪೋಯಿತು ಅಂದರೆ ಏನು ಅರ್ಥ ಆಗುತ್ತೆ? ಅದಕ್ಕೆ ಇದಾದರೆ ಅರ್ಥ ಆಗುತ್ತೆ, ಅವರಿಗೆ ಚಾಪೆ ಅರ್ಥ ಆಗುತ್ತೆ. ಚಾಪೆಯನ್ನು ಮಡಚಿ ಬಗಲಲ್ಲಿ ಇಟ್ಟುಕೊಂಡಾದರೆ ಖುಷಿಯಾಗತ್ತೆ. ಅದನ್ನ ಮೊದಲ ಹಂತದಲ್ಲಿ, ಇದು ಕಿಂಡರ್ ಗಾರ್ಟನ್ನಿನ ಸ್ಟೂಡೆಂಟ್ಸ್ಗಳಿಗೆ ಹೇಳತಕ್ಕಂಥ ಪಾಠದಲ್ಲಿ ಹಾಗೆ ಹೇಳ್ತಿದ್ರು. ಅದು ಕೊನೆಯವರೆಗೆ ಉಳಿಬಾರ್ದು, ಮಾತ್ರ ದೊಡ್ಡದಾದ್ಮೇಲೆ ತಿದ್ದಿಕೋಬೇಕು. ಮಕ್ಕಳ ಕಥೆಯನ್ನು ಕೊನೆ ತನಕ ನಂಬಿದರೆ ಹೇಗೆ? ಆ ಕಕ್ಷೆಯನ್ನು ಕಳಚುವಂತೆ ಮಾಡಿದ. ಅದರಿಂದ ಕಕ್ಷೆ ಕಳಚಿ ಬಿತ್ತು. ಕಕ್ಷೆ ಕಳಚಿತು ಅಂತಂದರೆ 24 ಗಂಟೆಗೊಮ್ಮೆ ಸೂರ್ಯೋದಯ ಸೂರ್ಯಾಸ್ತ ಏನೂ ಆಗೋದಿಲ್ಲ, ಎಲ್ಲ ಅಸ್ತವ್ಯಸ್ತ ಆಗುತ್ತೆ. ಹಗಲು ರಾತ್ರಿಗಳ ಲೆಕ್ಕಾಚಾರ ಅಸ್ತವ್ಯಸ್ತವಾಗುತ್ತೆ. ಹೀಗೆ ಆಯಿತು. ಇದನ್ನು ವಿಜ್ಞಾನವೂ ದಾಖಲೆ ಮಾಡಿದೆ. ವೆಲಿಕೋವ್ಸ್ಕಿ ಅನ್ನತಕ್ಕಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಐನ್ಸ್ಟೈನಿನ ಸಮಕಾಲಿಕ ಮತ್ತು ಐನ್ಸ್ಟೈನ್ ಮೆಚ್ಚಿಕೊಂಡಂಥ ಶ್ರೇಷ್ಠ ವಿಜ್ಞಾನಿ ಈ ಮಾತನ್ನು ಬರೆದಿದ್ದಾನೆ. ಆತ ಭಾಗವತ ಮತ್ತು ಅವರ ಬೈಬಲಿನಿಂದಲೂ ಕೋಟ್ ಮಾಡ್ತಾನೆ. ಪುರಾಣಗಳಲ್ಲಿ ಏನು ಭೂಮಿ ಕುಸಿದು ಬಿತ್ತು ಅಂತ ಹೇಳ್ತಾರೆ, ಇದು ನಿಜ, ಇದು ನಡೆದಿದೆ. ಅದು ನಡೆದಾಗ ಎಷ್ಟೋ ದಿವಸಗಳ ಕಾಲ ಸೂರ್ಯೋದಯವನ್ನೇ ಕಾಣದೆ ಜನ ಕಗ್ಗತ್ತಲಿನಲ್ಲಿ 1 ವಾರಗಳ ಕಾಲ ಇದ್ದರೂ ಇದರ ಉಲ್ಲೇಖ ಪ್ರಪಂಚದ ಎಲ್ಲ ಸಾಹಿತ್ಯದಲ್ಲಿ ಇದೆ ಅಂತ ಬೈಬಲನ್ನು ಕೋಟ್ ಮಾಡ್ತಾನೆ. ನೈಲ್ ನದಿಯ ನೀರು ನೆತ್ತರಾಗಿ ಹರಿಯಿತು, 7 ದಿನಗಳ ಕಾಲ ಸೂರ್ಯನನ್ನು ಕಾಣಲಿಲ್ಲ ಜನ ಅಂತ ಬೈಬಲ್ನಲ್ಲಿ ಬರ್ತದೆ. ಇದು ಭೂಮಿ ಕಕ್ಷೆಯಿಂದ ಕಳಚಿಕೊಂಡಾಗ ನಡೆದ ಘಟನೆಯನ್ನು ಭಾಗವತವನ್ನು ಕೋಟ್ ಮಾಡಿದ್ದಾನೆ ಆತ. ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬ, ಅತಿಶ್ರೇಷ್ಠ ವಿಜ್ಞಾನಿ ಅಂತಲೂ ಹೇಳ್ಬೋದು. ಅಂಥವರಲ್ಲಿ ಒಬ್ಬ ರಷ್ಯನ್ ವಿಜ್ಞಾನಿ. ಐನ್ಸ್ಟೈನು ಮೆಚ್ಚಿದ ವಿಜ್ಞಾನಿ, ಅದು ದೊಡ್ಡ ಕ್ವಾಲಿಫಿಕೇಶನ್ ಇವತ್ತು. ಐನ್ಸ್ಟೈನು ಬಹಳ ಮೆಚ್ಚಿಕೊಂಡಿದ್ದ ವಿಜ್ಞಾನಿ. ಆತ ಇದನ್ನು ಹೇಳ್ತಾನೆ, ಭೂಮಿ ಕುಸಿದ್ದದ್ದು ನಿಜ, ಕಕ್ಷೆಯಿಂದ ಕಳಚಿ ಬಿದ್ದದ್ದು ನಿಜ, ಆದರೆ ವರಾಹ ಅವನಿಗೆ ಗೊತ್ತಿಲ್ಲ. ಹಾಗೆ ಭೂಮಿ ತನ್ನ ಕಕ್ಷೆಯಿಂದ ಕಳಚಿದಾಗ ಒಂದು ಕಾಮೆಟ್ಟು ಆ ಅಂತರಿಕ್ಷದಿಂದ ಈ ಭೂಮಿಗೆ ಬಂದುಬಿತ್ತು. ಇಡೀ ಕಕ್ಷೆ ಕಳಚಿ ಅಸ್ತವ್ಯಸ್ತವಾದಾಗ ಅಂತರಿಕ್ಷದ ಒಂದು ಕಾಮೆಟ್, ಒಂದು ಧೂಮಕೇತು ಬಂದು ಭೂಮಿಗೆ ಬಡಿಯಿತು. ಅದು ಅರಬ್ ಕಂಟ್ರಿಗೆ ಹೋಗಿಬಿತ್ತು. ಅದರಿಂದಲೇ ಇವತ್ತು ನೀವು ಏನು ಆಯಿಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಹೇಳ್ತೀರಿ, ಅದು ಆ ಕಾಮೆಟ್ಟಿನಿಂದ ಬಂದದ್ದು. ಅದಕ್ಕಿಂತ ಹಿಂಚೆ ಭೂಮಿಯಲ್ಲಿ ಪೆಟ್ರೋಲಿಯಂ ಇರಲೇ ಇಲ್ಲ ಅಂತ ಹೇಳ್ತೀವಿ. ಅದು ಆ ಆಕಸ್ಮಿಕವಾದ ಭೂಕುಸಿತದಿಂದ ಇಡೀ ವಾತಾವರಣದಲ್ಲಿ ಕಕ್ಷೆ ಕಳಚಿಕೊಂಡಾಗ ಒಂದು ಗ್ರಹಕ್ಕೂ ಇಂದು ಗ್ರಹಕ್ಕೂ ಆಗಬೇಕಾಗಿದ್ದ ಸಂಘರ್ಷದಿಂದ ಇಲ್ಲಿಗೆ ಭೂಮಿಗೆ ಬಿದ್ದ ಒಂದು ಕಾಮೆಟ್ಟಿನಿಂದ ಆದಂಥ ಒಂದು ವಿಶೇಷ ಘಟನೆ ಅಂತ ಹೇಳ್ತಾನೆ. ಇದನ್ನು ನಾನು ಯಾವ ಕಾಲದಲ್ಲಿ ಯಾರ ಮುಂದೆ ಕೂಡ ಸಮರ್ಥಿಸಿ, ಇದು ನನ್ನ ಹೈಪೋಥಿಸಿಸ್ ಅಲ್ಲ, ಇದು ಸಿದ್ಧಾಂತ ಅಂತ ಹೇಳ್ತಾನೆ. ಇದು ಅತ್ಯಂತ ನಿಶ್ಚಿತವಾದ ವಿಷಯ, ಇದರ ಬಗ್ಗೆ ನನಗೆ ಎಳ್ಳಷ್ಟೂ ಸಂಶಯ ಇಲ್ಲ. ಪ್ರಪಂಚದ ಯಾವ ವಿಜ್ಞಾನಿಗಳ ಮುಂದೆಯೂ ನಾನು ಇದನ್ನು ಪ್ರೂವ್ ಮಾಡಬಲ್ಲೆ ಅಂತ ಅವನ ಪುಸ್ತಕದಲ್ಲಿ ಬರೆದಿದ್ದಾನೆ. ಮತ್ತೆ ಅಷ್ಟು ಬರೆದು ಅವನು ಇನ್ನೊಂದು ವಿಷಯ ಬರೀತಾನೆ, ಬಹಳ ರೋಚಕ. ಅವರು ಪ್ರಾರಂಭ ಕೊಲ್ಯೂಷನ್ ಆಫ್ ದ ವರ್ಲ್ಡ್ಸ್ ಅಂತ ಆ ಪುಸ್ತಕದ ಹೆಸರು. ಜಗತ್ತಿನ ಪ್ರಳಯ ಅನ್ನುವುದೇ ಅದರ ಹೆಸರು. ಪ್ರಳಯ ಹೇಗಾಯಿತು, ಪ್ರಳಯದ ಬಗ್ಗೆ ಪುರಾಣಗಳಲ್ಲಿ ಹೇಳಿದ ಮಾತು ನಿಜ ಅಂತ ಹೇಳ್ತಾನೆ. ಇನ್ನೊಂದು ವಿಶೇಷ ಹೇಳ್ತಾನೆ ಅವ, ವಿಜ್ಞಾನದ ಬಗ್ಗೆ ನಮ್ಮ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಒಂದು ಕೆಟ್ಟ ಅಹಂಕಾರ ಇದೆ ಅಂತ ಬರೀತಾನೆ ಅವ. ಏನು ಅಂದರೆ, ವಿಜ್ಞಾನದಿಂದ ಎಲ್ಲವೂ ತಿಳಿದು ಬಿಟ್ಟಿದೆ, ಇನ್ನು ಜಗತ್ತಿನ ರಹಸ್ಯವನ್ನೆಲ್ಲ ನಾವು ಭೇದಿಸಿ ಬಿಟ್ಟಿದ್ದೇವೆ, ಇನ್ನೇನು ತಿಳಿಯಬೇಕಾದ್ದೇ ಇಲ್ಲ ಅನ್ನುವ ಅಜ್ಞಾನ. ಅಂದರೆ ತಮಗೆ ಗೊತ್ತಿಲ್ಲ ಅನ್ನುವುದೇ ಗೊತ್ತಿಲ್ಲದೆ ಹೋಗುವ ದುರಂತ ವಿಜ್ಞಾನದಿಂದ ಬಂದುಬಿಟ್ಟಿದೆ. ಅವನು ಹೇಳ್ತಾನೆ, ಇದು ಶುದ್ಧ ಸುಳ್ಳು. ಇದು ನಾವು ನಿಂತ ನೆಲದಲ್ಲಿ 100 ಅಡಿ ಕೆಳಗೆ ಏನಿದೆ ಅಂತ ನಮಗೆ ವಿಜ್ಞಾನದಿಂದ ಗೊತ್ತಾಗುವುದಿಲ್ಲ. ಸಮುದ್ರದಲ್ಲಿ, ಇಡೀ ಸಮುದ್ರ, ನಾವು ಮನೆಯಲ್ಲಿ ಬಾವಿ ತೋಡಿದರೆ ಸಿಹಿ ನೀರು ಯಾಕೆ ಬರುತ್ತೆ, ಇಡೀ ಸಮುದ್ರದ ಅಪರಂಪಾರವಾದ ನೀರು ಯಾಕೆ ಉಪ್ಪಿದೆ ಅಂತ ನಮಗೆ ಗೊತ್ತಿಲ್ಲ. ಅಲ್ಲ, ಆಶ್ಚರ್ಯ ಅಲ್ವಾ?
ಈಗ ಸಮುದ್ರದ ಹತ್ತಿರವೇ ಒಂದು ಬಾವಿ ತೋಡಿದರೆ ಅಲ್ಲೇ ಒಡಬಂಡೇಶ್ವರ ದೇವಸ್ಥಾನದಲ್ಲಿ ಸಿಹಿ ನೀರು. ಒಡಬಂಡೇಶ್ವರ ದೇವಸ್ಥಾನದಲ್ಲಿ ಯಾಕೆ, ಸಮುದ್ರದ ಮಧ್ಯದಲ್ಲಿ ಅಲ್ಲಿ ಬಾದರಗಡ ಉಂಟಲ್ಲ, ಅಲ್ಲಿ ತೊನ್ಸೆಬಾರ್, ಎಲ್ಲಿ ನೋಡಿದ್ರೆ ಅಲ್ಲಿ ಅಪರಂಪಾರವಾದ ಉಪ್ಪು ನೀರಿನ ರಾಶಿ, ಮಧ್ಯೆ ತೊನ್ಸೆಬಾರ್ನಲ್ಲಿ ಒಂದು ಬಾವಿ ಇದೆ, ಸಿಹಿ ನೀರು. ಅದು ಎಲ್ಲಿಂದ ಬಂತು ಸಿಹಿ ನೀರಿನ ಹೊರತೆ? ಇದು ವಿಜ್ಞಾನಕ್ಕೆ ಗೊತ್ತಿಲ್ಲ ಅಂತಾನೆವ. ಯಾಕೆ ಬಾವಿಯಲ್ಲಿ ಸಿಹಿ ನೀರು? ಸಮುದ್ರದ ನೀರೆಲ್ಲ ಉಪ್ಪೇ ಉಪ್ಪು, ಯಾಕೆ ಸಿಹಿ ನೀರಿನ ಸಮುದ್ರ? ಅಲ್ಲ, ಪುರಾಣದಲ್ಲಿ ಹೇಳಿದ ಹಾಗೆ ಕಬ್ಬಿನ ರಸದ ಬೆಣ್ಣೆ ಸಮುದ್ರ, ಹಾಲಿನ ಸಮುದ್ರ, ತುಪ್ಪದ ಸಮುದ್ರ ಅಂತೆಲ್ಲ ಹೇಳ್ತಾರೆ. ಹಾಗೆ ಯಾಕೆ ಇಲ್ಲ, ಬರೇ ಉಪ್ಪು ನೀರೇ. ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ವಿಜ್ಞಾನದಿಂದ ಏನೂ ರಹಸ್ಯ ಭೇದನೆ ಮಾಡೋದಾಗಲಿಲ್ಲ ಅಂತ. ಆದರೆ ಪ್ರಾಚೀನ ಋಷಿಮುನಿಗಳು ಏನು ಹೇಳಿದ್ದಾರೆ ಅದರಲ್ಲಿ ಸತ್ಯಾಂಶ ಇದೆ ಅನ್ನುವುದನ್ನು ಪಾಶ್ಚಾತ್ಯ ವಿಜ್ಞಾನಿಯಾಗಿರ್ತಕ್ಕ ಆತ ಈ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನೊಬ್ಬ ವಿಜ್ಞಾನಿ ಈಗ ಬದುಕಿರತಕ್ಕಂಥವು, ಆತನ್ನು ಯಾವಾಗಲೂ ನಾನು ಉಲ್ಲೇಖ ಮಾಡ್ತೇನೆ, ಫ್ರಿಡ್ಜಾಫ್ ಕಾಪ್ರಾ ಅಂತ. ಆತ ಅಮೇರಿಕದ ವಿಜ್ಞಾನಿ, ಈಗ ಬದುಕಿರುವ ವಿಜ್ಞಾನಿ. ಆತನು ಈ ಮಾತನ್ನು ಹೇಳ್ತಾನೆ, ನಮಗೆ ಪ್ರಾಯ ವಿಜ್ಞಾನಕ್ಕೆ ಸತ್ಯ ಎಂದೂ ತಿಳಿಯೋದಿಲ್ಲ. ಯಾಕೆಂದರೆ ನಾವು ಇಂಟೆಲೆಕ್ಟ್ ಆಲಂಬನೆಯಿಂದ ಹೊರಟವರು, ಬೌದ್ಧಿಕವಾದ ತಾರ್ಕಿಕವಾದಂಥ ವಿಚಾರಧಾರೆಯನ್ನು ಬೆಳೆಸಿಕೊಂಡವರು. ಸತ್ಯ ಅತಿ ಬೌದ್ಧಿಕತೆಗೆ, ಅತಿ ತಾರ್ಕಿಕತೆಗೆ ಸತ್ಯ ಸಿಗುವುದಿಲ್ಲ. ಮತ್ತು ಯಾವಾಗ ಸತ್ಯ ಸಿಗುತ್ತೆ ಅಂದರೆ ಅದು ಒಳಗಿನಿಂದ, ಅಂತಃಸ್ಫೂರ್ತಿಯಿಂದ, ಸ್ಫುರಣದಿಂದ, ಇಂಟ್ಯೂಷನ್ನಿನಿಂದ ಸತ್ಯ ತಿಳಿಯುತ್ತೆ. ಪ್ರಾಚೀನ ಋಷಿಮುನಿಗಳಿಗೆ ಆ ಇಂಟ್ಯೂಷನ್ ಇತ್ತು, ಭಾರತದ ಋಷಿಗಳಿಗೆ. ಆದ್ದರಿಂದ ಅವರು ಇಂಟ್ಯೂಷನ್ನಿಂದ ಕಂಡ ಸತ್ಯವನ್ನು ನಾವು ಇಷ್ಟು ಅಡ್ವಾನ್ಸ್ಡ್ ಆದ ಮೇಲೂ ಕೂಡ ನಮ್ಮ ಲ್ಯಾಬೊರೇಟರಿಯಿಂದ, ನಮ್ಮ ಲಾಜಿಕಲ್ ಅಪ್ಲಿಕೇಶನ್ನಿಂದ ತಿಳಿಯಲಾರೆವು ಅಂತ ಹೇಳ್ತಾನೆ. ಸತ್ಯ ಹೊಳೆಯುವುದು ತರ್ಕಕ್ಕೆ ಅಲ್ಲ, ಸತ್ಯ ಹೊಳೆಯುವುದು ಇಂಟ್ಯೂಷನಿಗೆ ಅಂತ. ಅಂಥ ಸತ್ಯ ಹೊಳೆಯುವುದು, ಸ್ಫುರಣವಾಗುವುದು, ಹೊರಗಿನಿಂದ ಒಳಕ್ಕೆ ಹೋಗುವುದಲ್ಲ, ಒಳಗೆ ಇದ್ದ ಸತ್ಯ ಹೊಳೆಯುವುದು, ಒಳಗಿಂದ ಒಳಗೆ ಅದು ಸ್ಫುರಣವಾಗಬೇಕು ಅಂತ. ಅದಕ್ಕೆ ಇವತ್ತು ವಿಜ್ಞಾನದಲ್ಲೂ ಬರೇ ಸ್ಫುರಣವೇ ಆದದ್ದು ಅಂತ ಹೇಳ್ತಾನೆ. ಅವನು ನ್ಯೂಟನ್ನನ್ನು ದೃಷ್ಟಾಂತ ಕೊಡ್ತಾನೆ. ನ್ಯೂಟನ್ನು ಗ್ರಾವಿಟೇಷನ್ ಥಿಯರಿಯನ್ನು ಕಂಡು ಹುಡುಕಿದ್ದು ಲ್ಯಾಬೊರೇಟರಿಯಲ್ಲಿ ಕೂತು ಸಂಶೋಧನೆ ಮಾಡಿ ಅಲ್ಲ. ಅವನು ಅಲ್ಲಿಂದ ಹೊರಕ್ಕೆ ಬಂದ, ಏನೂ ತೀರ್ಮಾನವಾಗಲಿಲ್ಲ, ಬಗೆಹರಿಯಲಿಲ್ಲ. ಏನು ಮಾಡೋದಿನ್ನು, ಇವತ್ತು ನಾಳೆ ನೋಡೋಣ, ಇವತ್ತು ಸಂಜೆ ಸ್ವಲ್ಪ ವಿಶ್ರಾಂತಿ, ರಿಲ್ಯಾಕ್ಸ್ ಮಾಡೋಣ ಅಂತ ಪಾರ್ಕಿಗೆ ಬಂದು ಕೂತ. ಆ್ಯಪಲ್ ಸೇಬಿನ ತೋಟದಲ್ಲಿ ಬಂದು ಕೂತ. ರಿಲ್ಯಾಕ್ಸ್ ಮಾಡಲಿಕ್ಕೆ ಅಂತ, ಸಂಶೋಧನೆ ಮಾಡಲಿಕ್ಕೆ ಕೂತದ್ದಲ್ಲ. ಅವನು ಸುಸ್ತಾಗಿ ಸಂಜೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಕೂತಾಗ ಒಂದು ಸೇಬು ಮರದಿಂದ ಕೆಳಕ್ಕೆ ಬಿತ್ತು. ಬಿದ್ದಾಗ ಇವನಿಗೆ ಥಣ್ಣನೆ ಹೊಳೆಯಿತು. ಇದು ಯಾಕೆ ಬಿತ್ತು? ಓಹೋ, ಕೆಳಕ್ಕೆ ಏನೋ ಒಂದು ಮೇಲೆ ಇದ್ದದ್ದನ್ನು ಎಳೆಯುವ ಶಕ್ತಿ ಈ ಕೆಳಗಿನ ನೆಲಕ್ಕಿದೆ. ದಟ್ ಈಸ್ ಗ್ರಾವಿಟೇಷನ್. ಅವನಿಗೆ ತನ್ನ ತಾನೇ ಹೊಳೆದದ್ದು ಹೊರತು ಅದು ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಆಗಿ ಅವನು ಹೇಳಿದ್ದಲ್ಲ. ಸತ್ಯ ಹೊಳೆದ ಮೇಲೆ ಮತ್ತೆ ಲ್ಯಾಬೊರೇಟರಿಯಿಂದ ಪ್ರೂವ್ ಮಾಡುವುದು. ಲ್ಯಾಬೊರೇಟರಿಯಿಂದ ಪ್ರೂವ್ ಆಗುವುದು ಮೊದಲಲ್ಲ, ಮೊದಲು ಸತ್ಯ ಒಳಗಿಂದ ಹೊರಕ್ಕೆ. ಜಗತ್ತಿನ ಯಾವ ಸತ್ಯವೂ ಹೊರಗಿನ ತರ್ಕದಿಂದ ಬರಲಿಲ್ಲ, ಒಳಗಿನ ಅಂತಃಸ್ಫುರಣದಿಂದ ಬರುತ್ತೆ. ಇದು ನಮ್ಮ ಋಷಿಮುನಿಗಳು ಹೇಳಿದ್ದು ಇದನ್ನೇ, ಇವತ್ತು ವಿಜ್ಞಾನಿಗಳು ಹೇಳೋದು ಅದನ್ನೇ. ಅಂತಃಸ್ಫುರಣದಿಂದ ಸತ್ಯ ಸಿಗಬೇಕು, ಹೊರಗಿನ ಯುಕ್ತಿಯಿಂದ ಸತ್ಯ ಸಿಗುವುದಿಲ್ಲ. ಹಾಗಾಗಿ ಈ ಭೂಮಿ ಕುಸಿದದ್ದನ್ನು, ಭೂಮಿ ಕುಸಿದಿತ್ತು, ಅದರ ಪರಿಣಾಮವನ್ನು ವಿಜ್ಞಾನಿಗಳು ಕಂಡು ಹುಡುಕಿದ್ದಾರೆ. ಆದರೆ ಯಾಕೆ ಕುಸಿಯಿತು ಅಂತ ಗೊತ್ತಿಲ್ಲ, ಮತ್ತು ಯಾಕೆ ಕಕ್ಷೆಯಲ್ಲಿ ನಿಂತಿತು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಪುರಾಣಕಾರರು ಹೇಳ್ತಾರೆ, ಹಿರಣ್ಯಾಕ್ಷನಿಂದ ಕುಸಿಯಿತು, ಆ ವರಾಹನಿಂದ ನಿಂತಿತು. ಅದು ನಿಮಗೆ ಆ ವಿಷಯ ಗೊತ್ತಾಗುವುದಿಲ್ಲ. ಪ್ರಪಂಚದಲ್ಲಿ ನಿರಂತರವಾಗಿ ದುಷ್ಟಶಕ್ತಿಗಳು ಕಣ್ಣಿಗೆ ಕಾಣದೆ ತಮ್ಮ ಪ್ರಭಾವವನ್ನು ಬೀರುತ್ತಿವೆ. ಅಂಥ ಒಂದು ದುಷ್ಟಶಕ್ತಿ ಇದನ್ನು ಕುಸಿಯುವಂತೆ ಮಾಡಿತು. ಭಗವಂತ ಅದನ್ನು ಸದಾ ರಕ್ಷಣೆ ಮಾಡ್ತಾನೆ. ಅಂಥ ಒಂದು ರೂಪ ವಿಶೇಷದಿಂದ ಭಗವಂತ ಮತ್ತೆ ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ನಿಲ್ಲಿಸಿದ. ಭಗವಂತ ಅದು ಎಷ್ಟು ಕಾಲ ಭೂಮಿ ಉಳಿಯಬೇಕು ಅಂತ ಸಂಕಲ್ಪಿಸಿದ್ದಾನೋ ಅದರ ಮುಂಚೆ ಯಾವ ಅಸುರ ಶಕ್ತಿಯೋ ಅದನ್ನು ನಾಶ ಮಾಡುವುದು ಸಾಧ್ಯ ಇಲ್ಲ. ಅದಕ್ಕಾಗಿ ವರಾಹ ರೂಪದಿಂದ ಅದನ್ನು ಭೂಮಿಯನ್ನು ರಕ್ಷಣೆ ಮಾಡಿದ. ಇದು ಒಂದು. ಇನ್ನೊಂದು, ಹಿರಣ್ಯಾಕ್ಷ ಅದು ಕಳಚಿ ಬೀಳುವಂತೆ ಮಾಡಿದಾಗ ಹಿರಣ್ಯಾಕ್ಷನನ್ನು ವರಾಹ ರೂಪದಿಂದಲೇ ಮತ್ತೊಮ್ಮೆ ಸಂಹಾರ. ಅವತಾರ 2 ಬಾರಿ ಇಲ್ಲ, ನಿನ್ನೆ ಹೇಳಿದ್ದೆ ನಾನು. ಅದೇ ಸ್ವಯಂಭೂ ಮನ್ವಂತರದ ವರಾಹನೇ ವೈವಸ್ವತ ಮನ್ವಂತರದಲ್ಲಿ ಮತ್ತೆ ಹಿರಣ್ಯ ಅಕ್ಷನನ್ನು ಭೂಮಿಯ ಕಕ್ಷೆ ಕಳಚಿ ಅದನ್ನು ನಾಶ ಮಾಡಬೇಕು ಅಂತ ತುಡಿದಾಗ ಎದುರಿಸಿ, ದ್ವಿತೀಯಂ ಕರ್ಣತಾಡನಾಥ, ಮೊದಲ ಬಾರಿ ಕೊಂದದ ರೀತಿ ಬೇರೆ. ಕೊಂದದ್ದು ವರಾಹ ರೂಪದಿಂದಲೇ, ಕೊಂದದ್ದು ಹಿರಣ್ಯಾಕ್ಷನನ್ನೇ, ಕೊಂದ ರೀತಿ ಬೇರೆ. ಮೊದಲನೆಯವನನ್ನು ಕೋರೆದಾಡಿಯಿಂದ ತಿವಿದು ಕೊಂದರೆ, ಎರಡನೆಯವನನ್ನು ಕರ್ಣಮೂಲಕ್ಕೆ ಬಡಿದು ಕೊಂದ ಅಂತ. ಅಂದರೆ ಈ ಕಿವಿಯ ಮರ್ಮಸ್ಥಾನ ಉಂಟಲ್ಲ, ಇದು ಪ್ರಾಣಿಗಳಿಗೆ ಬಹಳ ಗಂಡಾಂತರಕಾರಿ. ಅದನ್ನು ನೀವು ಹೊಡೆದು ಬಿಟ್ಟರೆ ಸತ್ತು ಬಿಡ್ತಾವೆ. ಆನೆಗಳಿಗಾದರೂ ಅಷ್ಟೇ. ಅಂಥ ಗಜಗಾತ್ರದ ಪ್ರಾಣಿ ಅಂತ ಹೇಳ್ತೇವೆ. ಆ ಆನೆಗಳನ್ನು ಕಾಡಿನಲ್ಲಿ ಇರತಕ್ಕಂಥ ಮಲೆಕುಡಿಯರು
ಆನೆಗಳು ಎದುರು ಬಂದರೆ ಹೇಗೆ ಹೆದರಿಸ್ತಾರೆ ಅಂದರೆ ಅದರ ಕಿವಿಯ ಬುಡದಲ್ಲಿ ಇರತಕ್ಕಂಥ ಒಂದು ನೋವಿನ ಪಾಯಿಂಟ್ ಅಲ್ಲಿಗೆ ಕೋಲು ಹಿಡಿತಾರೆ. ಆ ಕೋಲನ್ನು ಆ ಕಿವಿಯ ಬುಡಕ್ಕೆ ಹಿಡಿದು ತೋರಿಸಿದ್ರೆ ಸರಿ, ಅವು ಕುಯ್ಯೋ ಅಂತ ನಾಯಿ ಕೂಗಿದ ಹಾಕಿ ಕೂಗಿಕೊಂಡು ಓಡ್ತವೆ. ಆ ಕಿವಿಯ ಮರ್ಮಸ್ಥಾನಕ್ಕೆ ಪೆಟ್ಟು ಬಿದ್ದರೆ ಸತ್ಯ ಹೋಗ್ತವೆ ಅವು. ಆನೆ ಮೇಲೆ ಕೂತು ಆನೆಯನ್ನು ನಡೆಸುವಂಥ ಮಾವಟಿಗರು ಅವರ ಕಾಲಿನಲ್ಲಿ ಆ ಕಿವಿಯ ಬುಡಕ್ಕೆ ಕಿಕ್ಕು ಕೊಡ್ತಾರೆ. ಅದು ಕಿಕ್ಕು ಕೊಟ್ಟ ಕೂಡಲೇ ಅದು ಪ್ರಾಣಾಂತಿಕ ನೋವು ಹೇಳಿದ ಹಾಗೆ ಇರ್ತದೆ. ಆದ್ದರಿಂದ ಆ ಪ್ರಾಣಿಗಳ ಕರ್ಣಮೂಲದ ಆ ಒಂದು ಮರ್ಮಸ್ಥಾನ ಉಂಟಲ್ಲ, ಅಲ್ಲಿಗೆ ಹೊಡೆದು ಕೊಂದ ಅಂತ 2ನೇ ಬಾರಿ. 1ನೇ ಬಾರಿ ದಾಡೆಯಿಂದ ತಿವಿದು ಕೊಂದ. ಹೀಗೆ ಕೊಂದ ರೀತಿ ಬೇರೆ, ಕೊಂದದ್ದು ಒಬ್ಬನೇ ಸತ್ತದ್ದು ಒಬ್ಬನೇ. 2 ಬಾರಿ ಭಗವಂತನ ಕೈಯಲ್ಲಿ ವರಾಹ ರೂಪದಿಂದ ಸತ್ತ. ಈ ವರಾಹ ರೂಪವನ್ನೇ ಗಾಯತ್ರಿಯಲ್ಲಿ ತತ್ ಸವಿತು ವರೇಣ್ಯಂ ಅಂತ ಹೇಳಿದ್ರು ನೋಡಿ. ವರಾಹ ಅಂದ್ರೆ ವರೇಣ್ಯ ಅಂದ್ರೆ ಒಂದೇ ಅರ್ಥ. ವರಾಹ ವರೇಣ್ಯ 3 ಅರ್ಥ. ವರ ಶ್ರೇಷ್ಠವಾದದ್ದು, ಅದೇ ವರಾಹ, ಅದೇ ವರೇಣ್ಯ. ಯಾವುದು ಶ್ರೇಷ್ಠವಾದದ್ದು? ವರಾಹ ಅಂದರೂ ಎಲ್ಲವೂ ವರ ಶಬ್ದದಿಂದ ಹುಟ್ಟಿದ್ದು. ವರಾಹ ವರೇಣ್ಯ. ವರಾಹ ಅಂದರೂ ಶ್ರೇಷ್ಠವಾದದ್ದು, ಎತ್ತರದಲ್ಲಿರುವಂಥದ್ದು. ಆದ್ದರಿಂದ ಪ್ರಾಚೀನ ಸಂಸ್ಕೃತದಲ್ಲಿ, ವೇದಕಾಲದ ಸಂಸ್ಕೃತದಲ್ಲಿ ವರಾಹ ಅಂದರೆ ಹಂದಿ ಅಲ್ಲ, ವರಾಹ ಅಂದರೆ ಕ್ಲೌಡ್, ಎತ್ತರದಲ್ಲಿರುವಂಥದ್ದು, ಶ್ರೇಷ್ಠವಾದದ್ದು. ಆಕಾಶದಲ್ಲಿ ಇರತಕ್ಕಂಥ ಮೋಡಕ್ಕೆ ಪ್ರಾಚೀನ ವೈದಿಕ ಕೋಶದಲ್ಲಿ ವರಾಹ ಅಂತ ಆ ಕೋಶದಲ್ಲಿ ಹೇಳ್ತಾರೆ. ಹಂದಿಗೆ ಎಲ್ಲ ಮೋಡಗಳಿಗೆ ಹೆಸರು. ಯಾಕೆ ಅದಕ್ಕೆ ಹೆಸರು ಅಂದರೆ ಅದು ಎತ್ತರದಲ್ಲಿರುವಂಥದ್ದು. ಎಲ್ಲಕ್ಕಿಂತ ಎತ್ತರದಲ್ಲಿರುವವನು ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ, ಎಲ್ಲಕ್ಕಿಂತ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ, ಎಲ್ಲಕ್ಕಿಂತ ಊರ್ಧ್ವದಲ್ಲಿರುವವನು ಯಾರು? ಅವನನ್ನು ವರಾಹ ಅಂತ ಕರೀತಾರೆ. ಎಲ್ಲಕ್ಕಿಂತ ಹಿರಿದಾದವ, ಭೂಮಿಯನ್ನು ಎತ್ತರದ ಕಕ್ಷೆಯಲ್ಲಿ ನಿಲ್ಲಿಸಿದ ಎತ್ತರಕ್ಕೂ ಎತ್ತರದವನು ಭಗವಂತ. ಅವನೇ ವರೇಣ್ಯ, ಗಾಯತ್ರಿಯ 3ನೇ ಶಬ್ದದಲ್ಲಿ ಬಂದವನು. ಅವನೇ ವರಾಹ, ಅವನೇ ವರ. ಕಪಿಲು ವರಾಹ ಶ್ರೇಷ್ಠಶ್ಚ ಎಲ್ಲ ಪರ್ಯಾಯ ಶಬ್ದಗಳು. ಹೀಗೆ 2 ಬಾರಿ ಆದ ವರಾಹಾವತಾರದ ಕಥೆ. ಹಿರಣ್ಯಾಕ್ಷನ ಒಂದು ಶಾಪಗ್ರಸ್ತವಾಗಿ ಜೈವಿಜಯರು ಸೇರಿ ಹಿರಣ್ಯಾಕ್ಷನ ಸಾವು ಆಯಿತು. ಇನ್ನೊಬ್ಬ ಹಿರಣ್ಯಕಶಿಪುವಿನ ಸಾವು ಮುಂದೆ ಇದೆ. 3ನೇ ಸ್ಕಂಧದಲ್ಲಿ ಹಿರಣ್ಯಕಶಿಪುವಿನ ಸಾವಿನ ಕಥೆ ಬರೆಯುವುದಿಲ್ಲ. ಯಾಕೆಂದರೆ ಹಿರಣ್ಯಕಶಿಪುವಿನ ಸಾವಿನ ಕಥೆ ನಮಗೆ ಅಗತ್ಯವಾಗುವಂತಹದ್ದು ವೈವಸ್ವತ ಮನ್ವಂತರದಲ್ಲಿ. ಈ ಹಿರಣ್ಯಾಕ್ಷನ ಕಥೆ ಮೊದಲು ಯಾಕೆ ಬಂತು ಅಂದರೆ ಅದು ಒಮ್ಮೆ ಸ್ವಯಂಭೂ ಮನ್ವಂತರದಲ್ಲಿ ಆದಂಥ ಕಥೆಯೂ ಹೌದು. ಎರಡನ್ನು ಒಟ್ಟು ಮಾಡಿ ಹೇಳುವುದರಿಂದ ವೈವಸ್ವತ ಮನ್ವಂತರದ ಹಿರಣ್ಯಾಕ್ಷನ ವಧೆಯನ್ನು ಮತ್ತೊಮ್ಮೆ ಭಾಗವತ ಹೇಳುವುದಿಲ್ಲ. ಅದರ ನಂತರ ಸ್ವಯಂಭೂ ಮನ್ವಂತರದಲ್ಲಿ ಆದ ಇನ್ನೊಂದು ಅವತಾರದ ಕಥೆಯನ್ನು 3ನೇ ಸ್ಕಂದದಲ್ಲಿ ಹೇಳ್ತಾರೆ. ಅದು ಬಹಳ ಅಪೂರ್ವವಾಗಿರತಕ್ಕಂಥ ಕಪಿಲಾವತಾರದ ಕಥೆ. ಇದರ ವಂಶಾವಳಿಯನ್ನು ನಿನ್ನೆ ಹೇಳಿದ್ದೆ ನಾನು. ಸ್ವಯಂಭೂಮನುವಿನ ಮಗಳು ದೇವಹೂತಿ, ಅವಳು ಕರ್ದಮ ಪ್ರಜಾಪತಿಯನ್ನು ಮದುವೆಯಾದಳು. ಅದರಿಂದ ಮೊದಲು 9 ಜನ ಹುಡುಗಿಯರು ಹುಟ್ಟಿದರು. ಅವರಿಗೆ 9 ಜನ ಋಷಿಗಳು ಮದುವೆ ಮಾಡಿಕೊಂಡ್ರು. ಅವರಿಂದಾದ ಸಂತತಿಯನ್ನು ನೋಡಿದ್ದೇವೆ. ಈಗ ದೇವಹೂತಿ ಮತ್ತು ಕರ್ದಮನ ದಾಂಪತ್ಯದ ಫಲವಾಗಿ ಭಗವಂತ ಕಪಿಲಾವತಾರ ತಾಳಿದ. ಕಪಿಲ ರೂಪಿಯಾದ ಭಗವಂತ ಏನು ಆ ಅವತಾರದ ಮಹಾ ಉದ್ದೇಶ ಏನು ಅಂದರೆ ಅದು ಜ್ಞಾನ ಕಾರ್ಯದ ಅವತಾರ. ಜಗತ್ತಿಗೆ ಸಾಂಖ್ಯ ಅಂದರೆ ವೈದಿಕ ಸಾಂಖ್ಯ, ಸೇಶ್ವರ ಸಾಂಖ್ಯ, ವೈದಿಕ ಸಾಂಖ್ಯವನ್ನು ಜಗತ್ತಿಗೆ ಕೊಟ್ಟದ್ದು ಆ ರೂಪ. ಅದನ್ನು ಮೊದಲು ಉಪದೇಶ ಕೊಟ್ಟದ್ದು ಸಾಂಖ್ಯ ಸಿದ್ಧಾಂತವನ್ನು ಕಪಿಲ ತನ್ನ ತಾಯಿ ದೇವಹೂತಿಗೆ. ಅಂದರೆ ಮೊದಲ ಶ್ರೋತೃ, ಹೇಗೆ ಈ ಭಾಗವತದ ಮೊದಲ ಶ್ರೋತೃ ಶುಕಾಚಾರ್ಯರೋ ಹಾಗೆ ಆ ಸಾಂಖ್ಯ ಸಿದ್ಧಾಂತದ ಮೊದಲ ಶ್ರೋತ್ರಿ ಕಪಿಲನ ತಾಯಿಯಾದಂಥ ದೇವಹೂತಿಯೇ. ಆ ಸಿದ್ಧಾಂತಕ್ಕೆ ಸಾಂಖ್ಯ ಸಿದ್ಧಾಂತ ಅಂತ ಯಾಕೆ ಬಂತು ಹೆಸರು? ಇವತ್ತು ಸಾಂಖ್ಯ ಮತ ಅನ್ನೋದು ಅಷ್ಟು ಬಳಕೆಯಲ್ಲಿ ಇಲ್ಲ. ಸೇಶ್ವರ ಸಾಂಖ್ಯವೂ ಇಲ್ಲ, ನಿರೀಶ್ವರ ಸಾಂಖ್ಯವೂ ಇಲ್ಲ. ಅದು ಬಳಕೆಯಿಂದ ತಪ್ಪಿ ಹೋಗಿದೆ. ಆದರೆ ಭಗವಂತ ಹೇಳಿದ ಸೇಶ್ವರ ಸಾಂಖ್ಯದಲ್ಲಿ, ಅದು ಭಾಗವತದಲ್ಲಿ ಆ ಸಾಂಖ್ಯ ಮತದ ತುಂಬ ವಿಸ್ತಾರವಾದಂಥ ವಿವರ ಇದೆ. 11ನೇ ಸ್ಕಂದದಲ್ಲಿ ಪುನಃ ಈ ಸಂಖ್ಯೆಯಿಂದ ಪ್ರಪಂಚದ ಪದಾರ್ಥಗಳನ್ನು ಪರಿಗಣಿಸುವ ವಿಧಾನವನ್ನು ಹೇಳ್ತಾರೆ. ಸಂಖ್ಯೆಯ ಮೂಲಕ ಪ್ರಪಂಚದ ರಹಸ್ಯವನ್ನು ತಿಳಿಸುವ ಶಾಸ್ತ್ರ, ನ್ಯೂಮರಿಕಲ್ ಸೈನ್ಸ್, ನ್ಯೂಮರಾಲಜಿ ಸೈನ್ಸ್ ಅಂದರೆ ವಿಜ್ಞಾನವನ್ನು, ಪ್ರಪಂಚದ ವಿಜ್ಞಾನವನ್ನು ನಂಬರ್ಸ್, ಥ್ರೂ ನಂಬರ್ಸ್, ಸಂಖ್ಯೆಗಳ ಮೂಲಕ ಇಡೀ ಜಗತ್ತಿನ ಇರಸ್ತಿಕೆಯನ್ನು ಮ್ಯಾಥಮೆಟಿಕಲ್ ಆಗಿ ಹೇಳಿರತಕ್ಕಂಥ ಶಾಸ್ತ್ರ. ಆದ್ದರಿಂದ ಅದಕ್ಕೆ ಸಾಂಖ್ಯಶಾಸ್ತ್ರ ಅಂತ ಹೆಸರು. ಇದು ಒಂದು. ಅಷ್ಟೇ ಅಲ್ಲ, ಸಂಖ್ಯಾ ಅಂದರೆ ಏನು? ಸಂಖ್ಯಾ ಅಂದರೆ ನಂಬರ್ಸು ಅಂತ ನಾನು ಹೇಳಿದೆ, ಸಂಖ್ಯೆಗಳ ಮೂಲಕ ಅಂತ. ಸಂಖ್ಯಾ ಅನ್ನುವ ಶಬ್ದದ ನಿಜವಾದ ಅರ್ಥ ಏನು? ಸಮ್ಯಕ್ ಖ್ಯಾನಂ ಕಥನಂ, ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದಕ್ಕೆ ಸಂಖ್ಯಾ ಅಂತ ಹೆಸರು. 1ಕ್ಕೆ 1 ಹೇಳಬಾರದು, 1ಕ್ಕೆ 2 ಹೇಳಬಾರದು. ಇದ್ದದ್ದನ್ನು ಇದ್ದ ಹಾಗೆ ಯಥಾವತ್ತಾಗಿ ಹೇಳುವುದಕ್ಕೆ ಸಂಖ್ಯಾ ಅಂತ ಹೆಸರು.
ಆ ಯಥಾವತ್ತಾಗಿ ಹೇಳುವುದರಿಂದ ಪಡೆಯುವ ಯಥಾರ್ಥ ಜ್ಞಾನಕ್ಕೆ ಸಾಂಖ್ಯ ಅಂತ ಹೆಸರು. ಆದ್ದರಿಂದ ಸಾಂಖ್ಯ ಅಂದರೆ ಯಥಾರ್ಥವಾದ ಅರಿವು. ಆ ಅರಿವನ್ನು ಕೊಡುವ ದರ್ಶನ ಸಾಂಖ್ಯ ದರ್ಶನ. ಇನ್ನೂ ಮೂಲಕ್ಕೆ ಹೋದರೆ ಯಥಾರ್ಥವಾದ ಅರಿವಿನ ಕೊನೆಯಲ್ಲಿ ಪರಮ ಯಥಾರ್ಥವಾದಂತಹ ಭಗವತ್ ಸ್ವರೂಪವನ್ನು ತಿಳಿಯುವುದು. ಆದ್ದರಿಂದ ಸಾಂಖ್ಯ ಅಂತಂದರೆ ಶುದ್ಧಾತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯವಿಧೀಯತೆ. ಆತ್ಮತತ್ವದ ಅರಿವೇ ನಿಜವಾದ ಸಾಂಖ್ಯ. ಅದಕ್ಕೆ ಪೋಷಕವಾಗಿರತಕ್ಕಂಥ ಪ್ರಪಂಚದ ಅರಿವು, ಯಥಾರ್ಥವಾದ ಅರಿವು ಸಾಂಖ್ಯ. ಅದಕ್ಕೋಸ್ಕರ ಸಂಖ್ಯಾಬದ್ಧವಾಗಿ ಪ್ರಪಂಚದ ವಿವರಣೆ ಸಾಂಖ್ಯ. ಹೀಗೆ ಸಾಂಖ್ಯ ಅನ್ನುವುದು 3 ಮಜಲಿನಲ್ಲಿ ಅರ್ಥವನ್ನು ಕೊಡುತ್ತೆ. ಸಂಖ್ಯಾಬದ್ಧವಾಗಿ ಪ್ರಪಂಚವನ್ನು ಮೊದಲು ವಿಭಾಗ ಮಾಡಿ ಕ್ರೋಢೀಕರಣ ಮಾಡಿದಂಥ ಶಾಸ್ತ್ರ. ಅದನ್ನು ಭಾಗವತಲ್ಲಿ ಹೇಳ್ತಾರೆ, ಪಂಚಭಿರ್ ಬ್ರಹ್ಮನ್ ಚತುರ್ಭಿರ್ ದಶಭಿಸ್ತಥಾ ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಒಂದು ಶ್ಲೋಕದಲ್ಲಿ ನಾವು ಸಂಕ್ಷೇಪವಾಗಿ ಹೇಳುವುದಿದ್ರೆ ಸಾಂಖ್ಯ ಅಂದರೆ ಏನು ಅಂದರೆ ಇಡೀ ಪ್ರಪಂಚವನ್ನು ಹೀಗೆ ಹೇಳೋದು. ಪಂಚಭಿ ಚತುರ್ಭಿ ದಶಭಿಸ್ತಥ. 5 × 5 × 4 × 10 ಅಂದರೆ ಪ್ರಪಂಚ. ಇದೇ ನ್ಯೂಮರಿಕಲ್ ಸಾಂಖ್ಯ. 5 × 5 × 4 × 10 ಅಂದರೆ ಪ್ರಪಂಚ. ಅದು ಏನಿದು 5 × 5 × 4 × 10 ಅಂದರೆ ಪಂಚಭಿ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು. ಅಂದರೆ ಈಗ ನಮಗೆ ನೋಡು, ಪಂಚಭೂತಗಳು ಬೇಕು ಪ್ರಪಂಚ ಆಗಬೇಕಾಗಿದ್ದರೆ. ಅದರಲ್ಲಿ ಪಂಚಗುಣಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು ಪಂಚ ತನ್ಮಾತ್ರೆಗಳು. ನಮ್ಮ ಇಂದ್ರಿಯಗಳು ಗ್ರಹಿಸುವ ವಿಷಯಗಳು 5, ಅದಕ್ಕೆ ಅಧಿಷ್ಠಾನವಾಗಿರ್ತಕ್ಕ ಪದಾರ್ಥಗಳು 5. 5 ಪಂಚಭೂತಗಳು, ಪಂಚ ವಿಷಯಗಳು, ಅದನ್ನು ಗ್ರಹಿಸುವ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು. 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಸೇರಿ 10 ಇಂದ್ರಿಯಗಳು. ಹೀಗೆ ದಶಭಿ 10 ಇಂದ್ರಿಯಗಳು, ಪಂಚಭೂತಗಳು, ಪಂಚ ವಿಷಯಗಳು. ಪಂಚಭಿ ದಶಭಿ. ಆದರೆ ಆಮೇಲೆ ಒಳಗಿನಿಂದ ಈ ವಿಷಯಕ್ಕೂ ಕಣ್ಣಿಗೂ, ವಿಷಯಕ್ಕೂ ಕಿವಿಗೂ, ವಿಷಯಕ್ಕೂ ಮೂಗಿಗೂ, ವಿಷಯಕ್ಕೂ ನಾಲಿಗೆಗೂ, ವಿಷಯಕ್ಕೂ ತೊಗಲಿಗೂ ಸಂಪರ್ಕ ಆದದ್ದನ್ನು ರೆಕಾರ್ಡ್ ಮಾಡಿ ಆತ್ಮಕ್ಕೆ ಮುಟ್ಟಿಸುವಂಥ ಒಳಗಿನ ಮಾಧ್ಯಮ ಅದು ಅಂತಃಕರಣ. ಅದು 4 ಬಗೆಯ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ 4 ಬಗೆ. ಇದು 4 ಇಷ್ಟೇ ಪ್ರಪಂಚ ಅಂತಂದರೆ ಇಷ್ಟೇ, ಇನ್ನೇನೇನೇನೂ ಇಲ್ಲ ಅಂದರು. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು ಮತ್ತು ಒಳಗಿನ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಮನಸ್ಸು ಅಂದರೆ ಈ ಒಳಗೆ 4 ಎಂಥದ್ದು? ಒಳಗಿನಿಂದ 4 ಏನಿದೆ ಅಂದರೆ ಒಳಗಿನಿಂದ 4 ಇದೆ. ಅವು 4ಕ್ಕೆ ಬೇರೆ ಬೇರೆ ಕೆಲಸ ಇದೆ. ಮನಸ್ಸು ಏನು ಮಾಡುತ್ತೆ? ನಾನು ನಿನ್ನೆ ಮನಸ್ಸು ಮತ್ತು ಬುದ್ಧಿಗಳ ವ್ಯತ್ಯಾಸವನ್ನು ಹೇಳಿದ್ದೆ. ಮನಸ್ಸು ಒಂದು ವಸ್ತುವನ್ನು ಆಸೆ ಪಡುತ್ತೆ. ಸಂಕಲ್ಪ ಮತ್ತು ವಿಕಲ್ಪ ಅದರ ಕೆಲಸ. ಮೊದಲು ಸಂಕಲ್ಪ ಮಾಡುವುದು, ಅದು ಬೇಕು, ಅದು ಪಡೆಯಬೇಕು, ಅದು ನನಗೆ ಇರಬೇಕು, ಅದು ನನ್ನದಾಗಬೇಕು, ಹೀಗೆ ಆಸೆ ಪಡುವುದು. ಆಮೇಲೆ ಬೇಕೋ ಬೇಡವೋ ಕನ್ಫ್ಯೂಷನ್, ತೀರ್ಮಾನ ಇಲ್ಲ, ಬೇಕು ಅಂತ ಅನ್ನಿಸುತ್ತೆ. ಆಮೇಲೆ ಬೇಕು ಅಂತ ಅನ್ನಿಸಿದಾಗ, ಈಗ ಒಂದು ಉದಾಹರಣೆಗೆ ನಮಗೆ ಬಟ್ಟೆ ಬೇಕು ಅಂತ ಅನ್ನಿಸಿತು, ಒಂದು ಸೀರೆ ತಗೊಳ್ಳಬೇಕು ಅಂತ ಅನ್ನಿಸಿತು. ಸರಿ, ಜವಳಿ ಅಂಗಡಿಗೆ ಹೋದೆವು. ಆ ಅಂಗಡಿಯಲ್ಲಿ ಅವನೊಂದು 50 ಸೀರೆ ಬಿಡಿಸಿ ಹಾಕ್ತಾನೆ. ಅದು ಎಲ್ಲವೂ ಒಂದರದ್ದು ಬಾರ್ಡರ್ ಚಂದ, ಇನ್ನೊಂದು ಕಲರ್ ಚಂದ, ಇನ್ನೊಂದು ಡಿಸೈನ್ ಚಂದ, ಎಲ್ಲವೂ ಬೇಕು ಅಂತ ಕಾಣುತ್ತೆ. ಇದರಲ್ಲಿ ಯಾವುದು ಬೇಕು ಯಾವುದು ಬೇಡ ಮನಸ್ಸು ಏನೂ ಹೇಳೋದಿಲ್ಲ, ಅದು ನನಗೆ ಗೊತ್ತಿಲ್ಲ ಅನ್ನಂತೆ. ಎಲ್ಲವೂ ಹಿಡ್ಕೊಂಡು ಪ್ಯಾಕ್ ಮಾಡಿ ಅಂತ ಹೇಳಿದ್ರೆ ಕಿಸೆಯಲ್ಲಿ ದುಡ್ಡಿಲ್ಲ. ಯಾವುದಾದ್ರೂ ಒಂದನ್ನು ಪ್ಯಾಕ್ ಮಾಡಿದ್ರೆ ಇದಾಗಬಹುದು, ಇದು ಒಂದು ಒಮ್ಮೆ ನೋಡುವಾಗ ಇದಾಗಬಹುದು ಕಾಣುತ್ತೆ, ಅಥವಾ ಇದು ಆಗಬಹುದು ರೀ, ಅದಕ್ಕಿಂತ ಇದು ಚಂದ ಉಂಟು, ಇದರ ಬಣ್ಣ ಚಂದ, ಅದರ ಬಾರ್ಡರ್ ಚಂದ, ಇದರ ಜರಿ ಚಂದ, ಇದರ ಮೇದಲೆ ಚಂದ, ಯಾವುದು ಈಗ ಚಂದ, ಯಾವುದನ್ನು ಸೆಲೆಕ್ಟ್ ಮಾಡಬೇಕು? ಮನಸ್ಸು ತಟಸ್ಥವಾಗಿ ಕೂತು ಬಿಡುತ್ತೆ. ನನಗೆ ಗೊತ್ತಿಲ್ಲ, ನನಗೆ ಅದು ಆಗ್ಬೋದು ಅನ್ನತ್ತೆ, ಇದು ಆಗ್ಬೋದು ಅನ್ನತ್ತೆ, ಏನು ಬೇಕಾದ್ರೆ ಮಾಡುವಂತ ಮನಸ್ಸಿನ ಕೆಲಸ ಮುಗಿಯುತ್ತೆ ಅಲ್ಲಿಗೆ. ಮೈಂಡ್ ಸ್ಟಾಪ್ಸ್ ದ್ಯಾಟ್. ಆಮೇಲೆ ಬುದ್ಧಿ ಕೆಲಸ ಮಾಡುತ್ತೆ. ಏನು ಅಂದರೆ ಇದು ಬೇಡ, ಇದು ಯಾವುದೋ ಒಂದನ್ನು ತೀರ್ಮಾನ ಮಾಡುತ್ತೆ. ಯಾವುದೋ ಒಂದು ಬೇಕು, ಅದು ಆ ಸಂದರ್ಭದಲ್ಲಿ ಅವನಿಗೆ ಅವನ ಕಿಸೆಯ ಕೆಪಾಸಿಟಿಗೆ ಅನುಗುಣವಾಗಿ ಯಾವುದು ಆಗಬಹುದು ಅಂತ ಒಂದು ತಾತ್ಕಾಲಿಕವಾದ ತೀರ್ಮಾನ ಮಾಡಿ ಇದನ್ನು ತಗೋ, ಕೊನೆಗೊಂದು ತೀರ್ಮಾನ. ಅದೇ ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ನಾವು ಹೇಳೋದು ಇದೇ ಕಾರಣಕ್ಕೋಸ್ಕರ. ಈ ಮಕ್ಕಳು ಹೋದ ಕೂಡಲೇ ಅಂಗಡಿ ಹೋದರೆ ಎಲ್ಲ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಯಾಕೆಂದರೆ ಯಾವುದು ಬೇಕು ಅಂತ ತೀರ್ಮಾನ ಮಾಡುವ ಇಂಟೆಲೆಕ್ಟ್ ಡೆವಲಪ್ ಆಗಿರುವುದಿಲ್ಲ ಮಕ್ಕಳಲ್ಲಿ. ಆದರೆ ಆಸೆ ಉಂಟು, ಅವುಗಳಿಗೆ ಮನಸ್ಸು ಉಂಟು, ಆದರೆ ಇಂಟೆಲೆಕ್ಟ್ ಡೆವಲಪ್ ಆಗಿಲ್ಲ. ಮೈಂಡು ಇಂಟೆಲೆಕ್ಟ್ ಡೆವಲಪ್ ಆದಾಗ ತೀರ್ಮಾನ ಮಾಡತಕ್ಕಂಥ ಶಕ್ತಿ ಬರ್ತದೆ. ತೀರ್ಮಾನ ಮಾಡಿದ್ದು ತಪ್ಪಿರಬಹುದು,
ಅದು ಬೇರೆ ವಿಷಯ. ಅಂತ ತೀರ್ಮಾನ ಮಾಡುವ ಒಂದು ಕೆಪಾಸಿಟಿ ಬಂತು. ಆಮೇಲೆ ಮನಸ್ಸು ಬುದ್ಧಿ ಎರಡಾಯಿತು. ಈ ಮನಸ್ಸು ಬುದ್ಧಿ ಎರಡೂ ಇದ್ದು ಹೊರಗಿನ ಪ್ರಪಂಚವನ್ನು ಮನಸ್ಸು ಬುದ್ಧಿಗಳು ಗ್ರಹಣ ಮಾಡ್ತವೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವನ್ನು ಮನಸ್ಸು ಈ ಇಂದ್ರಿಯಗಳ ಮೂಲಕ ಗ್ರಹಣ ಮಾಡ್ತದೆ, ಬುದ್ಧಿ ತೀರ್ಮಾನ ಮಾಡ್ತದೆ. ಆಯಿತು. ಮುಂದೆ ಆದರೆ ಆ ಹೊರಗಿನ ಪ್ರಪಂಚಕ್ಕೂ ನನಗೂ ಸಂಪರ್ಕ ಮಾಧ್ಯಮ ಯಾವುದು? ಅದು ಮೂರನೇದು, ಅಹಂಕಾರ ಅಂದರು. ನಾನು ಅನ್ನುವ ಪ್ರಜ್ಞೆ ಇಲ್ಲದೇ ಇದ್ದರೆ ಹೊರಗಿನಿಂದ ರೂಪ ಕಾಣ್ತದೆ, ನೋಡಿದ್ಯಾರು? ಯಾರಿಗೊತ್ತು? ಕೇಳಿದ್ಯಾರು? ಯಾರಿಗೊತ್ತು? ನಾನು ನೋಡಿದೆ, ನಾನು ಕೇಳಿದೆ ಅಂತ ಆ ಹೊರಗಿನ ಪ್ರಪಂಚಕ್ಕೂ ನನಗೂ ಸಂಪರ್ಕ ನಿರ್ಮಾಣ ಆಗುವುದು ಅಹಂಕಾರದ ಮೂಲಕ. ಇಷ್ಟೂ ಆಯಿತು, ಮೂರೂ ಇದೆ. ಆದರೂ ಏನೂ ಉಪಯೋಗ ಇರ್ತಿರಲಿಲ್ಲ. ನಾನು ನೋಡ್ತೇನೆ, ನೋಡುವಾಗ ಕಾಣುತ್ತೆ. ಮನಸ್ಸು ಬುದ್ಧಿ ಏನು ಮಾಡ್ತದೆ? ಗ್ರಹಿಸ್ತದೆ. ನೋಡುವಾಗ ಗ್ರಹಣ ಆಯಿತು. ಮತ್ತೆ ನಾಳೆಗೆ, ನಿನ್ನೆ ನೋಡಿದ್ದು ನಾಳೆಗೆ, ಅಥವಾ ನಿನ್ನೆ ನೋಡಿದ್ದು ಇವತ್ತಿಗೆ ನೆನಪಿಲ್ಲ. ಯಾಕಂದರೆ ಬುದ್ಧಿ ನೆನಪಿಟ್ಟುಕೊಳ್ಳುವ ಕೆಲಸ ಇಲ್ಲ. ನೋಡುವುದು, ನೋಡಿದಾಗ ಗ್ರಹಣ ಮಾಡೋದು. ಹಾಗಾದರೆ ಬುದ್ಧಿಗೆ ಪ್ರೆಸೆಂಟ್ ಟೆನ್ಸ್ ಇದೆ, ಪಾಸ್ಟ್ ಟೆನ್ಸ್ ಇಲ್ಲ. ಹಾಗಾದರೆ ನಾವು ನೋಡುವಾಗ ಕಾಣುತ್ತೆ, ಮಾತಾಡುವಾಗ ಕೇಳುತ್ತೆ, ಮುಗಿದ ಮೇಲೆ ಕೇಳಿದ್ದು ಗೊತ್ತಿಲ್ಲ, ನೋಡಿದ್ದು ಗೊತ್ತಿಲ್ಲ. ಹಾಗಾದ್ರೆ ನಮ್ಮ ಕಥೆ ಏನಾಗ್ತೈತಿ ಯೋಚನೆ ಮಾಡಿ. ಏನು ಉಪಯೋಗ ಇಲ್ಲ, ಕಲ್ಲು ಮುಳ್ಳಿನ ಹಾಗೆಯೇ. ಈ ಬುದ್ಧಿ ಬೆಳೆಯೋದೇ ನಾವು ಕಂಡದ್ದನ್ನು ಕೇಳಿದ್ದನ್ನು ನೆನಪಿಟ್ಟುಕೊಂಡು ಆ ಕೇಳಿದ್ದರನ್ನೆಲ್ಲ ಸಮಷ್ಟಿ ಅನುಭವದಿಂದ ನಾವು ಹೊಸತನ್ನು ಕಂಡುಕೊಳ್ತೇವೆ. ಅದರಿಂದ ಈ ಎಲ್ಲದರ ಅರಿವಿನಿಂದ ನಾವು ಬೆಳೆಯೋದಾದ್ದರಿಂದ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಮಗೆ ಇದೀಗ ಮನೋಮಯ ಕೋಶ, ಅದರ ಆಚೆಗೆ ವಿಜ್ಞಾನಮಯ ಕೋಶ ಬೇಕು. ಅದನ್ನೇ ಚಿತ್ತ ಅಂತ ಹೇಳೋದು. ಅದೇ ಸುಪ್ತ ಪ್ರಜ್ಞೆ. ಅದೇನು ಮಾಡ್ತದೆ? ನಮ್ಮ ಎಲ್ಲ ಪ್ರಾಚೀನ ಅನುಭವಗಳನ್ನು ದಾಖಲೆ ಮಾಡುತ್ತೆ. ಇದನ್ನು ನಾನು ವಿವರಿಸಿದ್ದೆ ಹಿಂದೆ. ಆ ಪ್ರಾಚೀನ ಅನುಭವಗಳನ್ನು ದಾಖಲೆ ಮಾಡ್ತಕ್ಕಂಥ ಇನ್ನೊಂದು ಇಂದ್ರಿಯ ಇದೆ. ಅದು ನಮ್ಮ ಪಾಸ್ಟನ್ನೆಲ್ಲ ದಾಖಲೆ ಮಾಡಿಟ್ಟಿರುತ್ತೆ. ಬೇಕಾದಾಗ ನಾವು ಬಟನ್ ಒತ್ತಿದ್ರೆ ನೆನಪು ನಮಗೆ ಹೊರಗೆ ಬರುತ್ತೆ. ಹೀಗೆ ಸ್ಮರಣ ಶಕ್ತಿ ಒಂದು ಇಲ್ಲದೇ ಇರ್ತಿದ್ರೆ ಮನುಷ್ಯನ ಜ್ಞಾನಕ್ಕೆ ಅರ್ಥವೇ ಇರ್ತಿರ್ಲಿಲ್ಲ. ಅದು ಚಿತ್ತ. ಅದರದ್ದೇ 5 ಹೇಳಬೇಕಲ್ವ. ಹಾಗಾದರೆ ಚಿತ್ತ, ಚೇತನ ಅಂತ ಒಂದು ಉಂಟಲ್ವ. ಆ ಸ್ಮರಣ ಶಕ್ತಿಯೇ ವಿಸ್ತಾರಗೊಂಡಾಗ ಅದಕ್ಕೆ ಚೇತನ ಅಂತ ಹೇಳೋದು. ವಿಸ್ತೃತವಾದ ಚಿತ್ತವೇ ಚೇತನ, ಸಂಕುಚಿತವಾದ ಚೇತನವೇ ಚಿತ್ತ. ಆದ್ದರಿಂದ ಅದನ್ನು ಒಂದೇ ಮಾಡಿ ಹೇಳ್ತಾರೆ ಕೆಲವರು. ಹೀಗೆ ಒಳಗಿನ 4 ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಪಂಚಭೂತಗಳು, ಪಂಚತನ್ಮಾತ್ರಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಮತ್ತು ಚತುರ್ವಿಧ ಅಂತಃಕರಣಗಳು, ಒಟ್ಟಿಗೆ 24. ಏತತ್ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಈ 24 ಪ್ರಪಂಚ ಅಂತಂದರೆ ಇದು ಬಿಟ್ಟು ಬೇರೆ ಏನೂ ಇಲ್ಲ. ಪ್ರಧಾನ ಅಂದರೆ ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು ಈ 24. ಈ 24 ಬೇಲಿಯಲ್ಲಿ ಸಿಕ್ಕಿಕೊಂಡವ 25ನೇ ಜೀವ. ಈ 25ನೇ ಜೀವನ ಬೇಲಿಯಲ್ಲಿ ಸಿಕ್ಕಿಸಿದವಳು 26ನೇ ಪ್ರಕೃತಿ. ಆ 26ನೇ ಪ್ರಕೃತಿಯಿಂದ ನಮ್ಮನ್ನು ಬೇಲಿಯಿಂದ ಬಿಡುಗಡೆಗೊಳಿಸುವವನು 27ನೇ ಭಗವಂತ ಅಂತ ಹೇಳ್ಬೋದು. ಇದನ್ನು ಬೇರೆ ಬೇರೆ 25ನೇ ಭಗವಂತ ಅಂತ ಹೇಳ್ತಾರೆ ಕೆಲವೊಮ್ಮೆ. ಯಾಕೆಂದರೆ ಇಡೀ ಇಷ್ಟರಿಂದ ಬದ್ಧನಾಗಿರ್ತಕ್ಕ ಜೀವ 24ರ ಗುಂಪಿನಲ್ಲೇ ಸೇರಿಬಿಟ್ಟ. ಆ ಜೀವನನ್ನು ಈ ಬಂಧನದಿಂದ ಬಿಡುಗಡೆಗೊಳಿಸುವ ಪುರುಷ ಪಂಚವಿಂಶಕಃ 25ನೇವನು ಭಗವಂತ. ಹೀಗೆ ಈ 24 ವಿಧವಾದ ಪ್ರಪಂಚ, ಅದರ ಆಚೆಗೆ ಇರತಕ್ಕ ಭಗವಂತ, ಇದನ್ನು 25 ಸಂಖ್ಯೆಯ ಒಳಗೆ ತುಂಬಿಸಿ ನಮಗೆ ಕೊಟ್ಟಂಥ ಶಾಸ್ತ್ರ. ಆದ್ದರಿಂದ ಇದನ್ನು ಸಾಂಖ್ಯಶಾಸ್ತ್ರ ಅಂತ ಕರೆದು. ಇಂಥ ಸಾಂಖ್ಯದ ಸಿದ್ಧಾಂತವನ್ನು ಹೇಳಿ ಆಮೇಲೆ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ವಿಧಾನ, ಭಗವಂತನ ರೂಪವನ್ನು ಹೇಗೆ ಧ್ಯಾನ ಮಾಡಬೇಕು. ಯಚ್ಛೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ಯತಿರ್ತಿದೇನ ಶಿವಶಿವೋಭೂತ್ ಧ್ಯಾತುರ್ಮನಃಶಮಲಶೈಲ ನಿಸೃಷ್ಟ ವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಭಗವಂತನ ಪಾದದಿಂದ ಕೇಶದ ತನಕ ಪಾದಾದಿ ಕೇಶಾಂತ ವರ್ಣನೆ, ಹೇಗೆ ಭಗವಂತನ ರೂಪವನ್ನು ಧ್ಯಾನ ಮಾಡಬೇಕು ಅನ್ನುವ ವಿವರಗಳನ್ನೆಲ್ಲ ತಾಯಿಗೆ ಕಪಿಲ ರೂಪದಿಂದ ಭಗವಂತ ಹೇಳ್ತಾನೆ. ಸಂಚಿಂತೆಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ ಹೃದಯಾಂಧಕಾರಂ. ಬಹಳ ಸುಂದರವಾದಂಥ ಧ್ಯಾನ ಶ್ಲೋಕಗಳಿವು. ಇದನ್ನು ಸಾಮಾನ್ಯವಾಗಿ ಹಿಂದೆ ಒಂದು ಸಂಪ್ರದಾಯ ಇತ್ತು. ಸ್ನಾನ ಆದ ಮೇಲೆ, ಅದು ಬಹಳ ಒಳ್ಳೆಯ ಸಂಪ್ರದಾಯ ಅಂತಲ್ಲ, ಶ್ಲೋಕ ಆದರೂ ನೆನಪುಳಿಯಲಿ ಅಂತ. ಸ್ನಾನ ಆದಮೇಲೆ ಮಡಿ ಉಟ್ಟುಕೊಳ್ಳುವ ತನಕ ತಲೆ ಒರೆಸಿಕೊಂಡು ಮಡಿ ಉಟ್ಟುಕೊಳ್ಳುವಾಗ ಅದನ್ನು ಹೇಳ್ತಿದ್ರು. ಆದರೆ ಅದು ಧ್ಯಾನ ಮಾಡಲಿಕ್ಕೆ ಅದು ಮೆಡಿಟೇಷನ್ನಿಗೆ ಗೈಡೆನ್ಸ್. ಅದು ಹೇಗೆ ಧ್ಯಾನ? ಕಣ್ಣು ಮುಚ್ಚಿ ಕೂತ್ಕೊಂಡಾಗ ಸಂಚಿಂತೆಯೇದ್ ಭಗವತಶ್ಚರಣಾರವಿಂದಂ, ಭಗವಂತನ ಪಾದ ತಾವರೆಯಂತೆ ಬಹಳ ಸುಂದರವಾದಂಥ ಭಗವಂತನ ಪಾದವನ್ನು ಧ್ಯಾನ ಮಾಡು ಅಂತಾನೆ ತಾಯಿಗೆ ಕಪಿಲ. ಅದನ್ನು ಹೇಗೆ? ಪಾದದ ತಳ ತಾವರೆಯ ಹೆಸರಿನಂತೆ ಕೆಂಪಾಗಿದೆ, ಕೆಂದಾವರೆಯಂತೆ ಇದೆ. ಅದರಲ್ಲಿ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ, ಅದರಲ್ಲಿ ವಜ್ರರೇಖೆ, ಅಂಕುಶರೇಖೆ, ಧ್ವಜರೇಖೆ
ಕಮಲರೇಖೆ, ಇಂಥ ಅಪೂರ್ವವಾದಂಥ ರೇಖಾ ಲಕ್ಷಣಗಳಿಂದ ತುಂಬಿರತಕ್ಕ ಮುದ್ದಾದ ಪಾದ. ಅಂತ ಪಾದವನ್ನು ಧ್ಯಾನ ಮಾಡು. ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಳ ಜ್ಯೋತ್ಸ್ನಾಭಿ, ಆ ಪಾದದ ಮೇಲೆ ಇರತಕ್ಕಂಥ ಉಗುರು, ಆ ಉಗುರು ಅಂದರೆ ಅದು ಕೆಂಪು ಮಣಿಯಂತೆ ಕೆಂಪಾದಂಥ ಬೆಳಕನ್ನು ಬೀರತಕ್ಕಂಥದ್ದು. ಆ ಪ್ರಭೆ, ಕೆಂಪು ಕಿರಣಗಳು, ಆ ಪಾದದ ಉಗುರಿನಿಂದ ಕೆಂಪು ಕಿರಣಗಳು ಹೊರಕ್ಕೆ ಬಂದು ನನ್ನ ಹೃದಯದೊಳಗಿರತಕ್ಕ ಕತ್ತಲೆಂದು, ಯಾಕೆ ನನ್ನ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ, ಅವನ ಪಾದವನ್ನು ಇಟ್ಟಿದ್ದಾನೆ ನನ್ನ ಹೃದಯ ಕಮಲದ ಮೇಲೆ. ಆ ಪಾದವೇ ಒಂದು ಕಮಲ, ಆ ಕಮಲದ ಮೇಲೆ ಅಂಥ ಮುದ್ದಾದಂಥ ಕೆಂಪು ಉಗುರುಗಳು, ಆ ಉಗುರಿನಿಂದ ಕೆಂಪು ಕಿರಣಗಳು ಹಬ್ಬಿ ಆ ಕೆಂಪು ಪ್ರಭೆಯಲ್ಲಿ ನನ್ನ ಮನದೊಳಗಿನ ಕತ್ತಲೆಲ್ಲ ನಾಶವಾಗಿ ಬೆಳಕು ತುಂಬಿತು. ಹೀಗೆ ಧ್ಯಾನ ಮಾಡು. ಈಗ ಧ್ಯಾನ ಮಾಡಿದ್ರೆ ತುಂಬಿಬಿಡುತ್ತೆ ಬೆಳಕು. ಅದನ್ನ ಪಕ್ಕ ಯಾರೂ ಮಾಡೋದಿಲ್ಲ, ಯಾಕಂದರೆ ಹೋಗಿಬಿಡುತ್ತಲ್ಲ ಕತ್ತಲೆ ಅಂತ, ತುಂಬಿಯೇ ಬಿಡುತ್ತೆ ಬೆಳಕು. ಅಂಥ ಒಂದು ಧ್ಯಾನದ ಮಾರ್ಗವನ್ನು ಬಹಳ ಸುಂದರವಾಗಿ ಭಗವಂತನ ರೂಪಚಿಂತನೆಯನ್ನು ತಾಯಿಗೆ ಹೇಳ್ತಾರೆ. ವಿರಕ್ತಿಯ ಮಾರ್ಗವನ್ನು ಹೇಳ್ತಾನೆ. ವಿರಕ್ತಿ ಮನುಷ್ಯನಿಗೆ ಬರುವುದಕ್ಕೆ ಬೇಕಾದಂಥ ಅನೇಕ ಮುಖಗಳನ್ನು ಹೇಳಿ, ಜೀವನದಲ್ಲಿ ಏನು ಸುಖ, ಜೀವನದಲ್ಲಿ ಸುಖ ಅಂತ ಮನುಷ್ಯ ಭ್ರಮಿಸ್ತಾನಲ್ಲ, ನಾನು ಹೇಳಿದನಲ್ಲ, ಬುದ್ಧಿಗೆ ಪಾಸ್ಟ್ ಟೆನ್ಸ್ ಇಲ್ಲ, ಪ್ರೆಸೆಂಟ್ ಟೆನ್ಸ್ ಮಾತ್ರ ಅಂತ. ಹಾಗೆಯೇ ಸುಖಕ್ಕೆ ಅವನು ಏನು ಹೇಳ್ತಾನೆ ಅಂದರೆ, ಸುಖಕ್ಕೆ ಪ್ರೆಸೆಂಟ್ ಟೆನ್ಸ್ ಇಲ್ಲ, ಸುಖಕ್ಕೆ ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸ್ ಮಾತ್ರ ಇರೋದು, ಪ್ರೆಸೆಂಟ್ ಟೆನ್ಸ್ ಇಲ್ಲ ಅಂತಾನೆ. ಯಾವುದು ಸುಖ? ಸುಖ ಅಂತಂದರೆ ನಿಜವಾಗಿ ನಾವು ಯಾವುದನ್ನು ಸುಖ ಅಂತ ಹೇಳ್ತೇವೋ ಹೇಳುವ ಕ್ಷಣದಲ್ಲಿ ಹೇಳುವಾಗ ಅದು ಪಾಸ್ಟ್ ಟೆನ್ಸ್ ಆಗಿರುತ್ತೆ. ನಿಜವಾದ ಸುಖಕ್ಕೆ ವರ್ತಮಾನವೇ ಇಲ್ಲ. ಯಾವ ಪೇಪರ್ನಲ್ಲೂ ಅದರ ವರ್ತಮಾನ ಬರೋದಿಲ್ಲ. ಆಕ್ಸಿಡೆಂಟ್ ಆದದ್ದು, ಕೂಗಿದ್ದು, ಬೊಬ್ಬೆ ಹೊಡೆದದ್ದು, ದುರಂತಗಳದ್ದೇ ಬರೋದು. ಸುಖದ ಸುದ್ದಿಯಲ್ಲಿ ಬರುತ್ತೆ, ಅದಕ್ಕೆ ವರ್ತಮಾನ ಇಲ್ಲ. ದುಃಖಕ್ಕೆ ಬೇಕಾದಷ್ಟು ವರ್ತಮಾನ ಪತ್ರಿಕೆಗಳಿವೆ, ವರ್ತಮಾನವೂ ಇದೆ. ದುಃಖಕ್ಕೆ ವರ್ತಮಾನ ಇರುವುದು, ಸುಖಕ್ಕೆ ವರ್ತಮಾನ ಇಲ್ಲ. ಮತ್ತೆ ಏನು ಅಂದರೆ, ಸುಖದ ನಿರೀಕ್ಷೆಯೇ ಸುಖ. ನಾಳೆ ಏನೋ ಒಂದು ಆಗತ್ತೆ, ನಾಳೆ ನನಗೆ ಮದುವೆ ಆಗತ್ತೆ, ಖುಷಿಯೋ ಖುಷಿ ಹುಡುಗನಿಗೆ. ಮದುವೆ ಆದಮೇಲೆ ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಮದುವೆ ಆಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿ ಸುಖ. ನಾಳೆ ಲಾಟ್ರಿ ನಂಬರ್ ಅನೌನ್ಸ್ ಆಗುತ್ತೆ, ಅದರಲ್ಲಿ ನನ್ನ ಲಾಟ್ರಿ ಟಿಕೆಟ್ನ ನಂಬರು ಇರಬಹುದು ಅನ್ನುವ ನಿರೀಕ್ಷೆಯಲ್ಲಿ ಇರುವ ಸುಖ. ಆಮೇಲೆ ಇರೋದಿಲ್ಲ, ಆಮೇಲೆ ತಿಳಿಸಬಾರ್ದು. ಹೀಗೆ ನಾಳೆ ಏನೋ ಒಂದು ಸುಖ ಬರುತ್ತೆ ಅನ್ನುವ ಸುಖದ ನಿರೀಕ್ಷೆಯೇ ನಿಜವಾದ ಸುಖ. ಅಂದರೆ ಸುಖಕ್ಕೆ ಫ್ಯೂಚರ್ ಟೆನ್ಸ್ ಇದೆ ಅಥವಾ ಪಾಸ್ಟ್ ಟೆನ್ಸು. ಹಿಂದೆ ಆದದ್ದನ್ನು ನೆನಪಿಸಿಕೊಳ್ಳುವುದರಲ್ಲಿ ಒಂದು ಸುಖ ಇದೆ. ಹಿಂದೆ ಆದ ಸುಖವನ್ನಲ್ಲ, ದುಃಖವನ್ನು ಕೂಡ. ಎಂಥ ಆಪತ್ತು ಬಂದಿತ್ತು, ಅದನ್ನು ಪಾರಾಗಿಬಿಟ್ಟೆ, ಸುಖವೋ ಸುಖ. ಪಾರಾದದ್ದನ್ನು ನೆನಪಿಸಿಕೊಂಡ ಖುಷಿ. ಆಕ್ಸಿಡೆಂಟ್ನಲ್ಲಿ ಬಿದ್ದು ಏನೂ ಗಾಯ ಆಗದೆ ಬಸ್ಸಿನ ಅಡಿಯಲ್ಲಿ ಇವನು ಮಧ್ಯದಲ್ಲಿ ಮಲಗಿದ್ದಾನೆ, ಬಸ್ಸು ಪಾಸಾಗಿ ಹೋದ, ಇವನು ಅಂಗಿ ಜಾಡಿಸ್ಕೊಂಡು ಎದ್ದು ಬಿಟ್ಟಾದ, ಏನು ಖುಷಿ ಅದು. ಏನು ಭಯಂಕರ ಇದೆ, ಸತ್ತೇ ಹೋದೆ ಅಂತ ತಿಳ್ಕೊಂಡಿದೆ. ಬಸ್ ಹೊರಟು ಹೋದ್ಮೇಲೆ ಏನಾಗಿಲ್ಲ, ಒಂದು ಸ್ಕ್ರ್ಯಾಚ್. ಆ ಭಯಾನಕವಾದ ಘಟನೆಯ ನೆನಪೇ ಮಹಾಸುಖ. ಹೀಗೆ ಸುಖ ಅಂದರೆ ಪಾಸ್ಟಿನ ನೆನಪು, ಫ್ಯೂಚರಿನ ನಿರೀಕ್ಷೆ, ಇದು ಸುಖ. ಪ್ರೆಸೆಂಟ್ ಟೆನ್ಸು ಇಲ್ಲ. ಆದ್ದರಿಂದ ಸುಖದ ಭ್ರಮೆಯಲ್ಲಿ ದುಃಖೇಶು ಸುಖಮಾನಿನಃ, ದುಃಖವನ್ನು ಸುಖಾಂತ ಗಮನಿಸಬೇಡ ಅಂತ ಅನ್ನತಕ್ಕಂಥ ಮಾತನ್ನು ತಾಯಿಗೆ ಅನೇಕ ದೃಷ್ಟಾಂತಗಳಿಂದ ಹೇಳ್ತಾನೆ. ಹೀಗೆ ಉಪದೇಶ ಮಾಡಿ ತಾಯಿಗೆ ಮೋಕ್ಷ ಸಂದೇಶವನ್ನು ಕೊಟ್ಟಂಥ ಕಪಿಲ, ಆ ಮೂಲಕ ಇಡೀ ಜಗತ್ತಿಗೆ ಮೋಕ್ಷ ಸಂದೇಶವನ್ನು ಕೊಟ್ಟಂಥ ಒಂದು ಅಪೂರ್ವವಾದ ದರ್ಶನವನ್ನು, ವೈದಿಕ ಜ್ಞಾನ ಮಾರ್ಗವನ್ನು ಜಗತ್ತಿಗೆ ಕೊಟ್ಟ ರೂಪ ಕಪಿಲ ರೂಪದ ಕಥೆಯನ್ನು 3ನೇ ಸ್ಕಂಧದಲ್ಲಿ ನಾವು ಕಾಣ್ತೇವೆ. ಅಲ್ಲಿಗೆ ನಾವು ಮುಂದೆ ಬಂದರೆ, ಹೆಣ್ಮಕ್ಕಳ ಕಥೆಗಿಂತ ಸ್ವಲ್ಪ ಮುಂದೆ ಬಂದರೆ ಸ್ವಯಂಭೂ ಮನುವಿನ ಮಗ ಉತ್ತಾನಪಾದನ ಕಥೆ 4ನೇ ಸ್ಕಂಧದಲ್ಲಿ, ಮತ್ತು ಪ್ರಿಯವ್ರತ ಇನ್ನೊಬ್ಬ ಗಂಡು ಮಗ ಅವನ ಕಥೆ 5ನೇ ಸ್ಕಂಧದಲ್ಲಿ ಬರತಕ್ಕಂಥ ಘಟನೆಗಳು. ಉತ್ತಾನಪಾದನ ಕಥೆ, ಅಲ್ಲಿಂದ ಸ್ವಲ್ಪ ಆ ವಂಶದ ಮುಖವನ್ನು ನಾವು ನೋಡಬೇಕು. ಉತ್ತಾನಪಾದನ ಮಗ ನಿಮಗೆ ಗೊತ್ತಿದೆ, ಧ್ರುವ ಮತ್ತು ಉತ್ತಮ, ಇಬ್ಬರು ಉತ್ತಾನಪಾದನ ಮಕ್ಕಳು. ಅವನ ಇಬ್ಬರು ಹೆಂಡಂದಿರು. ಈ ಹೆಸರು ಬಹಳ ಸ್ವಾರಸ್ಯವಾದ್ದು. ಒಬ್ಬಳು ಸುರುಚಿ, ಅವಳಿಗೆ ಟೇಸ್ಟ್ ಭಾರಿ ಜಾಸ್ತಿ. ಇನ್ನೊಬ್ಬಳು ಸುನೀತಿ, ಅವಳ ಎಥಿಕ್ಸಿನ ಬಗ್ಗೆ, ಇವಳಿಗೆ ಟೇಸ್ಟಿನ ಬಗ್ಗೆ ಗಮನ ಹೆಚ್ಚು, ಅವಳಿಗೆ ಎಥಿಕ್ಸಿನ ಬಗ್ಗೆ, ನೀತಿಯ ಬಗ್ಗೆ ಬಹಳ ಆಸಕ್ತಿ ಇರುವವಳು. ಈ ಸುರುಚಿ ಸುನೀತಿ, ಸುನೀತಿಯನ್ನು ಗಂಡ ದೂರ ಮಾಡಿದ, ಸುರುಚಿಯನ್ನು ಹತ್ತಿರ ಮಾಡಿದ. ಸಾಮಾನ್ಯವಾಗಿ ಸಹಜವಾದದ್ದು. ನೀತಿಗಿಂತ ರುಚಿ, ಟೇಸ್ಟು, ಆಕರ್ಷಣೆ ಹೆಚ್ಚು ಹತ್ತಿರವಾಗತ್ತೆ. ಸುರುಚಿ ಹತ್ತಿರವಾದಳು, ಸುನೀತಿ ಸ್ವಲ್ಪ ದೂರವಾದಳು. ಅಥವಾ ಸುರುಚಿ ಹತ್ತಿರ ಬಂದು ನಿಂತಳು, ಸುನೀತಿ ದೂರ ನಿಂತಳು. ಹತ್ತಿರ ಬಾ ಅಂತ ಹೇಳೋ ಧೈರ್ಯ ಇಲ್ಲ ಇವನಿಗೆ, ಸುಮ್ಮನೆ ಗೊತ್ತಾಯ್ತು ಅಷ್ಟೇ. ಉತ್ತಾನಪಾದ ಇವನು ತಲೆ ಮೇಲೆ ಕಾಲು ಕೆಳಗಿನವನಲ್ಲ, ಕಾಲ ಮೇಲೆ ತಲೆ ಕೆಳಗೆ ಮಾಡಿ ನಿಂತವ, ಉತ್ತಾನಪಾದ ಅಂತ.
ಅವನ ಜೀವನದಲ್ಲಿ ಅವನು ಎಂಥ ಉತ್ಥಾನ ಪಾದನಾಗಿಯೇ ಬದುಕಿದವ. ಅವನ ಕಾಲು ಮೇಲೆ ತಲೆ ಕೆಳಗೆ, ಉತ್ಥಾನ ಪಾದ ಅಂದರೆ ಮೇಲೆ ಕಾಲಿರುವವ ಅಂತ. ಅವನು ಸ್ವಲ್ಪ ಜೀವನದಲ್ಲಿ ಇಬ್ಬರು ಹೆಂಡಂದಿರನ್ನು ಕಟ್ಟಿಕೊಂಡು ಶೀರ್ಷಾಸನ ತುಂಬ ಮಾಡಬೇಕಾಗಿತ್ತು. ಅವರು ಇಬ್ಬರು ಹೆಂಡಂದಿರ ಕಾಟ ತಾಳಲಾರದೆ ಜೀವಮಾನವೆಲ್ಲ ಶೀರ್ಷಾಸನವೇ ಮಾಡಿ ಬದುಕಿದ. ಅದಕ್ಕೆ ಅವರು ಒಳ್ಳೆಯ ಹೆಸರು ಉತ್ಥಾನ ಪಾದ ಅಂತ. ಅವನು ಇಬ್ಬರು ಮಕ್ಕಳು, ಸುರುಚಿಗೆ ಉತ್ತಮ, ಸುನೀತಿಗೆ ಧ್ರುವ ಅಂತ. ಅವನು ಒಳ್ಳೆ ಹುಡುಗನೇ, ಉತ್ತಮನೇ, ಆದರೆ ಅವನು ಅಧ್ರುವ. ಯಾಕೆಂದರೆ ಅವನು ಹೆಚ್ಚು ಕಾಲ ಬದುಕಲಿಲ್ಲ. ಇವನು ಧ್ರುವವಾಗಿ ಉಳಿದ. ಈ ಎಲ್ಲ ಹೆಸರುಗಳು ಬಹಳ ಸಾಂಕೇತಿಕವಾಗಿದೆ. ಧ್ರುವ 5 ವರ್ಷ ವಯಸ್ಸು. 5 ವರ್ಷದ ವಯಸ್ಸಿನಲ್ಲಿ ಮಗ ತಂದೆಯ ತೊಡೆ ಮೇಲೆ ಕೂಡಬೇಕು ಅಂತ ಬಯಸುವುದೇನೋ ಆಶ್ಚರ್ಯ ಅಲ್ವಲ್ಲ. ತಂದೆಯ ತೊಡೆಯಲ್ಲಿ ಕೂಡ್ಲಿಕ್ಕೆ ಹೋದ. ತಂದೆ ತೊಡೆಯಲ್ಲಿ ಕೂತಾಗ ತಂದೆ ಏನು ಬೇಡ ಅಂತ ತಡೀಲಿಲ್ಲ, ಕೂತ್ಬಿಟ್ಟ. ಆದರೆ ಸುರುಚಿ ತಡದು. ಈ ಕಥೆಯೆಲ್ಲ ನಿಮಗೆ ಗೊತ್ತಿದೆ. ನೋಡು, ಆ ಸಿಂಹಾಸನದಲ್ಲಿ ಕೂಡಬೇಕಾಗಿದ್ದರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕಾಗಿತ್ತು, ಸುನೀತಿಯ ಹೊಟ್ಟೆಯಲ್ಲ. ನೀನು ಇನ್ನೊಮ್ಮೆ ದೇವರನ್ನು ಕುರಿತು ತಪಸ್ಸು ಮಾಡು. ಸುನೀತಿಯ ಹೊಟ್ಟೆಯಲ್ಲಿ ನನ್ನನ್ನು ಹುಟ್ಟಿಸುವುದು ಬದಲು ಸುರುಚಿಯ ಹೊಟ್ಟೆಯಲ್ಲಿ ನನ್ನನ್ನು ಹುಟ್ಟಿಸು ಅಂತ ಪ್ರಾರ್ಥನೆ ಮಾಡು. ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ಮೇಲೆ ನೀನು ಆ ಸಿಂಹಾಸನ ಕೂಡಲಿಕ್ಕೆ ಯೋಗ್ಯನಾಗ್ತೀ ಅಂತ ನಂಜಿಯ ಮಾತನ್ನಾಡಿದ್ಲು ಸುರುಚಿ. ಈ ಹುಡುಗ ಅಳ್ತಾ ಹೊರಟ. ಕೆಳಗಿಳಿದ. ತಂದೆ ಅಡ್ಡಿ ಇಲ್ಲ, ನೀನು ಸುನೀತಿಯ ಮಗ ಆದರೂ ನನ್ನ ತೊಡೆಯಲ್ಲಿ ಕೂಡಬಹುದು ಅಂತ ಹೇಳೋ ಧೈರ್ಯ ಇಲ್ಲ ಅವನಿಗೆ. ಯಾಕಂದರೆ ಹತ್ತಿರದಲ್ಲಿ ಹೆಂಡತಿ ಇದ್ದಾಳೆ. ಅಷ್ಟು ಗಟ್ಟಿ ಮಾತಾಡುವ ಧೈರ್ಯ ಇಲ್ಲ ಅವನಿಗೆ. ಎಷ್ಟು ಹಿಂದಿನ ಕ್ಷತ್ರಿಯರು ಎಷ್ಟು ಹೆಣ್ಪುಕ್ಕರಾಗಿದ್ದರು ನೋಡಿ. ದಶರಥ ಇವನು ಮರಳಿ ಬರ್ತಾನೆ, ಇವರನ್ನು ಕಾಡಿ ಕಳಿಸಿ ರಾಮಚಂದ್ರನನ್ನೆಲ್ಲ ಮರಳಿ ಬಂದ ಮೇಲೆ ರಾಮಚಂದ್ರನ ಸುದ್ದಿ, ರಾಮಚಂದ್ರ ಏನು ಹೇಳಿದ ಅಂತ ಕೇಳಬೇಕು ಅಂತ ಹೇಳಿ ಆಸೆ ಅವನಿಗೆ. ಏನು ಸುದ್ದಿ ಕೇಳಬೇಕು ಅಂತ. ಸುದ್ದಿ ಕೇಳೋ ಬದಲು ಆಚೆ ಈಚೆ ನೋಡ್ಲಿಕ್ಕೆ ಹತ್ತಿದ ಅಂತೆ. ಯಾಕೆಂದರೆ ಎಲ್ಲರ ಕೈಕೇಯಿ ಇದ್ದಾಳೋ ಅಂತ ಹೆದರಿಕೆ. ನೇಹತಿಷ್ಠತಿ ಕೈಕೇಯಿ ವಿಶ್ರಬ್ಧಂ ಭಣ್ಯತಾಂ ತ್ವಯ ಶ್ರೂ. ಆವಾಗ ಕೌಸಲ್ಯೆ ಪರಿಹಾಸ್ಯ ಮಾಡ್ತಾಳೆ, ಕೈಕೇಯಿ ಇಲ್ಲ ಇಲ್ಲಿ, ಧೈರ್ಯವಾಗಿ ಕೇಳಬೇಕಾದ್ದನ್ನು. ಇಷ್ಟು ಹೆದರುತ್ತಿದ್ರು ಪಾಪ. ಹಾಗೆಯೇ ಇವನಿಗೆ ಸುರುಚಿಯ ಮಾತನ್ನು ಮೀರಿ ಆ ಮಗನನ್ನು ತೊಡೆಯಲ್ಲಿ ಇರಿಸಿಕೊಳ್ಳುವ ಧೈರ್ಯ ಇಲ್ಲ. ಸುಮ್ಮನೆ ಕೂತ. ಈ ಹುಡುಗ ಅಳ್ತಾ ಹೋದ. ಏನು ಮಗು? ಏನಿಲ್ಲ, ನಾನು ದೇವರನ್ನು ಕುರಿತು ತಪಸ್ಸು ಮಾಡಿ ಇನ್ನೊಮ್ಮೆ ಸುರುಚಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಂತೆ, ಇಲ್ಲದಿದ್ದರೆ ನಾನು ಅದನ್ನು ಅವರ ಅಪ್ಪನ ತೊಡೆಯಲ್ಲಿ ಕೂಡಬಾರದು ಅಂತ ಹೇಳಿದ್ಲು ಆ ತಾಯಿ, ಮಲತಾಯಿ. ಹೌದಪ್ಪ, ಅವಳು ಹೇಳೋದು ನಿಜ. ದೇವರನ್ನು ಕುರಿತು ತಪಸ್ಸು ನಮಗೆ ಎಲ್ಲರೂ ಸಸಾರ ಮಾಡುವಂಥ ಮಂದಿಗೆ ಒಬ್ಬನೇ ಆಸರೆ, ಅದು ದೇವರು. ನಮಗೆ ಇನ್ಯಾರೂ ಗತಿ ಇಲ್ಲಪ್ಪ, ನಮ್ಮನ್ನು ಕೇಳುವವರಿಲ್ಲ ಇಲ್ಲಿ. ದೇವರೊಬ್ಬನೇ ಕೇಳಿದರೆ ಕೇಳಬೇಕು. ನೀನು ಆ ಭಗವಂತನನ್ನೇ ನಂಬಿ ಶರಣಾಗಿ ಪ್ರಾರ್ಥನೆ ಮಾಡುವಂತ ಇವಳು ಹೇಳಿಬಿಟ್ರು. ಆ ಹುಡುಗನಿಗೆ ಅವಳು ಹೇಳಿದ್ರು ದೇವರನ್ನು ಕುರಿತು ತಪಸ್ಸು ಮಾಡುವಂತ. ತಾಯಿ ಹತ್ರ ಬಂದರೆ ಸುನೀತಿ ಹೇಳ್ತಾಳೆ, ನಮಗಿನ್ಯಾರೂ ಕೇಳುವವರಿಲ್ಲ, ಹೇಳುವವರಿಲ್ಲ. ಆದ್ದರಿಂದ ನೀನು ದೇವರನ್ನು ಕುರಿತು ಪ್ರಾರ್ಥನೆ ಮಾಡು, ದೇವರು ನಮಗೆ ದಾರಿ ತೋರಬೇಕು, ಅದು ಒಂದೇ ಮಾರ್ಗ ಇರುವುದು. ಈ ಹುಡುಗನಿಗೆ 5 ವರ್ಷದ ಹುಡುಗ ನೋಡಿ, ಎಲ್ಲ ದೇವರನ್ನು ಕುರಿತು ಪ್ರಾರ್ಥನೆ ಮಾಡುವನು. ಸರಿ ಅಂತ ಹೊರಟು ಬಿಟ್ಟ. ದೊಡ್ಡವನಾಗಿದ್ದರೆ, ಇವನು 18 ವರ್ಷ ಆಗಿದ್ದರೆ ಅವನಿಗೆ ಹೌದು ದೇವರು ಇದ್ದಾನೋ ಇಲ್ಲೋ ಅಂತ ಪ್ರೂವ್ ಆಗದೆ ಹೋಗಿ ತಪಸ್ಸು ಮಾಡೋದು ಯಾಕೆ, ಸ್ವಲ್ಪ ತಡೀಲಿ ಅಂತ ಕೂಡ್ತಿದ್ದ. ಏನೂ ಸಂದೇಹ ಸಂಶಯ ಇಲ್ಲ, ಗುಮಾನಿಯೇ ಇಲ್ಲ, ಅನನ್ಯವಾದ ಭಕ್ತಿ. ದೇವರಿದ್ದಾನೆ, ದೊಡ್ಡವರೆಲ್ಲ ಹೇಳಿದರು, ದೇವರನ್ನು ಪ್ರಾರ್ಥನೆ ಮಾಡಿದರೆ ದೇವರು ಅನುಗ್ರಹ ಮಾಡ್ತಾನೆ. ಹೊರಟು ಬಿಟ್ಟ. ಈ ನಿಷ್ಠೆ ಬೇಕು ನೋಡಿ, ಈ ಬಾಲಭಾವ, ಈ ಮುಗ್ಧತೆ ಬೇಕು ದೇವರನ್ನು ಒಲಿಸುವುದಕ್ಕೆ. ನಾವು ಮುಗ್ಧತೆಯನ್ನು ಕಳ್ಕೊಳ್ತೇವೆ, ಆದ್ದರಿಂದ ದೇವರು ಒಲಿಯೋದೇ ಇಲ್ಲ ದೊಡ್ಡವರಾದ ಮೇಲೆ. ಈ 5 ವರ್ಷದ ಹುಡುಗ ಆ ಮುಗ್ಧತೆಯಿಂದ ದೇವರನ್ನು ಒಲಿಸ್ಕೊಳ್ಳೋದು. ಧ್ರುವನಿಗೂ 5 ವರ್ಷ, ಪ್ರಹ್ಲಾದನಿಗೂ 5 ವರ್ಷ. 5 ವರ್ಷದ ಹುಡುಗರಿಗೆ ಬಹಳ ಸುಲಭ. ಹೀಗೆ ಭಗವಂತನನ್ನು ಕಾಣಬೇಕು ಅಂತ ಹೊರಟು ಬಿಟ್ಟ. ಎಲ್ಲಿ ಹೋಗೋದು ಅಂತಲೂ ಗೊತ್ತಿಲ್ಲ, ಎಲ್ಲೋ ಈ ಊರು ಬಿಟ್ಟು ಹೋಗೋದು, ದೂರ ಹೋಗೋದು, ಎಲ್ಲೋ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ಕೇಳಿದ್ದ. ಅದೆಲ್ಲ ಮಕ್ಕಳು ಕೇಳಿದ್ದನ್ನು ಹಾಗೆ ಮಾಡ್ತಾರೆ. ಎದ್ಕೊಂಡು ಕಾಡಿಗೆ ಹೊರಟ. ಅಷ್ಟೊತ್ತಿಗೆ ನಾರದರು ಸಿಕ್ಕಿದ್ರು. ಏನಪ್ಪ ನೀನು 5 ವರ್ಷದ ಹುಡುಗ, ಏನು ತಪಸ್ಸು? ಇಲ್ಲ, ಅದು ಮಾಡೋದು ಖಂಡಿತ. ಕಡೆಗೆ ಅವರು ಅನುಗ್ರಹ ಮಾಡಿ ವಾಸುದೇವ ದ್ವಾದಶಾಕ್ಷರವನ್ನು ಅವನಿಗೆ ಉಪದೇಶ ಕೊಟ್ಟರು. ಆದ್ದರಿಂದ ಧ್ರುವನಿಗೆ ಸಾಕ್ಷಾತ್ಕಾರವಾದಂಥ ರೂಪ ವಾಸುದೇವ ದ್ವಾದಶಾಕ್ಷರ ಪ್ರತಿಪಾದ್ಯವಾಗಿರತಕ್ಕಂಥ ವಾಸುದೇವ ರೂಪವೇ. ಹೋಗಿ ತಪಸ್ಸು ಮಾಡಿದ. ಮಧುವನದಲ್ಲಿ ಹೋಗಿ ಕೂತು ತಪಸ್ಸು ಮಾಡಿದಾನಂತೆ ಈ ಹುಡುಗ. ಅವನಿಗೆ ಎಷ್ಟು ನಿಷ್ಠೆ ಅಂತಂದರೆ, ಆಗ ಬೇರೆ ಬೇರೆ ರೀತಿಯ ಕಾಡಿನಲ್ಲಿ ಅವನನ್ನು ಭಯ ಭರಿಸ್ತಕ್ಕಂಥ ವ್ಯವಸ್ಥೆಗಳನ್ನು ತಪಸ್ಸಿ ಕೂತಾಗ, ದೊಡ್ಡವರಿಗೆ ಪ್ರಾಯ ಬಂದವರಿಗಾದರೆ ಅಪ್ಸರ ಸ್ತ್ರೀಯರು ಬರ್ತಾರೆ. ಈ 5 ವರ್ಷ ಹುಡುಗನ ಅಪ್ಸರಸ್ತ್ರೀಯನ್ನು ಕಳಿಸಿ ಅಂತದ್ದು ಮಾಡೋದು. ಅದಕ್ಕೇನು ಮಾಡಿದ, ಬೇರೆ ಬೇರೆ ಭಯಾನಕವಾದ ಪ್ರಾಣಿಗಳನ್ನೆಲ್ಲ ಕಾಣುವಂಥ ದುಷ್ಟ ದೃಶ್ಯಗಳು, ಭಯಾನಕವಾದ ಭೂತ, ವೇತಾಳ, ಕೂಷ್ಮಾಂಡ
ಇವೆಲ್ಲ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಇಲ್ಲ, ಒಂದು ಭೂತ ವೇತಾಳ ಗುಂಪಿನಲ್ಲಿ ಒಂದು ಕೂಷ್ಮಾಂಡ ಅಂತೋದಿದೆ. ಕೂಷ್ಮಾಂಡ ಇವೆಲ್ಲ ಬಂದು ಎದುರು ಕಾಣಿಸಿಕೊಂಡಾಗ ಈ ಹುಡುಗನಿಗೆ ಯಾವುದರ ಗೋಜೂ ಬರಲಿಲ್ಲ. ದುಷ್ಟ ಮೃಗಗಳು ಬಂದು ಹತ್ತಿರ ನಿಂತರೆ ಅವನು ಕಾಣಲಿಲ್ಲ, ಯಾವುದರ ಗೋಜು ಇಲ್ಲ. ಓಂ ನಮೋ ಭಗವತೇ ವಾಸುದೇವಾಯ ಇದು ಬಿಟ್ಟು ಇನ್ಯಾವುದೂ ಅವನ ಕಣ್ಣಿಗೆ ಕಾಣಿಸಿಲ್ಲ ಅಂತ. ಏನು ಮಾಡಿದ? ಮೊದಲು 3 ದಿವಸಕ್ಕೊಮ್ಮೆ ಹಣ್ಣು ತಿನ್ನುವುದು. 3 ದಿವಸಕ್ಕೊಮ್ಮೆ ಹಣ್ಣು ಹಂಪಲುಗಳನ್ನು ತಿಂದು 1 ತಿಂಗಳು ಹೀಗೆ ತಪಸ್ಸು ಮಾಡಿದಂತೆ. ದೇವರು ಬರಲಿಲ್ಲ. ಹಣ್ಣು ತಿಂದದ್ದು ಜಾಸ್ತಿ ಆಯಿತು, ಇನ್ನು ಹಣ್ಣು ತಿನ್ನಬಾರದು ಅಂತ ಯೋಚನೆ ಮಾಡಿದ. 6 ದಿವಸಕ್ಕೊಮ್ಮೆ ಸೊಪ್ಪು ಸೊದೆ ತಿಂದು 2ನೇ ತಿಂಗಳು ತಪಸ್ಸು ಮಾಡಿದ. ದೇವರು ಬರಲಿಲ್ಲ. ಓಹೋ, ಇದು ತಪ್ಪಾಯಿತು ಅಂತ 3ನೇ ತಿಂಗಳು 9 ದಿವಸಕ್ಕೊಮ್ಮೆ ಬರಿಯ ನೀರು ಕುಡಿದು ತಪಸ್ಸು ಮಾಡಿದ. 9 ದಿವಸಕ್ಕೊಮ್ಮೆ ಪುಷ್ಕಳ ನೀರು ಕುಡಿಯೋದು. ಆಮೇಲೆ 9 ದಿವಸ ಉಪವಾಸ, ಸಂಪೂರ್ಣ ನಿರ್ಜಲ ಉಪವಾಸ. 9ನೇ ದಿವಸ ನೀರು ಕುಡಿಯಲಿಕ್ಕೆ ಪ್ರಾರಂಭ ಮಾಡಿದ. ಆ ತಿಂಗಳೂ ಕಳೆಯಿತು, ದೇವರು ಒಲಿಯಲಿಲ್ಲ. 4ನೇ ತಿಂಗಳಲ್ಲಿ ನೀರು ಕುಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಅಂತೆ. 12 ದಿವಸಕ್ಕೊಮ್ಮೆ ಉಸಿರು ತಗೊಳ್ಳುವುದು. 12 ದಿವಸಗಳ ಕಾಲ ಕುಂಭಕ, 12 ದಿವಸಕ್ಕೊಮ್ಮೆ ಉಸಿರಾಡುವುದು, ಮತ್ತೆ 12 ದಿವಸ ಕುಂಭಕದಲ್ಲಿ ಕೂತ್ಬಿಡೋದು, ಬರೇ ಗಾಳಿ ತಿಂದು. ಇದು ಸಾಧ್ಯವೋ ಅಂತ ನೀವು ಕೇಳಬಹುದು. 12 ದಿವಸಕ್ಕೊಮ್ಮೆ ಉಸಿರು ಬಿಡುವುದು ಸಾಧ್ಯವೋ? ನಮಗೆ 12 ಸೆಕೆಂಡ್ ಉಸಿರು ಕಟ್ಟಿದರೆ ಪ್ರಚೀತಿ ಆಗಿಬಿಡುತ್ತೆ. ಅವನು 12 ದಿವಸಕ್ಕೊಮ್ಮೆ ಉಸಿರು ಬಿಡುವುದು ಸಾಧ್ಯವೋ ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಏನು ಅಂದರೆ, ಕೆಲವು ಪ್ರಾಣಿಗಳು ಇದ್ದಾವೆ ಇಂಥವು, ಮನುಷ್ಯರಿಗೆ ಇದನ್ನು ಅಸಾಧ್ಯ ಅಂತ ಹೇಳಿ ಎಂಥ ನಾಚಿಕೆ ಕೇಡು ಅಂದರೆ, ಇವತ್ತು ಹಿಮದ ರಾಶಿಯಲ್ಲಿ ವಾಸ ಮಾಡತಕ್ಕಂಥ, ಹಿಮಾಲಯದಂಥ ಜಾಗದಲ್ಲಿ ಹಿಮದ ರಾಶಿಯಲ್ಲಿ ವಾಸ ಮಾಡತಕ್ಕಂಥ ಪ್ರಾಣಿಗಳು, ಹಿಮದ ರಾಶಿ ತಮ್ಮ ಮೇಲೆ ಬಿದ್ದರೆ ಆ ಹಿಮ ಕರಗೋ ತನಕ, ಇದರಲ್ಲಿ ಹಿಮದಲ್ಲಿ ಮರಗಟ್ಟಿ ಸಾಯ್ತಾವೆ. ಹಿಮ ಕರಗೋ ತನಕ ಕೆಲವೊಮ್ಮೆ 5-6 ತಿಂಗಳ ಕಾಲ ಕುಂಭಕ ಮಾಡಿ ಕೂತು ಬಿಡ್ತವೆ ಪ್ರಾಣಿಗಳು. ಕಪ್ಪೆಗಳು ಹಿಮ ಕರಗಿದ ಮೇಲೆ ಉಸಿರಾಡಿಕೊಂಡು ಆಲೋಚನೆ ಮಾಡ್ತೇವೆ. ಹಿಮ ಕರಗಿದ ತಕ್ಷಣ ಉಸಿರಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಹಿಮ ಕರಗೋ ತನಕ ಉಸಿರು ಕಟ್ಟಿ ಕುಂಭಕದಲ್ಲಿ ಕೂತು ಬಿಡ್ತವೆ. ಅಂದರೆ ಎಂಥೆಂಥ ಶಕ್ತಿ ಯಾವ ಯಾವ ಪರಿಸರದಲ್ಲಿ ಬೇಕೋ ಆ ಎಲ್ಲ ಶಕ್ತಿಯನ್ನು ಪ್ರಕೃತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾವು ಅದನ್ನು ಮರೆತಿದ್ದೇವೆ, ಪ್ರಾಣಿಗಳು ನೆನಪಿಸಿ ಉಳಿಸಿಕೊಂಡಿದ್ದಾವೆ ಅಷ್ಟೇ. ಹೀಗೆ ದಿನಗಳ ಕಾಲ, ವಾರಗಳ ಕಾಲ ಉಸಿರಾಡದೆ ಕುಂಭಕದಲ್ಲಿ ಇರುವಂಥ ಯೋಗ ಸಾಮರ್ಥ್ಯವನ್ನು ಗಳಿಸಿದವರು ಹಿಂದೆ ಬಹಳ ಮಂದಿ ಇದ್ದರು. ಈಗ ವಿರಳವಾಗಿರಬಹುದು, ಆ ಮಾತು ಬೇರೆ. ಆ 4ನೇ ತಿಂಗಳು ಕಳೆಯಿತು, ಮತ್ತೆ ಕೂಡ ದೇವರು ಕಾಣಿಸಲಿಲ್ಲ. ಆಗ ಇನ್ನು ನಾನು 12 ದಿವಸಕ್ಕೊಮ್ಮೆ ಗಾಳಿಯೂ ಕುಡಿಯುವುದಿಲ್ಲ, ಶ್ವಾಸ ನಿರೋಧ ಮಾಡಿ ಉಸಿರು ಕಟ್ಟಿ ಕೂತರೆ ಭಗವಂತ ಬಂದು ಎದುರು ನಿಂತ ಮೇಲೆ ಉಸಿರು ಬಿಡುವುದು. ಈ ಥರದ ಛಲದಲ್ಲಿ ನಿಂತು ಬಿಟ್ಟಂತೆ. ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದರು. ಅವನ ಶ್ವಾಸಾಗ್ನಿಯಿಂದ, ಅವನ ಕುಂಭಕಾಗ್ನಿಯಿಂದ ವಿಶ್ವ ಸುಟ್ಟು ನಾಶವಾಗುವ ಮುಂಚೆ ಹೋಗಿ ಅವನನ್ನು ಅನುಗ್ರಹ ಮಾಡು ಭಗವಂತ. ಯಾಕಂದರೆ ಕುಂಭಕಾಗ್ನಿಯ ಶಕ್ತಿ ಅಸಾಧಾರಣವಾದದ್ದು. ನಾವು ಪಾಪಪುರುಷ ನಿರಸನ ಮಾಡುವುದು ಯಾವುದರಿಂದ? ಪಾಪಪುರುಷನನ್ನು ಬ್ರಹ್ಮಹತ್ಯಾಶರಸ್ಕಂಚ ಅಂತ ಇಲ್ಲಿಂದ ಇಲ್ಲಿಗೆ ಎಲ್ಲ ತಂದು ಪಾಪಪುರುಷ ನಿರಸನ ಯಾವುದರಿಂದ ಮಾಡೋದು? ಅದನ್ನು ಪಾಪಪುರುಷ ನಿರಸನ ಮಾಡೋದು ಕುಂಭಕಾಗ್ನಿಯಿಂದ. ಕುಂಭಕಾಗ್ನಿಯಿಂದ ಏನು ಇಡೀ ವಿಶ್ವವನ್ನು ಸುಡತಕ್ಕಂಥ ಪ್ರಾಣಶಕ್ತಿ ಅಗ್ನಿರೂಪವಾಗಿ ಪರಿವರ್ತನೆಗೊಂಡು ಬಿಟ್ಟರೆ ಪ್ರಾಣಾಯಾಮದಿಂದ ಏನನ್ನು ಮಾಡಬಹುದು. ದೇವತೆಗಳು ಹೇಳ್ತಾರೆ, ಅವನ ಕುಂಭಕಾಗ್ನಿ ಇಡೀ ಜಗತ್ತನ್ನು ಸುಡುವಷ್ಟು ಶಕ್ತಿಶಾಲಿಯಾಗಿದೆ. ಇಡೀ ಜಗತ್ತಿಗೆ ಬಿಸಿ ತಟ್ಟಿದೆ, ದೇವಲೋಕಕ್ಕೆ ಬಿಸಿ ತಟ್ಟಿದೆ. ಅವನನ್ನು ತಣಿಸು ಭಗವಂತ, ಅವನಿಗೆ ಆಶೀರ್ವಾದ ನೀಡು, ಪ್ರತ್ಯಕ್ಷವಾಗಿ ಅವನನ್ನು ಅನುಗ್ರಹ ಮಾಡುವಂತ ಭಗವಂತ ಕಾಣಿಸಿಕೊಂಡ. 5 ತಿಂಗಳ ತಪಸ್ಸಿನ ಫಲವಾಗಿ 5 ವರ್ಷದ ಹುಡುಗನಿಗೆ ಭಗವಂತ ಕಾಣಿಸಿಕೊಂಡ. ಹಾಗಾದ್ರೆ ಈಗ ಲೆಕ್ಕಾಚಾರ ಗೊತ್ತಾಯಿತು. 5 ವರ್ಷದ ಹುಡುಗನಿಗೆ ಭಗವಂತನನ್ನು ಕಾಣಲಿಕ್ಕೆ 5 ತಿಂಗಳು ಬೇಕಾಗುತ್ತೆ. ಅದು ನಮ್ಗೆ ಎಷ್ಟು ವರ್ಷ ಆಯಿತು ಕನಿಷ್ಠ ಅಷ್ಟು ತಿಂಗಳು ನಾವು ತಪಸ್ಸು ಮಾಡಬೇಕಾಗುತ್ತೆ. ವಯಸ್ಸು ಜಾಸ್ತಿ ಆದಷ್ಟು ತಪಸ್ಸು ಜಾಸ್ತಿ ಮಾಡಿ 50ನೇ ಶಾಂತಿ ಆದವರಿಗೆ 50 ತಿಂಗಳಾದರೂ ತಪಸ್ಸು ಮಾಡಬೇಕಾ? ಅಷ್ಟು ಖಂಡಿತ ಮಾಡೋದಿಲ್ಲ. ದೊಡ್ಡವರಾದ ಹಾಗೆ ತಪಸ್ಸು ಮಾಡೋ ಶಕ್ತಿ ಕಮ್ಮಿ ಆಗ್ತಾ ಆಗುತ್ತೆ. ಆ ಹುಡುಗ 5 ತಿಂಗಳು ಮಾಡಿ ನಾವು 5 ದಿವಸ ಮಾಡ್ಲಿಕ್ಕೆ ಆಗೋದಿಲ್ಲ. ಐದು ತಿಂಗಳ ಕಠಿಣ ತಪಸ್ಸಿನ ಫಲವಾಗಿ 5 ವರ್ಷದ ಬಾಲಕ ಧ್ರುವನ ಮುಂದೆ ಭಗವಂತ ವಾಸುದೇವ ಕಾಣಿಸಿಕೊಂಡು ಏನು ಬೇಕಪ್ಪ ಅಂತ ಕೇಳಿದ ಅಂತ. ಆಗ ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾನೆ ಧ್ರುವ.
ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ. ಬಹಳ ಇದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ದಿನಾಲು ಹೇಳ್ತಕ್ಕಂಥ ರೂಢಿ ಇದೆ. ಇದು ಒಂದು ಪ್ರಸಿದ್ಧವಾದ ಶ್ಲೋಕ, ಬಹಳ ಅರ್ಥವತ್ತಾದ ಶ್ಲೋಕ. ಅವನು ಏನು ಹೇಳ್ತಾನೆ ಅಂದರೆ, ಇದರ ಧ್ವನಿ ಏನು ಬೇಕು ಅಂತ ನನ್ನ ಹತ್ರ ಕೇಳಿದರೆ ನನಗೇನು ಹೇಳಲಿಕ್ಕೆ ಬರುತ್ತೆ? ನಾಲಗೆಯಲ್ಲಿ ನಿಂತು ನುಡಿಸಬೇಕಾದವನು ನೀನು ದೂರ ನಿಂತು ಏನು ಬೇಕು ಅಂತ ಕೇಳಿದರೆ ನಾನು ಏನು ಹೇಳಲಿಕ್ಕಾಗತ್ತೆ? ನನಗೆ ಏನು ಬೇಕೋ ಅದನ್ನು ನನ್ನ ನಾಲಗೆಯಲ್ಲಿ ನಿಂತು ನೀನೇ ನುಡಿಸು ಅನ್ನುವ ಧ್ವನಿ ಇದೆ ಈ ಮಾತಿನಲ್ಲಿ. ಬಹಳ ಸುಂದರವಾದ ಮಾತು. ಯಾರೂ ತಾನೇ ತಾನಾಗಿ ಏನನ್ನೂ ಮಾಡಲಾರ. ನನ್ನ ಬಾಯಿ ಮಾತನಾಡಲಾರದು, ನನ್ನ ಕಣ್ಣು ನೋಡಲಾರದು, ನನ್ನ ಕಿವಿ ಕೇಳಲಾರದು. ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ, ನನ್ನ ನಾಲಿಗೆಯ ಒಳಗೆ ಕೂತು ನಾ ಹುದುಗಿದ್ದ ಭಾವನೆಗಳನ್ನು ಮಾತಿನ ರೂಪದಲ್ಲಿ ಹೊರಗೆ ತರಬೇಕಾದವನು ನೀನು ನಾಲಿಗೆಯಲ್ಲಿ ಕೂತು ನುಡಿಸಬೇಕು. ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವಗಾದೀನ್, ನನ್ನ ಕೈ ಆಡಬೇಕಾದರೆ, ನನ್ನ ಕಾಲು ನಡೆಯಬೇಕಾದರೆ ನೀನು ಉಪೇಂದ್ರನಾಗಿ ಕಾಲಿನಲ್ಲಿ ನಿಲ್ಲಬೇಕು, ಕೈಯಲ್ಲಿ ಇಂದ್ರಾಂತರ್ಯಾಮಿಯಾಗಿ ನಿಲ್ಲಬೇಕು. ನೀನಲ್ಲವೇ ಎಲ್ಲ ಹೃಷಿಕಗಳ ಒಡೆಯ ಹೃಷಿಕೇಶ ಅಂತ ಹೆಸರು ತೊಟ್ಟವ. ನೀನು ಹೊರಗೆ ನಿಂತು ಏನು ಬೇಕು ಅಂದರೆ ನಾನು ಏನು ಹೇಳಲಿ? ನನಗೆ ಏನು ಬೇಕೋ ಅದನ್ನು ನೀನು ನುಡಿಸು ನನ್ನೊಳಗೆ ನಿಂತು ಅಂತಾನೆ. ಬಹಳ ಅದ್ಭುತವಾದಂಥ ಅನುಭವ ಆ 5 ವರ್ಷದ ಬಾಲಕನಿಗೆ. ಆದರೆ ಭಗವಂತ ಆಗ ತನ್ನ ಕೈಯ ಶಂಖದಿಂದ ಅವನ ಕೆನ್ನೆಯನ್ನು ತಟ್ಟಿ ಕೇಳಪ್ಪ ಅಂತಾನೆ. ವಿಚಿತ್ರವಾಗಿ ಅವನು ನೋಡಿ, 5 ವರ್ಷದ ಮಗುವಿನ ಮುಗ್ಧತೆ ಅವನಲ್ಲಿದೆ. ನಮ್ಮ ಅಪ್ಪ ನಮ್ಮ ತೊಡೆಯಲ್ಲಿ ಕೂತ್ಕೊಂಡಾಗ ನಮ್ಮ ಅಮ್ಮ ಇಡೀ ಅಂತಂದ್ಲು, ನನ್ನ ಅಪ್ಪನ ತೊಡೆಯಲ್ಲಿ ಕೂತ್ಕೊಳ್ಳೋ ಹಂಗೆ ಆಗಬೇಕು ಅಂದ ಹುಡುಗ. ದೇವ್ರ ಹತ್ರ ಏನು ಕೇಳಬೇಕು ಪಾಪ? ಭಗವಂತ ಹೇಳಿದ, ನಿನ್ನ ಅಪ್ಪನ ತೊಡೆಯಲ್ಲಿ ಮಾತ್ರ ಅಲ್ಲ, ನಿನ್ನ ಅಪ್ಪನ ಸಿಂಹಾಸನದಲ್ಲಿ ನೀನೇ ಕೂಡುತ್ತೀಯ. ಅಷ್ಟೇ ಅಲ್ಲ, ನಿನಗೆ ಧ್ರುವಲೋಕವನ್ನು ಕರುಣಿಸಿದ್ದೇನೆ. ದೇವರ ಹತ್ರ ವರ ಬೇಡಿ ಮರಳಿ ಬರುವಾಗ ಅವನು ಹೇಳ್ತಾನೆ, ಎಂಥ ದಡ್ಡತನ. ಮತ್ತೆ ಅವನಿಗೆ ಪಶ್ಚಾತ್ತಾಪ. ಮಂದಭಾಗ್ಯಸ್ಯ ಪಶ್ಯತ ಮಮ ಅನಾತ್ಮ್ಯಂ ಅಹೋವತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ. ನಾನು ಎಂಥ ಮೂರ್ಖತನ ಮಾಡಿಬಿಟ್ಟೆ. ಯಾಕೆಂದರೆ ಭಗವಂತ ಭವಚ್ಛಿದ ಪಾದಮೂಲಂ ಗತ್ವಾ ಯಾಚೇ ಯದ್ ಅಂತವತ್, ಯಾವುದೋ ಒಂದು ಕ್ಷಣಿಕವಾದ ಒಂದು ತಂದೆಯ ಸಿಂಹಾಸನವನ್ನು ಕೇಳಿದನಲ್ಲ, ಮೋಕ್ಷವನ್ನೇ ಕೊಡ್ತಕ್ಕಂಥ ಭಗವಂತನ ಪಾದಮೂಲಕ್ಕೆ ಹೋಗಿ ನನಗೆ ಮೋಕ್ಷವನ್ನು ಕೊಡುವಂತ ಕೇಳೋದು ಬಿಟ್ಟು ನನಗೆ ಅಪ್ಪನ ಸಿಂಹಾಸನ ಕೂಡುವ ಹಾಗೆ ಮಾಡೋದು ಕೇಳಿಬಿಟ್ನಲ್ಲ. ಎಂಥ ದಡ್ಡತನ ಮಾಡಿದೆ ನಾನು, ಏನು ಮೂರ್ಖತನ ಮಾಡಿಬಿಟ್ಟೆ. ಎಲ್ಲವನ್ನೂ ಕೇಳಿದ್ದನ್ನೆಲ್ಲವನ್ನೂ ಕೊಡ್ತಕ್ಕಂಥ ಸರ್ವಶಕ್ತನ ಮುಂದೆ ಒಂದು ಕ್ಷುದ್ರವಾದ ವರವನ್ನು ಕೇಳಿದರಲ್ಲ ಅಂತ ಪಶ್ಚಾತ್ತಾಪಟ್ಟುಕೊಂಡು ಬಂದಂತೆ. ಇಷ್ಟಾಗುವಾಗ ಏನಾಗಿದೆ, ಇಲ್ಲಿ ತಂದೆಗೂ ಪಶ್ಚಾತ್ತಾಪ ಆಗಿದೆ. ಅಯ್ಯೋ, ತೊಡೆ ಮೇಲೆ ಕೂತಿದ್ದ ಮಗುವನ್ನು ಕೆಳಗಿಳಿಸಿಬಿಟ್ಟೆ, ಅದು ಬೇಜಾರದಲ್ಲಿ ಹೊರಟು ಹೋಯಿತು. ಮಗು ಎಲ್ಲಿ ಹೋಯಿತು ಅಂತ ಗೊತ್ತಿಲ್ಲ. ಸರಿ, ತಕ್ಷಣ ಮಗುವನ್ನು ಹುಡುಕಬೇಕು ಅಂತ ಜನ ಕಳಿಸುವಂಥ ವ್ಯವಸ್ಥೆ ಮಾಡಿದ. ರಾಜ ಬಿಡ್ತಾನೇನು ಸುಮ್ಮನೆ? ಎಲ್ಲಿದ್ದರೂ ಮಗುವನ್ನು ಕರ್ಕೊಂಡು ಬರಬೇಕು. ಅಷ್ಟಾಗ ಇಲ್ಲಿ ಕರ್ಕೊಂಡು ಬಂದು ಈ ಹುಡುಗನ ತಪಸ್ಸು ಮಾಡಿದಾಗ ಮಾಡ್ತಾನೆ. ಇವನು ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕೂ ಇಲ್ಲ, ತಪಸ್ಸು ಮಾಡಲಿಕ್ಕೂ ಇಲ್ಲ. ಈ ದೊಡ್ಡವರು ಮಾಡೋದು ಇಷ್ಟೇ. ಕಡೆಗೆ ನಾರದರು ಬಂದು ಹೇಳ್ತಾರೆ, ನೀನು ಅವನನ್ನು ಹುಡುಕಬೇಡ, ಅವನೇ ಸುರಕ್ಷಿತವಾಗಿದ್ದಾನೆ ಮತ್ತು ಮರಳಿ ಬರ್ತಾನೆ. ನೀನೇನೂ ಗಾಬರಿ ಆಗಬೇಡ, ಅವನು ಹುಡುಕೋ ಕೆಲಸ ಮಾಡಬೇಡ. ನಿನ್ನ ವಂಶದ ದೀಪ ಬೆಳಗಿಸುವಂಥ ಕೆಲಸ ಮಾಡಿ ಬರ್ತಾನೆ, ನೀನು ನಿಶ್ಚಿಂತೆಯಿಂದ ಇರು ಅಂತ ಹೇಳ್ತಾನೆ. ಕಡೆಗೆ 5 ತಿಂಗಳ ನಂತರ ಹುಡುಗ ಹೊರಟು ಬಂದ ಅನ್ನುವ ಸುದ್ದಿ, ಹೊರಟು ಬಂದ ಧ್ರುವ ಬರ್ತಾ ಇದ್ದಾನೆ ಅನ್ನತಕ್ಕಂತಹ ಸುದ್ದಿ ಕೇಳಿದ ತಕ್ಷಣ ರಾಜ ಅರಮನೆಯ ಸಕಲ ವೈಭವದ ಮೆರವಣಿಗೆಯ ಜೊತೆಗೆ ಅವನನ್ನು ಸ್ವಾಗತ ಮಾಡಲಿಕ್ಕೆ ಹೋಗ್ತಾನೆ. ಇಡೀ ಅರಮನೆಯ ಪರಿವಾರ, ಇಡೀ ರಾಜ್ಯದ ಜನತೆ ಧ್ರುವನನ್ನು ಮೆರವಣಿಗೆಯಲ್ಲಿ ಸ್ವಾಗತಿಸಿ ಕರೆತರ್ತಾರೆ. ಸುನೀತಿಯ ಜೊತೆಗೆ ಸುರುಚಿ ಕೂಡ ಕ್ಷಮೆ ಕೇಳಲಿಕ್ಕೆ ಹೋಗಿದ್ದಾಳೆ. ಅವಳಿಗೂ ಪಶ್ಚಾತ್ತಾಪ ಆಗಿಬಿಟ್ಟಿದೆ, ನಾನು ಒಂದು ಮಾತಾಡಿದ್ದಕ್ಕೆ ಹುಡುಗ ಇಷ್ಟು ಹಚ್ಚಿಕೊಂಡು ಹೀಗಾದ್ರಲ್ಲ ಅಂತ ಸುರುಚಿಗೂ ಪಶ್ಚಾತ್ತಾಪ ಆಗಿದೆ. ಅವಳೂ ಹುಡುಗನನ್ನು ಸ್ವಾಗತಿಸಿ ಆನೆಯ ಮೇಲೆ ಕೂಡಿಸಿ ಕರೆದು ತಂದಿದ್ದಾರೆ. ಕರೆದು ತಂದು ಆಮೇಲೆ ತಾನು ವೃದ್ಧನಾದ ಮೇಲೆ ಧ್ರುವನಿಗೆ ಪಟ್ಟವನ್ನು ಕೊಡ್ತಾನೆ. ಉತ್ತಾನಪಾದ ಧ್ರುವ ರಾಜನಾದ ಮೇಲೆ ಇವಳ ಆಸೆ ಏನಿತ್ತು? ಸುರುಚಿಯ ಆಸೆ, ತನ್ನ ಮಗ ಉತ್ತಮ ರಾಜನಾಗಬೇಕು ಅಂತ. ಆದರೆ ಏನಾಯಿತು, ಉತ್ತಮ ಒಂದು ದಿವಸ ಬೇಟೆಗೆ ಕಾಡಿಗೆ ಹೋದವ ಅಲ್ಲಿ ಸತ್ತು ಹೋದ, ಗಂಧರ್ವರ ಕೈಯಲ್ಲಿ ಸತ್ತು ಹೋದ.
ಅವನು ಬದುಕಲೇ ಇಲ್ಲ. ಅವನನ್ನು ಅರಸ್ತಾ ಇವಳು ಸತ್ತು ಹೋದಳು. ಧ್ರುವನಿಗೆ ತನ್ನ ಮಗನನ್ನು ಕೊಂದಂಥ ಗಂಧರ್ವರನ್ನು ಮುಗಿಸಿಬಿಡಬೇಕು ಅನ್ನುವಂಥ ಸಿಟ್ಟಿನಿಂದ ಧ್ರುವ ಹೋಗಿ ಆ ಗಂಧರ್ವ ಲೋಕದ ಜನರ ಜೊತೆಗೆ, ಕುಬೇರನ ಜೊತೆಗೆ ಯುದ್ಧ ಮಾಡಿ ಕಡೆಗೆ ಸ್ವಯಂಭೂವ ಮನುವೆ ಬಂದು ಹೀಗೆ ಭಗವದ್ಭಕ್ತರು ಕೋಪಿಸಿಕೊಳ್ಳಬಾರದಪ್ಪ ಅಂತ ಸಂತೈಸಿ ಆಮೇಲೆ ಅವನು ಧ್ರುವ ರಾಜ್ಯಭಾರ ಮಾಡಿದಂಥ ಮಹಾಭಗವದ್ಭಕ್ತಿಯ ಒಂದು ಗಾಥೆ 4ನೇ ಸ್ಕಂಧದಲ್ಲಿ ಬರುತ್ತೆ. ಈ ಧ್ರುವನ ವಂಶದಲ್ಲಿ ಮುಂದೆ ಬರತಕ್ಕಂಥ ಪೃಥು ಚಕ್ರವರ್ತಿಯ ಕಥೆಯನ್ನು ನಿನ್ನೆ ಹೇಳಿದ್ದೆ. ಅದರ ಮುಂದೆ ಅಲ್ಲಿ ಬರತಕ್ಕಂಥ ಮತ್ತೊಬ್ಬ ರಾಜ, ಪೃಥು ಚಕ್ರವರ್ತಿಯ ಒಂದು 2-3 ತಲೆಮಾರಿನ ಅನಂತರ ಬರತಕ್ಕಂಥ ರಾಜ. ಅದು ಒಂದು ಬಹಳ ರೋಚಕವಾದ 4ನೇ ಸ್ಕಂಧದ ಕಥೆ. ಪ್ರಾಚೀನ ಬರ್ಹಿ ಅನ್ನೋ ಒಬ್ಬ ರಾಜ, ಅವನು ಬರ್ಹಿಷತ್ ಅಂತ ಅವನ ಹೆಸರು. ಅವನು ಇಡೀ ತನ್ನ ರಾಜ್ಯದಲ್ಲಿ ಎಲ್ಲೆಂದರಲ್ಲಿ ದರ್ಭೆ ಹಾಸಿ ಯಜ್ಞ ಮಾಡಿದವನು. ಅವನು ಮಾಡಿದಷ್ಟು ಯಜ್ಞಯಾಗಗಳನ್ನು ಮಾಡಿದವರೇ ಇಲ್ಲ, ಅಷ್ಟು ಯಜ್ಞಯಾಗಗಳನ್ನು ಮಾಡಿಸ್ತಾ ಇದ್ದಂತೆ. ಎಂಥ ಯಜ್ಞಯಾಗ! ಅವರು ಕ್ಷತ್ರಿಯರು, ನೆನಪಿರಲಿ, ಕ್ಷತ್ರಿಯರು ಮಾಂಸ ಭಕ್ಷಣೆ ಮಾಡ್ತಾ ಇದ್ರು. ಅದರಿಂದ ಮಾಂಸ ಬಲಿ ಕೊಟ್ಟು ಯಜ್ಞ ಮಾಡುವ. ಅವನಿಗೆ ಯಜ್ಞಗಳನ್ನು ಮಾಡಿ 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 ಒಂದು ದಿವಸ ಒಂದು ಈಗೋ ಬಂತಂತೆ, ನನ್ನಷ್ಟು ಯಜ್ಞಯಾಗಗಳನ್ನು ಮಾಡಿದವರು ಯಾರಿದ್ದಾರೆ ಅಂತ. ಇದರ ಜೊತೆಗೆ ಇನ್ನೊಂದು ಮುಖ ಇದೆ, ಅವನಷ್ಟು ಪ್ರಾಣಿಗಳನ್ನು ಕೊಂದವರು ಯಾರಿದ್ದಾರೆ ಅನ್ನೋ ಪ್ರಶ್ನೆಗೂ ಉತ್ತರ ಅದೇ. ಅದು ಅವನ ತಲೆಗೆ ಬರಲಿಲ್ಲ. ಎಷ್ಟು ಯಜ್ಞಗಳನ್ನು ಮಾಡಿದೆ? ಸರಿ, ಈ ಅಹಂಕಾರದಿಂದ ನನ್ನಷ್ಟು ಯಜ್ಞಯಾಗಗಳನ್ನು ಮಾಡಿದವರೇ ಇಲ್ಲ, ಮಹಾಧಾರ್ಮಿಕ ಮಹಾಯಾಜ್ಞಿಕ ನಾನು ಅನ್ನುವ ಯುಗೋದಲ್ಲಿ ಕೂತಿದ್ದ ಅವನು. ಆವಾಗ ಒಮ್ಮೆ ನಾರದರು ಬರ್ತಾರೆ. ಬಂದು ನಾರದರ ಹತ್ರ ಕೇಳ್ತಾನೆ, ಹೇಗೆ ವಿಷಯ? ಅವನಿಗೆ ನಾರದರು ಮೆಚ್ಚುಕೋಬೇಕು, ಏನಯ್ಯ ನಿನ್ನಷ್ಟು ಯಜ್ಞ ಮಾಡಿದವರು ಈ ತನಕ ಭೂಮಿಯಲ್ಲಿ ಹುಟ್ಟಲಿಲ್ಲ, ಇನ್ನು ಹುಟ್ಟೋದಿಲ್ಲ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದ. ನಾರದರು ಹೇಳ್ತಾರೆ, ನಿನ್ನ ಅವಸ್ಥೆ ಗೊತ್ತುಂಟ? ಏನು ಕಥೆ? ಮೇಲೆ ನೋಡು, ಕ್ಯೂ ನಿಂತಿದ್ದಾರೆ. ಯಾರು? ನಿನ್ನಿಂದ ಬಲಿಯಾದಂಥ ಪ್ರಾಣಿಗಳು, ನಿನ್ನ ಕೈಯಲ್ಲಿ ಸತ್ತು ಯಾಗದಲ್ಲಿ ಜೀವತೆತ್ತು ಸ್ವರ್ಗ ಸೇರಿದ ಪ್ರಾಣಿಗಳು ಕ್ಯೂ ನಿಂತಿದ್ದಾವೆ. ಯಾಕೆ? ನಿನ್ನನ್ನು ಯಾವಾಗ ಬಲಿ ಕೊಡುವುದು ಅಂತ. ನೀನು ಅಷ್ಟು ಪ್ರಾಣಿಗಳನ್ನು ಕೊಂದೆಯಲ್ಲ, ಅಷ್ಟು ಪ್ರಾಣಿಗಳ ಕೈಯಲ್ಲಿ ಸಾಯುವಂಥದ್ದು ನಿನ್ನ ಕರ್ತವ್ಯ ಆಯಿತು. ಈಗ ಇದು ಮಾಂಸ ಅನ್ನುವ ಶಬ್ದದ ಅರ್ಥವೇ ಹಾಗೆ. ಮಾಂಸ ಭಕ್ಷಯಿತ ಅಮೂತ್ರ ಯಸ್ಯ ಮಾಂಸಂ ಇಹಾತ್ಮ್ಯಹಂ. ಯಾಕೆ ಮಾಂಸ ತಿನ್ನಬಾರದು ಅನ್ನೋದಕ್ಕೆ ಪ್ರಾಚೀನರು ಹೇಳಿದ ಕಾರಣ ಇದು. ಮಾಂಸ ಅಂದರೆ ನನ್ನನ್ನು ಅವನು ಅಂತ. ಏನು ನನ್ನನ್ನು ಅವನು? ನನ್ನನ್ನು ಅವನು ತಿನ್ನುತ್ತಾನೆ. ಯಾರನ್ನು ನಾನು ಇವತ್ತು ತಿಂದೇನೋ ಅವನು ಮುಂದಿನ ಜನ್ಮದಲ್ಲಿ ನನ್ನನ್ನು ತಿನ್ನುತ್ತಾನೆ. ಅಂದರೆ ನಾನು ಈ ಜನ್ಮದಲ್ಲಿ ಒಂದು ಕೋಳಿಯನ್ನು ತಂದೂರಿ ಮಾಡಿ ತಿಂದರೆ ಮುಂದಿನ ಜನ್ಮದಲ್ಲಿ ನಾನು ಕೋಳಿಯಾಗಿ ಹುಟ್ಟಿ ಅವನು ನನ್ನನ್ನು ತಂದೂರಿ ಮಾಡಿ ತಿನ್ನುವ ಹಕ್ಕು ಅವನಿಗೆ ಬಂತು. ಕರ್ಮ ಸಿದ್ಧಾಂತ ಇದು. ಆದ್ದರಿಂದ ಪ್ರಾಣಿ ಬಲಿ, ಪ್ರಾಣಿಗಳನ್ನು ಮಾಂಸಭಕ್ಷಣೆ ಎನ್ನುವುದು, ಮಾಂಸಭಕ್ಷಣೆ ಮಾಡುವ ಮೂಲಕ ಆ ಪ್ರಾಣಿಗೆ ನಾವು ಋಣಿಯಾಗತಕ್ಕಂಥ ಪ್ರಸಂಗ ಬಂತು. ಹೀಗೆ ಆ ಪ್ರಾಣಿಗಳೆಲ್ಲ ನಿನ್ನನ್ನು ಯಾವಾಗ ಬಲಿ ಕೊಡುವುದು? ತಾವು ಇನ್ನು ಮನುಷ್ಯರಾಗಿ ಹುಟ್ಟಬೇಕು, ನೀನು ಪ್ರಾಣಿಯಾಗಿ ಹುಟ್ಟಬೇಕು, ನಿನ್ನನ್ನು ಯಜ್ಞನೇ ಬಲಿ ಕೊಡಬೇಕು, ಕಾದು ಕೂತಿದ್ದಾವೆ. ಇಷ್ಟೇ ಕಥೆ ನಿನ್ನದು ಅಲ್ಲ. ಯಜ್ಞಯಾಗಗಳನ್ನು ಮಾಡಬೇಕು ಅಂತ ವೇದದಲ್ಲಿ ಹೇಳಿದೆ ಅಂತ ನಾನು ಮಾಡಿದರೆ ನೀವು ಇಷ್ಟು ವೈದಿಕರಾಗಿ ಬೈಯೋದ ನನ್ನನ್ನು? ಹಾಗಾದರೆ ವೇದದಲ್ಲಿ ಯಜ್ಞಯಾಗ ಮಾಡಬೇಕು ಅಂತ ಹೇಳಿದ್ದು ಸುಳ್ಳು, ತಪ್ಪು. ಅದು ಅಂದರೆ ವೇದದ ಅರ್ಥ ಆಗದೇ ಇದ್ದರೆ ಅದು ವೇದದ ತಪ್ಪೇನು? ನಿನ್ನದೇ ತಪ್ಪು ಅಂತ. ನೈಷ ಸ್ಥಾಣೋರಪರಾಧ ಯದೇನ ಮಂಧೋ ನ ಪಶ್ಯತಿ ಅಂತ. ಕುರುಡನಿಗೆ ಕಂಬ ಕಾಣದೇ ಇದ್ದರೆ ಅದು ಕಂಬದ ತಪ್ಪಲ್ಲ, ಕುರುಡನದ್ದೇ ತಪ್ಪು. ನಿನಗೆ ವೇದದಲ್ಲಿ ಹೇಳಿದ ರಹಸ್ಯ ತಿಳಿಯದೇ ಇದ್ದರೆ ಅದು ವೇದದ ತಪ್ಪಲ್ಲ, ನಿನ್ನದೇ ತಪ್ಪು ಅಂತಾರೆ. ಏನು? ಹೌದು, ವೇದದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಪ್ರಾಣಿ ಬಲಿ ಕೊಡ್ತಕ್ಕಂಥ, ಪಶು ಹಿಂಸೆ ಮಾಡತಕ್ಕಂಥ ಯಜ್ಞವನ್ನು ವೇದದಲ್ಲಿ ಹೇಳಿದ್ದುಂಟು, ಇಲ್ಲ ಅಂತಲ್ಲ. ಅದನ್ನು ಯಾಕೆ ಹೇಳಿದ್ದಾರೆ? ಮಾಡಬೇಕು ಅಂತ ಹೇಳಿದ್ದಲ್ಲ. ಪಶು ಬಲಿಯನ್ನು ಈಗ ಇಲ್ಲಿ ಆಗಿತ್ತು ಕೆಲವು ವರ್ಷಗಳ ಕೆಳಗೆ ಶಿವಮೊಗ್ಗದಲ್ಲಿ ಒಂದು ಯಜ್ಞ ಆಗಿತ್ತು. ಆ ಯಜ್ಞ ಮಾಡಬೇಕಾಗಿದ್ದರೆ ಇಲ್ಲೆಲ್ಲಿಂದೆಲ್ಲ ಕುಂದಾಪುರದ ಕಡೆಯಿಂದ ಪುರೋಹಿತರೆಲ್ಲ ಹೋಗಿದ್ದರು. ಅದು ಯಜ್ಞ ಆಗಬೇಕಾದ್ರೆ ಒಂದು ಆಡು ಬೇಕು ಅಂತ ಹೇಳಿದರು ಅವರು. ಕಡೆಗೆ ಆಡನ್ನು ತರಿಸಿ ಆ ಆಡನ್ನು ಕಡಿದು ಅದರ ಮಾಂಸವನ್ನು ಇವರೆಲ್ಲ ಹೋಮ ಮಾಡಿದವರು ತಿಂದರು. ಯಾಕೆಂದರೆ ವೇದದಲ್ಲಿ ಹೇಳಿದೆ ಅಂತ. ವೇದದಲ್ಲಿ ಹಾಗೆ ಹೇಳಲಿಲ್ಲ. ನೀನು ಯಜ್ಞ ಮಾಡಬೇಕಾಗಿದ್ದರೆ ಪ್ರಾಣಿಯನ್ನು ಬಲಿ ಕೊಡಬೇಕು ಮತ್ತು ಅದರ ಮಾಂಸವನ್ನು ತಿನ್ನಬೇಕು ಅಂತ ಹೇಳಲಿಲ್ಲ. ನೀನು ಮಾಂಸ ತಿನ್ನುವವನಾದರೆ, ಯಾಕೆಂದರೆ ಎಲ್ಲರೂ ವೆಜಿಟೇರಿಯನ್ಸ್ ಅಲ್ಲ, ಯಾವ ಕಾಲದಲ್ಲೂ ಅಲ್ಲ. ನೀನು ಮಾಂಸ ತಿನ್ನುವವನಾದರೆ, ನಿನ್ನ ಆಹಾರ ಮಾಂಸವಾದರೆ, ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾಃ. ನೀನು ಮಾಂಸಾಹಾರಿಯಾದರೆ ನಿನ್ನ ದೇವರೂ ಮಾಂಸಾಹಾರಿ. ಯಾಕೆಂದರೆ ನೀನು ಏನು ತಿಂತೀಯೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವುದು. ದೇವರು ಅವನು ಇಡೀ ಜಗತ್ತನ್ನೇ ಕೊಡೆ ಕಬಳಿಸುವವನು. ಅವನು ದೊಡ್ಡ ನಾನ್ ವೆಜಿಟೇರಿಯನ್,
ದೇವರು ಇಡೀ ವಿಶ್ವಗ್ರಾಸಿಯವನು. ಅವನು ಇಡೀ ಜಗತ್ತಿನ ಚರಾಚರ ಪ್ರಪಂಚವನ್ನೇ ಚರಾಚರ ಗ್ರಹಣಾತ್ ಅಂತ ಇಡೀ ಜಗತ್ತನ್ನು ಕಬಳಿಸುವವನು. ಅವನು ದೇವರು ವೆಜಿಟೇರಿಯನ್ನೋ ನಾನ್ ವೆಜಿಟೇರಿಯನ್ ಅಂದರೆ ವೆಜಿಟೇರಿಯನ್ಸಿಗೆ ವೆಜಿಟೇರಿಯನ್ನು, ನಾನ್ ವೆಜಿಟೇರಿಯನ್ಸಿಗೆ ನಾನ್ ವೆಜಿಟೇರಿಯನ್ ಅಷ್ಟೇ. ನಮ್ಮ ಆಹಾರ ಯಾವುದೋ ದೇವರಿಗೆ ಬೇಕಾಗಿ ಅವನಿಗೆ ಹಸಿವಿಗಾಗಿ ನಾವು ಕೊಡುವುದಲ್ಲ. ನಮ್ಮ ಆಹಾರ ಯಾವುದೋ ಅದನ್ನು ದೇವರಿಗೆ ಅರ್ಪಿಸಿ ನಾವು ತಿನ್ನುವುದು. ಅದರಿಂದ ನೀವು ಮಾಂಸಾಹಾರಿಗಳಾದರೆ ದೇವರಿಗೆ ಮಾಂಸಭಕ್ಷಣೆಯನ್ನು ಅರ್ಪಣೆ ಮಾಡಿ. ನೀವು ಭಕ್ಷಣೆ ಮಾಡುವ ಮುಂಚೆ ಮಾಂಸವನ್ನು ಅರ್ಪಣೆ ಮಾಡಿ. ನೀವು ಶಾಕಾಹಾರಿಗಳಾದರೆ ಯಜ್ಞ ಮಾಡುವುದಕ್ಕೋಸ್ಕರ ಆಡನ್ನು ಕಡಿದು ತಿನ್ನಬೇಡಿ. ಇಷ್ಟೂ ಗೊತ್ತಿಲ್ಲದೆ ಇದ್ದ ಪುರೋಹಿತರು ಇರ್ತಾರೆ. ಅವರು ಯಜ್ಞದಲ್ಲಿ ಆಡನ್ನು ಕಡಿದು, ಶುದ್ಧ ಶಾಕಾಹಾರಿಗಳಾದ ಪುರೋಹಿತರು ಯಜ್ಞದಲ್ಲಿ ಮಾಂಸ ತಿಂದದ್ದು ಗೊತ್ತಿದೆ ನನಗೆ. ಯಾಕಂದರೆ ಯಜ್ಞದಲ್ಲಿ ಮಾಂಸ ತಿನ್ನಬೇಕು ಅಂತ ವೇದದಲ್ಲಿ ಹೇಳಿದೆ ಅಂತ. ವೇದ ಅರ್ಥವಾಗದೇ ಇದ್ದರೆ ಎಷ್ಟು ಗಂಡಾಂತರ ನೋಡಿ. ಇಂಥವರನ್ನು ಕುರಿತು ಭಾಗವತದಲ್ಲಿ ಮುಂದೆ ಒಂದು ಶ್ಲೋಕ ಹೇಳ್ತಾರೆ. ಯಜ್ಞವನ್ನು ಭಾಗವತವೇ ಅಟ್ಯಾಕ್ ಮಾಡ್ತದೆ. ಅಗ್ನಿಮುಗ್ಧಾಹ ಧೂಮತಾಂತಾಹ ಸ್ವಂ ಲೋಕಂ ನ ವಿದಂತಿತೇ ಅಂತ ಮುಂದೆ ಬರ್ತದೆ ಈ ಮಾತು. ಅಗ್ನಿಮುಗ್ಧಾಹ ಅಂದರೆ ಈ ಇಡೀ ದಿವಸ ಪ್ರಾಣಿ ಬಲಿ ಕೊಡೋದು, ಯಜ್ಞ ಮಾಡೋದು, ಹಿಂಸಾ ವಿಹಾರಾಹ. ಇಂಥವ್ರು ಯಾರು ಅಂದರೆ ಅಗ್ನಿಮುಗ್ಧಾಹ. ಬೆಳಗಿನ ಸಂಜೆಯ ತನಕ ಬೆಂಕಿ ಬುಡದಲ್ಲಿ ಕೂತ್ಕೊಳ್ಳೋದು. ಅಗ್ನೇ ಸ್ವಾಹ ಅಗ್ನಿ ಇದನ್ನಮ, ವಾಯವೇ ಸ್ವಾಹ ವಾಯವ ಇದನ್ನಮ, ಬರೇ ಸ್ವಾಹ ಸ್ವಾಹ. ಕಡೆಗೆ ಇವರಿಗೆ ಮಾಂಸ ಸ್ವಾಹ ಮಾಡಲಿಕ್ಕೆ ಒಂದು ಪ್ರತೀಕ ಅಷ್ಟೇ. ಇನ್ನೇನು ಅವರ ಉದ್ದೇಶ ಒಳ್ಳೆ ಮಾಂಸದ ಊಟ ಸಿಗುತ್ತೆ ಅಂತ ಯಜ್ಞ ಮಾಡುವವರು. ಅಗ್ನಿಮುಗ್ಧ, ಅದಕ್ಕೆ ವೇದದಲ್ಲಿ ಈ ಮಾತಿದೆ, ಅದನ್ನು ಭಾಗವತ ಹೇಳ್ತಾರೆ. ಅಗ್ನಿಮುಗ್ಧಾಹ, ಇವರು ಬೆಂಕಿಗೆ ಮರುಳಾದವರು. ಇಡೀ ದಿವಸ ಬೆಂಕಿ ಎದುರು ಕೂತ್ಕೊಂಡು ಆಹುತಿ ಕೊಡುವವರು. ಧೂಮತಾಂತಾಹ, ಹೊಗೆ ತಿಂದು ಸಾಯುವವರು ಅಂತ. ಯಾಕಂದರೆ ಬೆಂಕಿ ಬುಡದಲ್ಲಿ ಬೆಳಗಿನ ಸಂಜೆ ತನಕ ಕೂತು ಆಹುತಿ ಕೊಟ್ಟು ಬೆಂಕಿಗೆ ಮರುಳಾಗಿ ಹೊಗೆ ತಿಂದು ಸಾಯುವವರು. ಯಾವ ಪುರುಷಾರ್ಥವನ್ನು ಪಡೆಯದವರು. ಸ್ವಂ ಲೋಕಂ ನ ವಿದಂತಿತೆ. ಯಾಕೆಂದರೆ ತಾನು ಯಾವ ಉದ್ದೇಶಕ್ಕೋಸ್ಕರ ಈ ಕರ್ಮ ಮಾಡಬೇಕು, ಈ ಕರ್ಮದ ಫಲಪ್ರದನಾದ ಕರ್ಮಾಧ್ಯಕ್ಷನಾದ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ, ಕರ್ಮ ಭೋಕ್ತಾರನಾದ ತನ್ನ ಬದುಕಿಗೆ ಆಶ್ರಯನಾದ ಭಗವಂತನನ್ನೇ ಅರಿಯದೆ ಮಾಂಸ ಭಕ್ಷಣೆಗೋಸ್ಕರ ಯಾಗ ಮಾಡಿದರು. ಆದ್ದರಿಂದ ಅವರು ಏನನ್ನೂ ಪಡೆಯೋದಿಲ್ಲ ಅಂತ. ಇವನು ಆ ಥರ ಒಂಥರದ ಭೋಗದ ದೃಷ್ಟಿಯಿಂದ ಯಜ್ಞವನ್ನು ಮಾಡಿದ. ಹಾಗಾಗಿ ಇದನ್ನು ನಾರದರು ಟೀಕೆ ಮಾಡ್ತಾರೆ. ಅವನಿಗೆ ಅರಿವು ಕೊಡಬೇಕು ಅಂತ ಹೇಳಿಕೊಂಡು ನಿನಗೆ ಒಂದು ಕಥೆ ಹೇಳ್ತೇನೆ ಅಂತಾರೆ. ಒಂದು ಸುಂದರವಾದ ಕಥೆ ಹೇಳ್ತಾರೆ. ಇದು ಬಹಳ ಬಹಳ ಪ್ರಸಿದ್ಧವಾದ ಕಥೆ ಭಾಗವತದಲ್ಲಿ. ಪುರಂಜನೋಪಾಖ್ಯಾನ ಅಂತ. ಪುರಂಜನೋಪಾಖ್ಯಾನ ಅನ್ನೋದು ನಾರದರು ಪ್ರಾಚೀನ ಬರ್ಹಿಗೆ ಹೇಳಿದ ಕಥೆ. ಪುರಂಜನ ಅಂತ ಒಬ್ಬಾನೊಬ್ಬ ಒಂದಾನೊಂದು ಕಾಲದಲ್ಲಿ, ಹಾಗೆ ಅಲ್ಲ ಕಥೆ ಪ್ರಾರಂಭ ಮಾಡುವ ಹಾಗೆ ಹೇಳಬೇಕು. ಒಂದಾನೊಂದು ಕಾಲದಲ್ಲಿ ಒಬ್ಬಾನೊಬ್ಬ ರಾಜನಿದ್ದ. ಅವನ ಹೆಸರು ಪುರಂಜನ. ಪುರಂಜನ ರಾಜನಿಗೆ ಒಮ್ಮೆ ಹೀಗೆ ಅವನ ರಾಜ್ಯ ಇರಲಿಲ್ಲ. ಅವನು ರಾಜ ಅಂತ ಆಗಬೇಕೀಗ. ಎಲ್ಲಿ ರಾಜ್ಯ, ಒಳ್ಳೆ ರಾಜ್ಯ ಇದೆ ಅಂತ ಹುಡುಕಿಕೊಂಡು ಹೋದ. ಒಂದು ಒಳ್ಳೆ ರಾಜ್ಯಕ್ಕೆ ಹೋದಾಗ ಒಂದು ಒಳ್ಳೆ ಪಟ್ಟಣ ಕ್ಯಾಪಿಟಲ್, ಒಂದು ನಗರ ಕಾಣಲಿಕ್ಕೆ ಸಿಕ್ಕಿದೆ. ದದರ್ಶ ನವಭಿರ್ದ್ವಾರೈಹಿ. ಒಂದು ಕಡೆ ಪುರೀಂ ಲಕ್ಷಣ ಲಕ್ಷಿತಾಂ, ಒಂದು ಕಡೆ ಒಂದು ಒಳ್ಳೆ ನಗರ ಸಿಕ್ಕಿತಂತೆ. ಅದು 9 ಕೋಟೆ ಬಾಗಿಲು, ಒಳ್ಳೆ ಸುಂದರವಾದಂಥ ನಗರ. ಯಾರು ಜನ ಕಾಣುವುದಿಲ್ಲ. ಓಹೋ, ಇದು ಆರಾಮವಾಗಿದೆ, ಇಲ್ಲೇ ಕಾಯಮಾಗಿ ನಾವು ರಾಜ್ಯ ಕಟ್ಟಿ ಕೂತಬಹುದು ಅಂತ ಯೋಚನೆ ಮಾಡಿಕೊಂಡು ಮುಂದೆ ಹೋಗ್ತಾನೆ. ನೋಡಿದರೆ ಅಲ್ಲಿ ನೋಡ್ತಾನೆ ಒಬ್ಬಳು ಹುಡುಗಿ ಇದ್ದಾಳೆ. ದದರ್ಶ ಪ್ರಮದಾಂ ತತ್ರ, ಒಬ್ಬ ಹುಡುಗಿಯನ್ನು ನೋಡ್ತಾನೆ. ಆ ಹುಡುಗಿ ಚೆನ್ನಾಗಿದ್ದಾಳೆ. ಹಾಗಾದರೆ ಇವಳನ್ನೇ ರಾಣಿ ಮಾಡಿಕೊಳ್ಳಬಹುದು. ನಾನು ರಾಜ, ಅವಳು ರಾಣಿ. ಆ ಹುಡುಗಿಯ ಹತ್ತಿರ ಒಬ್ಬಳೇ ಇಲ್ಲ, ಅವಳು ಪರಿವಾರದವರಿದ್ದಾರಂತೆ. ಅವಳು ಭೃತ್ಯೈಹಿ ದಶಭಿರಾಯಾಂತಿಂ ಏಕೈಕ ಶತನಾಯಕಂ. 10 ಜನ ಎಸ್ಕಾರ್ಟ್ಸ್, ಅವರಿಗೆ 10 ಜನ ಭೃತ್ಯರು, ಕಾವಲು ಭಟರು. ಆ ಒಬ್ಬೊಬ್ಬರಿಗೆ 100 ಜನ ಮತ್ತೆ ಸಹಾಯಕರು. ಒಳ್ಳೆ ಗಿರಿವಾರ ಎಲ್ಲ ಚೆನ್ನಾಗಿದೆ. ಆಮೇಲೆ ಪಂಚಶೀರ್ಷಾಹಿನ ಗುಪ್ತಾಂ, ಹೆಬ್ಬಾಗಿಲು, ಅರಮನೆಯ ಹೆಬ್ಬಾಗಿಲಲ್ಲಿ ಕಾವಲಿಗೆ 5 ಹೆಡೆಯ ಹಾವು. ಒಳ್ಳೆ ಭದ್ರವಾಗಿದೆ, ಇದಾಗಬಹುದು. ಹೋಗಿ ಆ ಹುಡುಗಿ ಹತ್ರ ಕೇಳ್ತಾನೆ, ನೀನು ಯಾರು, ಇದು ಯಾವ ಊರು, ನೀನು ಯಾಕೆ ಇಲ್ಲಿದ್ದಿ, ನಿನ್ನ ಅಪ್ಪ ಅಮ್ಮ ಯಾರು, ಏನು ಕಥೆ ಅಂತ. ಅದಕ್ಕೆ ಆ ಹುಡುಗಿ ಹೇಳುತ್ತೆ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ನನ್ನ ಅಪ್ಪ ಅಮ್ಮ ಯಾರು ಅಂತಲೂ ಗೊತ್ತಿಲ್ಲ, ನಾನು ಇಲ್ಲಿ ಇದ್ದೇನೆ ಅಷ್ಟೇ. ಹಾಗಾದರೆ ನಾನು ಇಲ್ಲಿ ಇದ್ದು ಬಿಡ್ತೇನೆ, ನಾವು ಮದುವೆ ಮಾಡಿಕೊಳ್ಳೋಣ, ಅಡ್ಡಿಲ್ಲ, ನಿನಗೆ ಆಗುವುದಾ ನನಗೂ ಆಗುವುದು. ಸರಿ, ಆ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಅಲ್ಲಿ ಎದ್ದು ಬಿಡ್ತಾನೆ. ಆಸೀತ್ ಪುರಂಜನೋ ನಾಮ ರಾಜಾರಾಜನ್ ಬೃಹಚ್ಛವಾಹ ತಸ್ಯ ಅವಿಜ್ಞಾತ ನಾಮ ಆಸೀತ್ ಸಖಾ ಅವಿಜ್ಞಾತ ಚೇಷ್ಟಿತ. ಇಲ್ಲೊಂದು ತಮಾಷೆ ಅನ್ನೋದು, ಇಂಥ ಒಬ್ಬ ರಾಜ ಇದ್ದ, ಪುರಂಜನೋ ನಾಮ ರಾಜ. ಅವನಿಗೆ ಒಬ್ಬ ಗೆಳೆಯನಿದ್ದಂತೆ. ಗೆಳೆಯ ಯಾರು? ಅವಿಜ್ಞಾತ ನಾಮಾಸೀತ್ ಸಖಾ ಅವಿಜ್ಞಾತ ಚೇಷ್ಟಿತ. ಅವನ ಗೆಳೆಯನ ಹೆಸರೇನು ಗೊತ್ತಿಲ್ಲ, ಏನು ಮಾಡ್ತಾ ಇದ್ದ ಅದು ಗೊತ್ತಿಲ್ಲ.
ಅವನು ಹೆಸರು ಗೊತ್ತಿಲ್ಲ, ಅವನು ಏನು ಮಾಡ್ತಾನೆ ಅಂತ ಗೊತ್ತಿಲ್ಲದ ಒಬ್ಬ ಅಜ್ಞಾತನಾದ ಗೆಳೆಯ ಸದಾ ಅವನ ಜೊತೆಗಿದ್ದಂತೆ. ಗೆಳೆಯ ಇದ್ದಾನೆ ಅಂತ ಇವನಿಗೆ ಗೊತ್ತಿಲ್ಲ, ಅವನು ಗೆಳೆಯ ಅಂತಲೇ ಗೊತ್ತಿಲ್ಲ, ಆದರೂ ಇದ್ದ ಒಬ್ಬ. ಅಂಥ ಪುರಂಜನ ರಾಜ ಸರಿ ಆ ಗೊತ್ತಿಲ್ಲದೇ ಇದ್ದ, ಯಾರು ಏನು ಅಂತ ತಲೆಬುಡ ಗೊತ್ತಿಲ್ಲದ ಆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಆ 5 ಹೆಡೆಯ ಹಾವಿನ ದ್ವಾರಪಾಲಕತ್ವದಲ್ಲಿ ಅಲ್ಲಿ 100 ಜನ ಭಟರು 10 ಜನ ಪ್ರಧಾನ ಸೈನಿಕರು ಸೇರಿಕೊಂಡಿರತಕ್ಕಂಥ ರಾಜ್ಯದಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ. ಮಂತ್ರಿಗಳ ಕೈಯಲ್ಲಿ ರಾಜ್ಯಭಾರ ಕೊಟ್ಟ. ಇವನು ಬೇಟೆ ಆಡೋದು, ಅಂತಃಪುರದಲ್ಲಿ ವಿಹಾರ ಮಾಡೋದು ಕೂತುಬಿಟ್ಟ. ಬಹಳ ವರ್ಷ ಆದಾಗ ಇವನು ಸರಿಯಾಗಿ ಜವಾಬ್ದಾರಿಯಿಂದ ರಾಜ್ಯ ನಿರ್ವಹಣೆ ಮಾಡುವುದಿಲ್ಲ ಅನ್ನುವಂಥದ್ದು ಶತ್ರುಗಳಿಗೆ ಗೊತ್ತಾಯ್ತು. ಇವನು ಅಂತಃಪುರದಲ್ಲಿ ಯಾವಾಗಲೂ ಹೆಂಡತಿ ಜೊತೆಗೆ ಕೂತಿರ್ತಾನೆ, ರಾಜ್ಯದ ಬಗ್ಗೆ ಇವನಿಗೆ ಆಸಕ್ತಿ ಇಲ್ಲ ಅಂತ. ಆವಾಗ ಗಂಧರ್ವರು ನೆರೆನಾಡಿನಿಂದ ದಾಳಿ ಮಾಡಿದರಂತೆ. 360 ಜನ ಗಂಧರ್ವರು, 360 ಜನ ಗಂಧರ್ವಿಯರು. ಚಂಡವೇಗ ಅಂತ ಅವನು ಲೀಡರು, ಅವನು ಕಳಿಸಿದ್ದು. 360 ಜನ ಗಂಧರ್ವರು, ಅವರು ಬಿಳಿ. 360 ಜನ ಗಂಧರ್ವಿಯರು ಸ್ತ್ರೀಯರು, ಅವರ ಕಪ್ಪು ಬಣ್ಣದ 360 ಜನ ಗಂಧರ್ವಿಯರು, ಬಿಳಿ ಬಣ್ಣದ 360 ಜನ ಗಂಧರ್ವರು ದಾಳಿ ಮಾಡಿದರು ಚಂಡವೇಗನ ನೇತೃತ್ವದಲ್ಲಿ. ಸರಿ, ದಾಳಿ ಮಾಡಿ ಇವನ ಶಕ್ತಿ ಹ್ರಾಸ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಸೋಲ್ತಾ ಬಂದ. ಕಡೆಗೆ ಇಷ್ಟ ಆಗುವಾಗ ಇದು ಫಾರಿನ್ನಿಗೆ ಸುದ್ದಿ ಹೋಯಿತು. ವಿದೇಶೀಯರು ನೋಡಿ, ನಮ್ಮ ದೇಶಕ್ಕಾದ ಕಥೆಯೆಲ್ಲ ಭಾಗವತಲ್ಲಿ ವಿದೇಶೀಯರು ಅವನ ರಾಜ್ಯದ ಮೇಲೆ ದಾಳಿ ಮಾಡಿದರಂತೆ. ಫಾರಿನರ್ಸ್, ಬ್ರಿಟಿಷರು ದಾಳಿ ಮಾಡಿದ ಹಾಗೆ ಯವನರು ದಾಳಿ ಮಾಡಿದರು. ಪರದೇಶದ ರಾಜ ಬಂದು ದಾಳಿ ಮಾಡಿದ. ಅವನಿಗೆ ಸುದ್ದಿ ಹೇಳಿದರು, ಕಾಲಕನ್ಯಾ ಅಂತ ನೋಡು ಊರೂರು ತಿರುದು ಸ್ಪೈ ಮಾಡ್ತಾ ಇರುವಳು. ಅವಳು ಬಂದು ಹೇಳಿದಂತೆ ಅಲ್ಲಿ ಬಹಳ ದುರ್ಬಲವಾಗಿರತಕ್ಕಂಥ ಒಂದು ರಾಜ್ಯ ಇದೆ, ನಾವು ಹೋಗಿ ಕಬಳಿಸಿದ್ರೆ ನಮಗೆ ಸಿಗುತ್ತೆ ಅಂತ. ಯವನರು, ಮ್ಲೇಚ್ಛರು ಬಂದು ದಾಳಿ ಮಾಡಿದರಂತೆ. ಪರದೇಶದ ರಾಜರು ಬಂದು ದಾಳಿ ಮಾಡಿದರು. ಪರದೇಶದ ರಾಜರ ದಾಳಿಗೆ ಇವನು ಸಿಕ್ಕಿ ರಾಜ್ಯ ಭ್ರಷ್ಟನಾದ. ಇವನ ಕಥೆ ಮುಗಿಯಿತು. ಇನ್ನೂ ವಿಸ್ತಾರವಾಗಿದೆ. ನಮಗೆ 7-4 ಗಂಟೆಗೆ ಮುಗಿಯುವ ಹಾಗೆ ನಾನು ಆ ಕಥೆಯನ್ನು ಬ್ರೀಫ್ ಮಾಡ್ತಾ ಇದ್ದೇನೆ. ಭಾಳ ವಿಸ್ತಾರವಾದ ಕಥೆ ಅದು. ಹೀಗೆ ಇದ್ದಾನೆ, ಅವನ ಕಥೆ ಮುಗೀತು. ಈಗ ರಾಜ್ಯ ಭ್ರಷ್ಟನಾದ, ಅವನಿಗೆ ಮುಗಿದೋಯ್ತು ಅವನ ಕಥೆ. ಏನು ಇದು ನಿಜವಾಗಿ ನಾವು ತಿಳಿಯಬೇಕಾದಂತಹ ಕಥೆಯಪ್ಪ ಅಂತಾನೆ ನಾರದರು. ಗೊತ್ತಾಯ್ತೇನು? ನನಗೇನು ಗೊತ್ತಾದ್ದು? ನನಗೆ ಪುರಂಜನ ಅಂತ ಒಬ್ಬ ರಾಜ ಇದ್ದ, ಅವನಿಗೆ ಹೆಸರು ಗೊತ್ತಿರೋದು ಒಬ್ಬ ಹೆಂಡತಿ ಇದ್ಲು, ಹೆಸರು ಗೊತ್ತಿರೋದೇ ಒಬ್ಬ ಗೆಳೆಯ ಇದ್ದು, ಇಷ್ಟೇ ಗೊತ್ತಾದ್ದು. ಅದರ ಒಳಗಿನ ಅರ್ಥ ಗೊತ್ತಾಗಲಿಲ್ಲ. ನೀವೇ ಹೇಳ್ರಿ ಅಂತಾನೆ ಪ್ರಾಚೀನ ಬರಹಿ. ಅದಕ್ಕೆ ಹಾಗಾದ್ರೆ ನಾನು ಅದರ ಕಥೆ ಹೇಳ್ತೇನಪ್ಪ. ಇದು ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಆಧ್ಯಾತ್ಮಿಕ ಜೀವನ ಪಾಡಿನ ಕಥೆ. ಏನು ಪುರಂಜನ ಅಂದರೆ ಏನು ಅಂದರೆ, ಪುರ ಅಂದರೆ ದೇಹ, ಪುರದಲ್ಲಿ ಅಂಜನ ಅಂಟಿಕೊಂಡವನೇ ಪುರಂಜನ. ಈ ದೇಹವೇ ಸರ್ವಸ್ವ ಅಂತ ಅಂಟಿಕೊಂಡು ಬದುಕತಕ್ಕಂಥ ಪ್ರತಿಯೊಬ್ಬ ಜೀವನೂ ಪುರಂಜನ, ಪುರ ಅಂಜನ. ಈ ಪುರದ ದೊಡ್ಡ ಜನ ಅಂತ ಭ್ರಮಿಸಿಕೊಂಡವ, ಅವನು ನಿಜವಾಗಿ ಜನವೇ ಅಲ್ಲ. ಪುರದ ಜನ ಪುರಂಜನ, ಪುರ ಅಂಜನ. ಈ ಪುರವನ್ನು ಅಂಟಿಕೊಂಡು ಅದನ್ನೇ ಅವನು ನೋಡಿದ್ಯಾವುದನ್ನ, ದದರ್ಶ ನವಭಿರ್ದ್ವಾರ್ಭಿ ಪುರೀಂ ಲಕ್ಷಣ ಲಕ್ಷಿತಾಂ. 9 ಬಾಗಿಲ ಪಟ್ಟಣ ಅಂತಂದರೆ ಇದೇ ಪಟ್ಟಣ. ಇದಕ್ಕೆ 9 ಬಾಗಿಲು. ಕಣ್ಣು 2 ಕಣ್ಣಿನ ದ್ವಾರಗಳು, 2 ಕಿವಿಯ ದ್ವಾರಗಳು, 4 ಮೂಗಿನ ಹೊರಳೆಗಳು 2, 6, ಬಾಯಿ 7, ಮತ್ತು ಮಲಮೂತ್ರ ದ್ವಾರಗಳು ಸೇರಿದರೆ 9 ಬಾಗಿಲುಗಳು. ಅದನ್ನು ಅವರು ಉತ್ತರ ದ್ವಾರ, ಪೂರ್ವ ದ್ವಾರ, ಪಶ್ಚಿಮ ದ್ವಾರ, ದಕ್ಷಿಣ ದ್ವಾರ ಅಂತೆಲ್ಲ ಹೇಳ್ತಾರೆ. ಹೀಗೆ 9 ಬಾಗಿಲುಗಳ ಕೋಟೆ ಅಂತಂದರೆ ಈ ದೇಹವೇ. ಇದರಲ್ಲಿ ಕೂತ ಜನ ಅಂದರೆ ಮನುಷ್ಯ, ಪ್ರತಿಯೊಬ್ಬ ಸಂಸಾರಿಯೂ ಪುರಂಜನನೇ. ಅವನಿಗೆ ತಾಯಿ ಯಾರು ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರತಕ್ಕಂಥ ದದರ್ಶ ಪ್ರಮದಾಂ ತತ್ರ. ಒಬ್ಬ ಹುಡುಗಿ ಇದ್ಲಲ್ವಾ, ಅದು ಯಾರು ಅಂದರೆ ಬುದ್ಧಿಂತು ಪ್ರಮದಾಂ ವಿದ್ಯಾತ್. ಒಳಗಿನಿಂದ ಅವನ ತಲೆ ಕೆಡಿಸ್ತಕ್ಕಂಥ, ಅವನನ್ನು ಕುಣಿಸ್ತಕ್ಕಂಥ ಬುದ್ಧಿ ಏನಿದೆ, ಅಂತಃಕರಣ, ಅದೇ ಪ್ರಮದ. ಅವನು ತನ್ನ ಬುದ್ಧಿಯ ಜೊತೆಗೆ ತನಗೆ ತೋಚಿದಂತೆ ತೀರ್ಮಾನಗಳನ್ನು ಮಾಡಿ ಬದುಕನ್ನು ಕೆಡಿಸಿಕೊಳ್ತಾನೆ. ಅವನು ಮತ್ತೆ ಪಂಚಾಲ ದೇಶಗಳಲ್ಲಿ ಸಂಚಾರ ಮಾಡ್ತಾ ಇದ್ದ. ಪಂಚಾಲ ದೇಶ ಅಂದರೆ ಪಂಚೇಂದ್ರಿಯಗಳ ವಿಷಯವಾದ ಶಬ್ದಸ್ಪರ್ಶ ರೂಪರಸಗಂಧಗಳಲ್ಲಿ ಸಂಚಾರ ಮಾಡ್ತಾ ಇದ್ದ. ಹಾಗೆ ಮಾಡ್ತಾ ಇದ್ದಾಗ ಚಂಡವೇಗ ಅನ್ನತಕ್ಕಂಥ ಎದುರಾಳಿ 360 ಗಂಧರ್ವರನ್ನು 360 ಗಂಧರ್ವಿಯರನ್ನು ದಾಳಿ ಮಾಡಿದ. ಇಲ್ಲಿ ದಾಳಿ ಮಾಡಲಿಕ್ಕೆ ಕಳುಹಿಸಿದ. ಚಂಡವೇಗ ಅಂತಂದರೆ ಸಂವತ್ಸರ, ವರ್ಷ, ಇಯರ್. ಅವನಿಗೆ 360 ಗಂಧರ್ವರು ಅಂದರೆ 360 ಹಗಲುಗಳು, 360 ಗಂಧರ್ವಿಯರು ಅಂದರೆ 360 ರಾತ್ರಿಗಳು. ಅವರು ಬಿಳಿ ಮತ್ತು ಕಪ್ಪು ಅಂದರೆ ಹಗಲು ಬಿಳಿ, ರಾತ್ರಿ ಕಪ್ಪು. ಈ ಕಪ್ಪು ಬಿಳಿಯಾದ 360 ಗಂಧರ್ವಿಯರನ್ನು ಇವನ ಮೇಲೆ ದಾಳಿ ಮಾಡಿದರು. ಅಂದರೆ ವರ್ಷ ಉರುಳ್ತಾ ಬಂತು, ದಿನದಿಂದ ದಿನಕ್ಕೆ ಮುದುಕನಾಗ್ತಾ ಬಂದ. ಕಾಲಕನ್ಯಾ ಬಂದು ಈ ಫಾರಿನರಿಗೆ, ವಿದೇಶಿಯನಿಗೆ ಸುದ್ದಿ ಕೊಟ್ಲು. ಕಾಲಕನ್ಯಾ ಅಂದರೆ ಮುಪ್ಪು, ಜರೆ. ಫಾರಿನರು ಯವನ ಅಂದರೆ ಯಮ, ಪರದೇಶದವ. ಅವನು ಬಂದು ದಾಳಿ ಮಾಡಿದ. ಇವನು ಕತೆ ಮುಗೀತು.
ಅವನು ಪರದೇಶದವನಿದ್ದಾನೆ, ಈ ದೇಶವನಲ್ಲ, ಪರಲೋಕದಿಂದ ಬಂದವ ದಾಳಿ ಮಾಡಲಿಕ್ಕೆ. ಪರಲೋಕದ ಒಬ್ಬ ರಾಜ ದಾಳಿ ಮಾಡಿ ಇವನನ್ನು ರಾಜ್ಯ ಭ್ರಷ್ಟಗೊಳಿಸಿದ, ಇದೇ ಬಿಟ್ಟು ಹೋದ. ಇದು ಮನುಷ್ಯನ ಪಾಡು, ಇದು ಮನುಷ್ಯನ ಕಥೆ. ಆದ್ದರಿಂದ ಈ ಪ್ರಾಣಿಗಳನ್ನು ಬಲಿ ಕೊಟ್ಟು ಅದರಿಂದ ಏನೋ ಒಂದು ದೊಡ್ಡ ಮಹತ್ವವನ್ನು ಸಾಧನೆ ಮಾಡಿದೆ ಅಂತ ತಿಳ್ಕೋಬೇಡ. ಈ ಜೀವನದ ನಶ್ವರತೆ, ಇದು 9 ಕೋಟೆಯ ಈ ಬಾಗಿಲ ಮನೆ ನಮ್ಮ ಮನೆ ಅಲ್ಲ. ಇದು ಪುರಂ ಏಕಾದಶ ದ್ವಾರಂ ಅಜಸ್ಯ ಅವಕ್ರಚೇತ ಸಹ, ಅದು 11 ಬಾಗಿಲು ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಅದು ಹೊಕ್ಕಳು ಮತ್ತು ಸಹಸ್ರಾರ ಸೇರಿದ್ರೆ 11 ಆಯಿತು. ಈ 11 ಬಾಗಿಲ ಮನೆ ನಮ್ಮದಲ್ಲ ಅಂತ. ಈ ಮನೆಯಲ್ಲಿ ಹುಟ್ಟಿದವರ ಮನೆ ಇದು ಅಲ್ಲ, ಇದು ಹುಟ್ಟದವನ ಮನೆ ಅಂತ. ಪುರಂ ಏಕಾದಶ ದ್ವಾರಂ ಅಜಸ್ಯ, ಈ ದೇಹದಲ್ಲಿ ಹುಟ್ಟಿದವನೊಬ್ಬನಿದ್ದಾನೆ, ಹುಟ್ಟದವನೊಬ್ಬನಿದ್ದಾನೆ, ಅವನೇ ಸಖ. ಈ ದೇಹದೊಳಗೆ ಇವನು ಒಳಗೆ ಸದಾ ಇವನು ಒಟ್ಟಿಗೆ ಒಬ್ಬ ಗೆಳೆಯನಿದ್ದಾನೆ, ಭಗವಂತ. ಅವನನ್ನು ಮರೆತು ಬಿಟ್ಟಿದ್ದಾನೆ, ಅವನ ಹೆಸರು ಗೊತ್ತಿಲ್ಲ, ಅವನು ಏನು ಮಾಡ್ತಾನೆ ಅಂತಲೂ ಗೊತ್ತಿಲ್ಲ. ಆದರೆ ಅವನು ಗೆಳೆಯ. ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ, ಗೆಳೆಯನಾದಂಥ ನಿತ್ಯ ಸಂಗಾತಿಯಾಗಿ ಇವನ ಜೊತೆಗೆ ಎಂದೆಂದೂ ಎಡೆಬಿಡದೆ ಇವನ ಜೊತೆಗೇ ಇರತಕ್ಕ ಭಗವಂತನನ್ನು ಮರೆತು ಬದುಕಿದ. ಆದ್ದರಿಂದ ಇದೆಲ್ಲ ಅವ್ಯವಸ್ಥೆಗಳಾಯಿತು. ಆ ಒಳಗೇ ಇರತಕ್ಕಂಥ ನಿನ್ನ ಗೆಳೆಯನನ್ನು ನೆನಪು ಮಾಡಿಕೋ. ಇದು ಅವನ ಮನೆ, ನಿನ್ನ ಮನೆ ಅಲ್ಲ. ನೀನು ಅವನ ಮನೆಯಲ್ಲಿ ಬಾಡಿಗೆಗೆ ಇರುವವ, ಒಕ್ಕಲಿಗೆ ಇರುವವ. ನೀನು ಅವನು ಏಳು ಅಂತ ಹೇಳುವಾಗ ಹೇಳಬೇಕು. ಡಿಕ್ಲರೇಷನ್ ಹಾಕುವ ಸಂಪ್ರದಾಯ ಅಲ್ಲಿ ಇಲ್ಲ. ಅವನು ಬಾ ಅಂದಾಗ ಅವನು ಜೇನ್ ಶೀಟ್ ಬರ್ಕೊಟ್ಟಾಗ ಇರೋದು, ಹೋಗೋನ್ನಾಗ ಹೋಗೋದೆ. ಈ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ತಂದಿದ್ದೇನೆ, ಇಲ್ಲ, ಸ್ಟೇ ಆರ್ಡರ್ ತರುವಾಗಿಲ್ಲ, ಹೋಗೋನ್ನ ಹೊರಟು ಹೋಗಲೇಬೇಕು. ಯಾರಿಗೂ ಇದರ ಮೇಲೆ ಇದು ನನ್ನದು, ನಾನು ಇನ್ನು 10 ವರ್ಷ ಇರಬೇಕು ಅಂತ ಕ್ಲೈಮ್ ಮಾಡುವ ಅಧಿಕಾರ ಇಲ್ಲ. ಹೋಗು, ಅವನು ಕಳಿಸಿದಾಗ ಹೋಗಬೇಕು, ಅವನು ಇರಿಸಿದಾಗ ಇರಬೇಕು. ಇದು ಭಗವಂತನ ಮನೆ. ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್. ಇದು ಭಗವಂತನ ಮನೆ, ನಿನ್ನ ಮನೆಯಲ್ಲ. ಅವನು ನಿನಗೆ ಕೊಟ್ಟ ಮನೆ. ಅವನ ಕೃತಜ್ಞತೆಯಿಂದ, ಅವನ ಸೇವೆಗೋಸ್ಕರ, ಅವನ ಆರಾಧನೆಗೋಸ್ಕರ, ಅವನ ದರ್ಶನಕ್ಕೋಸ್ಕರ, ಅವನ ಉಪಾಸನೆಗೋಸ್ಕರ ಈ ಮನೆಯನ್ನು ಬಳಸು. ಹೊರತು ಪ್ರಾಣಿಗಳ ಬಲಿ ಮಾಡಿ ಏನೋ ದೊಡ್ಡದನ್ನು ಸಾಧಿಸಿದೆ ಅಂತ ಹೊಟ್ಟೆ ತುಂಬಿಸಿಕೊಂಡು ಬದುಕುವುದಕ್ಕೋಸ್ಕರ ಈ ಮನೆಯನ್ನು ನಿನಗೆ ಕೊಟ್ಟದ್ದಲ್ಲ ಅನ್ನತಕ್ಕಂಥ ಅಪೂರ್ವವಾದ ತತ್ವಜ್ಞಾನವನ್ನು ನಾರದರು ಪ್ರಾಚೀನ ಬರ್ಹಿ ಹೇಳ್ತಾರೆ. ಪ್ರಾಚೀನ ಬರ್ಹಿ ನಮ್ಮ ಧ್ರುವನ ಪರಂಪರೆಯಲ್ಲಿ ಬಂದ ಕೊನೆಯ ಕೊಂಡಿ. ಆಮೇಲೆ ಅವನ ಕಥೆಯಲ್ಲಿ ಮುಗಿದು ಹೋಗುತ್ತೆ. ಅದರ ನಂತರ ಇನ್ನೊಬ್ಬ ಮಗ ಉತ್ತಾನಪಾದನ ಸೋದರ ಪ್ರಿಯವ್ರತ, ಆ ವಂಶದಲ್ಲಿ ಬಂದಂಥ ಋಷಭ ಭರತ ಚಕ್ರವರ್ತಿ, ಇವರ ಕಥೆ. ಅದರ ನಂತರ ನರಸಿಂಹಾವತಾರದ ಕಥೆ, ಅನಂತರ ಮತ್ಸ್ಯಕೂರ್ಮ ನರಸಿಂಹ ವಾಮನಾವತಾರಗಳ ಕಥೆ, ಅದರ ನಂತರ ರಾಮಕೃಷ್ಣರ ಕಥೆ. ಇದೆಲ್ಲ ಮುಂದೆ ಬರಬೇಕಾದ್ದು. ಯಾವಾಗ ಮುಂದೆ ಅಂದರೆ ಯಾವಾಗ? ಇನ್ನು 2-3 ದಿವಸ ಒಳಗೆ ಬರಬೇಕಲ್ಲ, ಆಮೇಲೆ ಏನೂ ಆಗೋದಿಲ್ಲ. ಈ ಇಷ್ಟು ಕಥೆಗಳನ್ನು ಭಾಗವತ ಹೇಗೆ ಹೇಳುತ್ತೆ ಅನ್ನೋದನ್ನು, ಉಳಿದ ಅಂಶವನ್ನು ಇನ್ನುಳಿದ ದಿನಗಳಲ್ಲಿ ನಾಳೆ ನಾಡಿದ್ದು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ. ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರಣಯೇ ಪೂರ್ಣಬೋಧಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಉತ್ತಾನಪಾದನ ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ವಂಶಾನುಚರಿತೆಯನ್ನು
ನೋಡಿ. ಗಂಡು ಮಕ್ಕಳಲ್ಲಿ ಉತ್ತಾನಪಾದನ ವಂಶದ ಕಥಾಭಾಗವನ್ನು ಸಂಕ್ಷಿಪ್ತವಾಗಿ ನಿನ್ನೆ ನೋಡಿದ್ದೆವು. ಇನ್ನೊಬ್ಬ ಸ್ವಯಂಭೂಮನುವಿನ ಮಗ ಪ್ರಿಯವ್ರತ. ಪ್ರಿಯವ್ರತ ತನಗೆ ರಾಜ್ಯ ಬೇಡ, ಅಧಿಕಾರ ಬೇಡ, ಸಾಂಸಾರಿಕ ಜೀವನ ಬೇಡ, ವಿರಕ್ತನಾಗಿ ಸಾಧನೆ ಮಾಡಬೇಕು ಅಂತ ತಪಸ್ಸು ಮಾಡಿದನಂತೆ. ಒಂದು ಮಹತ್ವದ ಸಂದೇಶವನ್ನು ಪ್ರಿಯವ್ರತನ ಮೂಲಕ ಭಾಗವತ ನಮಗೆ ನೀಡುತ್ತೆ. ಅದೇನು ಅಂತಂದರೆ, ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ಪ್ರಿಯವ್ರತನಿಗೆ ಹೇಳಿದ್ದೇನು ಅಂದರೆ, ನಿನ್ನ ಕರ್ತವ್ಯ ರಾಜ್ಯಭಾರ ಮತ್ತು ಸಂಸಾರ ನಿರ್ವಹಣೆಯಲ್ಲಿದೆ, ಆದ್ದರಿಂದ ನೀನು ಅದನ್ನು ಮಾಡತಕ್ಕದ್ದು ಅಂತ. ಸಾಮಾನ್ಯವಾಗಿ ಕೆಲವು ವೇದಾಂತಗಳು ಹೇಳ್ತವೆ, ಮೋಕ್ಷ ಸಾಧನೆಗೆ ಸನ್ಯಾಸದಿಂದ ಮಾತ್ರ ಸಾಧ್ಯ, ಗೃಹಸ್ಥರು ಮೋಕ್ಷ ಸಾಧನೆಯನ್ನು ಮಾಡಲಾರರು ಅನ್ನತಕ್ಕಂಥ ವಾದ ಕೆಲವು ಮತ ಪ್ರಕ್ರಿಯೆಯಲ್ಲಿ ಇದೆ. ಆದರೆ ವೇದವ್ಯಾಸರು ಅದನ್ನು ಒಪ್ಪುವವರಲ್ಲ. ಅವರು ಸ್ಪಷ್ಟವಾಗಿ ಪ್ರಿಯವ್ರತನಿಗೆ ಭಗವಂತನ ಆದೇಶ ಹೀಗಾಯಿತು ಅಂತ ಹೇಳ್ತಾರೆ, ನೀನು ಸಾಂಸಾರಿಕ ಜೀವನದಿಂದಲೇ ಸಿದ್ಧಿಯನ್ನು ಪಡೆಯಬೇಕು. ಎಲ್ಲರೂ ಸಂಸಾರಿಗಳಾಗುವುದು ಸಾಧ್ಯವಿಲ್ಲ, ಎಲ್ಲರೂ ಸನ್ಯಾಸಿಗಳಾಗುವುದು ಸಾಧ್ಯವಿಲ್ಲ. ಯಾರು ಸನ್ಯಾಸಕ್ಕೆ ಅಧಿಕಾರಿಗಳೋ ಅವರು ಸನ್ಯಾಸದಿಂದ ಆ ಸಾಧನೆಯನ್ನು ಮಾಡಬೇಕು. ಯಾರು ಸಂಸಾರಿಗಳಾಗಿ ಸಾಧನೆ ಮಾಡಬೇಕಾದವರು ಅವರು ಸಂಸಾರಿಗಳಾಗಿಯೇ ಸಾಧನೆ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದ ಸಿದ್ಧಾಂತ. ಹಾಗಾಗಿ ಅಧಿಕಾರದ ವ್ಯವಸ್ಥೆ ಅದು. ಸಂಸಾರಿಗಳಿಗೂ ಮುಕ್ತಿ ಇದೆ, ಸನ್ಯಾಸಿಗಳಿಗೂ ಮುಕ್ತಿ ಇದೆ, ಆದರೆ ಎಲ್ಲರೂ ಸನ್ಯಾಸಿಗಳಾಗುವ ಹಾಗಿಲ್ಲ. ಅದಕ್ಕೆ ಅಧಿಕಾರಿಗಳು ಸನ್ಯಾಸದ ಮೂಲಕ ಸಾಧನೆ, ಯಾರು ಸಾಂಸಾರಿಕರು ಅವರಿಗೆ ಸಂಸಾರದ ಮೂಲಕವೇ ಸಾಧನೆ. ಪ್ರಿಯವ್ರತ ಅಂಥವರಲ್ಲಿ ಒಬ್ಬ. ನೀನು ಸಾಂಸಾರಿಕನಾಗಿ ವಿವಾಹ ಮಾಡಿಕೊಂಡು ರಾಜ್ಯಭಾರ ಮಾಡುವ ಮೂಲಕವೇ ನೀನು ಸಿದ್ಧಿಯನ್ನು ಪಡೆಯಬೇಕು ಅಂತ ಅನ್ನೋ ಆದೇಶವನ್ನು ಭಗವಂತನಿಂದ ಅವನು ಪಡೀತಾನೆ. ಇದೇ ಒಂದು ಪರಿಸ್ಥಿತಿಯ ಮರುಕಳಿಕೆಯನ್ನು ನಾವು ಮಹಾಭಾರತದಲ್ಲಿ ಕೂಡ ಕಾಣ್ತೇವೆ. ಧರ್ಮರಾಜ ರಾಜ್ಯತ್ಯಾಗ ಮಾಡಿ ತಪಸ್ಸು ಮಾಡ್ತೇನೆ ಅಂದಾಗ ವೇದವ್ಯಾಸರು ಕೃಷ್ಣ ಎಲ್ಲ ಸೇರಿ, ನೀನು ಗೃಹಸ್ಥ ಧರ್ಮದಲ್ಲಿದ್ದು ನೀನು ರಾಜ್ಯಭಾರ ಮಾಡಿ ಅದರ ಮೂಲಕವೇ ಸಿದ್ಧಿ ಪಡೆಯಬೇಕಾದ್ದು ನಿನ್ನ ಕರ್ತವ್ಯ, ಅದರಿಂದ ನೀನು ವಂಚಿತನಾಗಿ ಅದನ್ನು ತ್ಯಾಗ ಮಾಡಿ ನೀನು ಕಾಡಿಗೆ ಹೋಗಿ ತಪಸ್ಸು ಮಾಡಿದರೆ ನೀನು ಕರ್ತವ್ಯಚ್ಯುತನಾಗ್ತೀಯ ಅಂತ ಹೇಳಿದ ಮಾತು ಮಹಾಭಾರತದಲ್ಲೂ ಇದೆ. ಅದೇ ಮಾತನ್ನು ಪ್ರಿಯವ್ರತನಿಗೂ ಕೂಡ ಬ್ರಹ್ಮದೇವರು ಹೇಳ್ತಾರೆ. ಹಾಗಾಗಿ ಪ್ರಿಯವ್ರತ ಸಂಸಾರ ನಿರ್ವಹಣೆ ಮಾಡಿದ, ಅವನು ಕೂಡ ರಾಜ್ಯಭಾರ ಮಾಡಿದ. ಅವನ ಮಗ ಅಗ್ನಿಧ್ರ, ಅವನ ಮಗ ನಾಭಿರಾಜ. ಆ ನಾಭಿರಾಜನಿಗೆ ಒಂದು ಆಸೆ ಆಯಿತಂತೆ, ದೇವರಂಥ ಮಗ ಹುಟ್ಟಬೇಕು ಅಂತ. ದೇವರಂಥ ಮಗ ಹುಟ್ಟಬೇಕು ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿ ಅವನು ಯಜ್ಞ ಮಾಡಿದ. ಆಗ ಭಗವಂತ ಹೇಳ್ತಾನೆ, ನನ್ನಂಥ ಮಗ ಹುಟ್ಟಬೇಕು ಅಂತ ಹೇಳಿದೆಯಲ್ಲಪ್ಪ, ನನ್ನಂಥವನು ಇನ್ನೊಬ್ಬನಿಲ್ಲ, ಆದ್ದರಿಂದ ನಾನೇ ನಿನ್ನ ಮಗನಾಗಿ ಹುಟ್ಟಬೇಕಾಯ್ತಲ್ಲ. ನಿನ್ನ ವರ ದೇವರಂಥ ಮಗು ಬೇಕು ಅಂತ, ದೇವರೇ ಮಗುವಾಗಬೇಕು ಅಂತ ಕೇಳಲಿಲ್ಲ, ಆದರೆ ದೇವರಂಥ ಮಗು ಬೇಕು ಅಂದರೆ ದೇವರೇ ಮಗುವಾಗಿ ಬರಬೇಕು, ಅಂಥ ಒಂದು ಸಮಸ್ಯೆಯನ್ನು ತಂದು ಹಾಕಿದ್ದೀವಿ ನನಗೆ, ಹಾಗಾಗಿ ನಾನೇ ನಿನ್ನ ಮಗನಾಗಿ ಬರುತ್ತೇನೆ ಅಂತ ಭಗವಂತ ನಾಭಿರಾಜನ ಮಗನಾಗಿ ಅವತರಿಸಿದ. ಅದೇ ವೃಷಭಾವತಾರ. ಯಾವ ಜೈನರು ಆದಿತೀರ್ಥಂಕರ ಅಂತ ಯಾರನ್ನು ಕರೀತಾರೋ ಆ ವೃಷಭದೇವನನ್ನು ಭಗವಂತನ ವಿಷ್ಣುವಿನ ಸ್ವಯಂಭೂ ಮನ್ವಂತರದಲ್ಲಿ ಆದ ಅವತಾರ ಅಂತ ಭಾಗವತ ಹೇಳುತ್ತೆ. ಮತ್ತು ಜೈನರು ಅವನನ್ನು ತೀರ್ಥಂಕರ ಅಂತ ಯಾಕೆ ಕರೆದರು ಅಂದರೆ, ಈ ವೃಷಭದೇವನ ವಿಚಿತ್ರವಾದ ಲೀಲೆ. ಅವನು ತಾನು ರಾಜ್ಯಭಾರ ಮಾಡಿ ಕೊನೆಯ ಕಾಲದಲ್ಲಿ ಅವನಿಗೆ 100 ಜನ ಮಕ್ಕಳು, ಅದರಲ್ಲಿ ಹಿರಿಯವನೇ ಭರತ. ಅವನಿಂದಾಗಿಯೇ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು. ಅಲ್ಲಿಯೇ ತನಕ ಇದಕ್ಕೆ ಅಜನಾಭ ಅಥವಾ ಅಂಜನಾಭ ಅಂತ ಹೆಸರಿತ್ತು ಅಂತ ಹೇಳ್ತಾರೆ. ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದದ್ದು ವೃಷಭದೇವನ ಮಗ ಭರತ ಚಕ್ರವರ್ತಿ ಈ ದೇಶವನ್ನು ಆಳಿದ ಮೇಲೆ ಈ ಖಂಡಕ್ಕೆ ಭಾರತ ಖಂಡ ಅಂತ ಹೆಸರು ಬಂದದ್ದು. ವೃಷಭದೇವನ 100 ಜನ ಮಕ್ಕಳಲ್ಲಿ ಹಿರಿಯನಾದಂಥ ಭರತ ಅವನಿಗೆ ಪಟ್ಟವನ್ನು ಒಪ್ಪಿಸಿ ವೃಷಭದೇವ ಹೊರಟು ಹೋದಾಗ ಹೇಗೆ ಹೊರಟು ಹೋದ, ಅದು ಬಹಳ ವಿಚಿತ್ರವಾದಂಥ ಅವಧೂತ ಲೀಲೆಯನ್ನು ತೋರಿಸಿದನಂತೆ. ಸರ್ವಸ್ವವನ್ನು ತ್ಯಾಗ ಮಾಡಿ, ತ್ಯಾಗ ಅಂತಂದರೆ ಅರಮನೆಯಲ್ಲಿ ಚಕ್ರವರ್ತಿಯಾಗಿ ಇದ್ದಂಥ ವೃಷಭದೇವ ಎಲ್ಲವನ್ನೂ ತ್ಯಾಗ ಮಾಡಿ, ತಾನು ಉಟ್ಟ ಬಟ್ಟೆಯನ್ನೂ ತ್ಯಾಗ ಮಾಡಿ ಬತ್ತಲಾಗಿ ಹುಚ್ಚರಂತೆ ಹೊರಟು ಹೋದ. ಜನರು ಏನು ತಿಳ್ಕೊಂಡ್ರು, ಎಂಥವರ ಪಾಡು ಹೇಗಾಯಿತು ನೋಡ್ರಿ, ಒಂದು ಕಾಲದಲ್ಲಿ ಚಕ್ರವರ್ತಿ, ಇವತ್ತು ತಲೆ ಕೆಟ್ಟು ಬೀದಿ ಬೀದಿ ಬಟ್ಟೆ ಇಲ್ಲದೆ ತಿರುಗಾಡ್ತಾನೆ ಅಂತ ಜನ ಅಂದರು. ಜನ ಏನಂದರೆ ಭಗವಂತನಿಗೇನು, ಅವಧೂತ ವೇಷದಿಂದ ಹೊರಟು ಹೋದ. ಹೊರಟು ಹೋಗಿ ಕಾಡಿನಿಂದ ಕಾಡಿಗೆ ಅಲೆದು ಎಲ್ಲಿಂದಲೋ ಸುತ್ತಾಡಿ ಕೊನೆಗೆ ಅವನು ಬಂದದ್ದು ಕುಟಜಾದ್ರಿಗೆ ಅಂತ ಹೇಳ್ತಾರೆ. ಕುಟಜಾದ್ರಿ ಅಂದರೆ ಕೊಲ್ಲೂರು. ಕುಟಜಾದ್ರಿಯಲ್ಲಿ ಕೊನೆಗೆ ನಿಂತ.
ಕುಟಜಾದ್ರಿಯಲ್ಲಿ ವಾಸವಾಗಿದ್ದು ಅಲ್ಲಿ ಒಮ್ಮೆ ಕಾಳ್ಗಿಚ್ಚನ್ನು ಸೃಷ್ಟಿ ಮಾಡಿ ತಾನು ಅಂತರ್ಧಾನನಾದ ಅಂತ ಜನ ತಿಳ್ಕೊಂಡ್ರು. ಪಾಪ ಆ ಅವಧೂತ ಒಬ್ಬ ಇದ್ದ ಆ ಕಾಡಿನಲ್ಲಿ, ಕಾಳ್ಗಿಚ್ಚಿಗೆ ಸತ್ತು ಹೋದ ಅಂತ ತಿಳ್ಕೊಂಡ್ರು ಜನ. ಆ ಅಗ್ನಿಯಲ್ಲಿ ತಾನು ಅದೃಶ್ಯನಾದ, ಕುಟಜಾದ್ರಿಯಲ್ಲಿ ಬಂದು ನೆಲೆಸಿದ್ದ ಅಂತ. ವೃಷಭಾವತಾರಕ್ಕೆ ಕರ್ನಾಟಕಕ್ಕೂ ಒಂದು ಸಂಬಂಧ ಇದೆ, ಕುಟಚಾಚಲ ಅಂತ ಹೇಳ್ತಾರೆ. ಆ ಕೊನೆಗೆ ಅವನು ತನ್ನ ತಲೆಯನ್ನು ತಾನೇ ತನ್ನ ಕೈಯಿಂದ ಕಿತ್ತುಕೊಂಡು ಮೈಯ ಕೊಳೆಯನ್ನು ತೊಳೆಯದೆ ಬಟ್ಟೆಯನ್ನು ಉಡದೆ ಅವಧೂತನಾಗಿ ತಿರುಗಿದನಲ್ಲ. ಇದನ್ನು ನೋಡಿ ಕೆಲವರು ಆ ಪಂಥವನ್ನು ಹಿಡಿದರಂತೆ. ಏನು ಅಂದರೆ ಪಂಚಮಲ ಧಾರಣ ಮಾಡಬೇಕು,